ಬುರ್ಕ ಹಾಕಿದ ಮಹಿಳೆಯರು ಹೇಳಲೇ ಇಲ್ಲ. ನೀವು ಸ್ಟೇಟ್ಮೆಂಟ್ ತೋರಿಸಿ. ಯಾಕೆ ನೀವು ಅದನ್ನು ಮತ್ತೆ ಸಮರ್ಥನೆ ಮಾಡುದು? ನೀವು ಅಂತ ವಾತಾವರಣ ಕ್ರಿಯೇಟ್ ಮಾಡ್ಲಿಲ್ಲ. ಹೇಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ? ಎಜುಕೇಟೆಡ್ ಹೆಣ್ಣು ಮಕ್ಕಳಿಗೆ ವಾತಾವರಣ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ? ಹೆಣ್ಣು ಮಕ್ಕಳು ಹೇಳಿ. ಈಗ ಹಿಂದೂ ಹೆಣ್ಣು ಮಕ್ಕಳು ಬಂದಿದ್ದಾಳೆ, ನಿಮ್ಮಲ್ಲಿ ಏನು ಅಶ್ಲೀಲತೆ ಕಾಣ್ತಾ ಇದೆ? ಎಲ್ಲಿ ಅಶ್ಲೀಲತೆ ಕಾಣ್ತಾ ಇಲ್ವಲ್ಲ? ಈ ತರ ಬಟ್ಟೆ ಹಾಕಿ ಅವಕಾಶ ಕೊಟ್ಟಿದ್ದೀರಾ? ನಿಮ್ಮ ಧರ್ಮದಲ್ಲಿ ಈ ತರ ಬಟ್ಟೆ ಹಾಕ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ಅಶ್ಲೀಲತೆ ಅಲ್ಲ ಅಲ್ವಾ? ನೋಡಿ, ಸಮಾಜದಲ್ಲಿ ಒಬ್ಬ ಲೀಡರ್ ಆಗಬೇಕಾದ್ರೆ ಬಹಳ ಒಳ್ಳೆಯ ಮಾರ್ಗ ಏನಂದ್ರೆ ಮುಸ್ಲಿಮರ ವಿರುದ್ಧ ಭಾಷಣ ಮಾಡಿದ್ರೆ ಸಾಕು, ಒಬ್ಬ ಒಳ್ಳೆಯ ಲೀಡರ್ ಆಗ್ತಾನೆ. ಈಗ ಯಾಕೆ ಆವಾಗ ನಮ್ಮ ಸಂವಿಧಾನ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಪ್ಪಂತ ಹೇಳಿ ಯಾಕೆ ಯಾರು ಚೇಂಜ್ ಮಾಡಿದ್ರು? ನಾನು ಕೇಳೋದು ಇವತ್ತಿನ ಯಾರು ರೂಲ್ಸ್ ಅನ್ನು ಯಾರು ಮಾಡಿದ್ರು? ಮುಸಲ್ಮಾನರನ್ನ ಸ್ವಲ್ಪ ಮಟ್ಟಿಗೆ ದಲಿತರಿಗಿಂತ ಕೆಳಮಟ್ಟದಲ್ಲಿ ಇದ್ರೂ ಕೂಡ ಪ್ರಯಾರಿಟಿ ಆಗಿ ಪರಿಗಣಿಸಲಿಲ್ಲ ಎಂತಕ್ಕಂಥ ನೋವು ಇವತ್ತಿಗೂ ಕೂಡ ಮುಸಲ್ಮಾನರಿದೆ. ಅದರಿಂದಾಗಿ ನಮಗೆ ರಾಜಕೀಯವಾಗಿ ದೊಡ್ಡ ಹೊಡೆತ ಬಿದ್ದಿದೆ, ಸಾಮಾಜಿಕವಾಗಿ ಸಹಜವಾಗಿ ಹೊಡೆತ ಬಿದ್ದಿದೆ. ಡಿಜಿಟಲ್ ಮೀಡಿಯಾದಲ್ಲಿಯೇ ಮೊಟ್ಟ ಮೊದಲ ಪ್ರಯೋಗ, ಹೊಸ ಪ್ರಯೋಗ, ವಿನೂತನ ಪ್ರಯೋಗ. ಇದುವೇ ಸನ್ಮಾರ್ಗ ನ್ಯೂಸ್ ಕ್ವೆಶ್ಚನ್ ಅವರ್. ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಇದರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಸಾಮಾನ್ಯವಾಗಿ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ, ಆಂಕರ್ಗಳು ಮತ್ತು ಗೆಸ್ಟ್ಗಳ ನಡುವೆ ಸಂವಾದ ನಡೆಯುತ್ತೆ, ಡಿಬೇಟ್ ನಡೆಯುತ್ತೆ, ಪ್ರಶ್ನೆ ಉತ್ತರ ವಾಗ್ವಾದಗಳು ನಡೆಯುತ್ತೆ. ಆದ್ರೆ ಈ ಕಾರ್ಯಕ್ರಮ ಈ ಎಲ್ಲದಕ್ಕಿಂತ ತೀರಾ ಭಿನ್ನ. ಈ ಕಾರ್ಯಕ್ರಮ ನಡೆಯೋದು ಹೇಗೆ ಅಂತ ಹೇಳಿದ್ರೆ, ಗೆಸ್ಟ್ಗಳು ಮತ್ತು ಆಡಿಯನ್ಸ್ ಗಳ ನಡುವೆ. ನಮ್ಮ ಜೊತೆ ಆಡಿಯನ್ಸ್ ಗಳಿದ್ದಾರೆ, ಪ್ರಬುದ್ಧರು ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಆಡಿಯನ್ಸ್ ಗಳು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಜೊತೆ ಮೂವರು ಅತಿಥಿಗಳಿದ್ದಾರೆ, ಗೆಸ್ಟ್ಗಳಿದ್ದಾರೆ. ಮೂವರು ಕೂಡ ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಗುರುತಿಸಿಕೊಂಡವರು. ನಮ್ಮ ಜೊತೆ ಮುಸ್ತಾಕ್ ಹೆಣ್ಣಾಬೈಲಿದ್ದಾರೆ. ಇವರು ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ವಕ್ತಾರರು, ಸಾಹಿತಿಗಳು, ಬರಹಗಾರರು. ಮುಸ್ತಾಕ್ರೆ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ನಿವೃತ್ತ ನ್ಯಾಯಮೂರ್ತಿಗಳಾದ ನಬಿ ರಸೂಲ್ ಮಹಮ್ಮದಾಪುರ್ ಇದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ. ಸಾಕಷ್ಟು ಮಂದಿಗೆ ಗೊತ್ತಿರುವ, ರಾಜ್ಯಾದ್ಯಂತ ಸುದ್ದಿಯಲ್ಲಿರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮೊಹಮ್ಮದ್ ಕುಂಜಿ ಇದ್ದಾರೆ. ಇವರು ಕರ್ನಾಟಕದಾದ್ಯಂತ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ಕನ್ನಡದಲ್ಲಿ ನಡೆಸಿ ಪ್ರಸಿದ್ಧರಾಗಿರುವವರು, ಗುರುತಿಸಿಕೊಂಡಿರುವವರು. ಹಾಗೆಯೇ ಮಂಗಳೂರಿನ ಮಸೀದಿಯಲ್ಲಿ ಕಳೆದ 25 ವರ್ಷಗಳಿಂದ ಕನ್ನಡದಲ್ಲಿ ಶುಕ್ರವಾರ ಕುರಾನ್ ಜುಮಾ ಹುತುಬಾ ಅಂತ ನಾವು ಹೇಳ್ತೇವೆ, ಪ್ರವಚನ ಅಂತ ಹೇಳ್ತೇವೆ, ಶುಕ್ರವಾರದಂದು ಅದನ್ನು ಕನ್ನಡದಲ್ಲಿ ನಡೆಸ್ತಾ ಇರುವವರು ಮೊಹಮ್ಮದ್ ಕುಂಜಿ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಕೂಡ ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಸಲಹೆಗಾರರು. ಹಾಗೆಯೇ ನಬಿ ರಸೂಲ್ ಮಹಮ್ಮದಾಪುರ್ ಕೂಡ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಹಿರಿಯ ಸಲಹೆಗಾರರಾಗಿದ್ದಾರೆ. ನನಗೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ಮೊಹಮ್ಮದ್ ಕುಂಜಿ ಅವರೇ, ನಿಮ್ಗೆ ದಿನ ಬೆಳಗಾಗುವುದೇ ಮುಸ್ಲಿಮರಿಂದ ಅಂತ ಈ ದೇಶದಲ್ಲಿ ಆಗಿ ಹೋಗಿದೆ. ಪ್ರತಿದಿನ ಮಾಧ್ಯಮಗಳು ಕೂಡ ಮುಸ್ಲಿಮರಿಲ್ಲದೆ ಮಾಧ್ಯಮಗಳಿಲ್ಲ, ಮುಖಪುಟ ಇಲ್ಲ, ಟಿವಿ ಚಾನೆಲ್ಗಳಿಗೂ ಕೂಡ ಮುಸ್ಲಿಮರಿಲ್ಲದಿದ್ದರೆ ಇಶ್ಯೂ ಇಲ್ಲ ಅಂತ ಆಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಮುಸ್ಲಿಮರನ್ನು ಹೇಳುತ್ತಿದ್ದಾರೆ. ಮುಸ್ಲಿಮರು ಅಂತ ಹೇಳಿದ್ರೆ ಈ ದೇಶದ ಹಾಟ್ ಕೇಕ್ ಆಗಿದ್ದಾರೆ, ಪ್ರತಿದಿನದ ಇಶ್ಯೂ ಆಗಿದ್ದಾರೆ. ಏನಕ್ಕೆ ಅಂತ, ಮುಸ್ಲಿಮರಿಗೆ ಏನಾಗಿದೆ, ಮುಸ್ಲಿಮರು ಏನು ಅಂತ ಸಮಸ್ಯೆ ಏನು, ಮುಸ್ಲಿಮರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮುಸ್ಲಿಮರು ಟಾರ್ಗೆಟ್ ಆಗಿದ್ದಾರೆ? ಇದು ಇಸ್ಲಾಮೋಫೋಬಿಯಾದ ಕಾಲ. ಇಸ್ಲಾಮೋಫೋಬಿಯಾ ಅಂದರೆ ಅದೊಂದು ದೊಡ್ಡ ಉದ್ಯಮ. ಅದು ಬಹಳಷ್ಟು $1 ಬಿಲಿಯನ್ ಇನ್ವೆಸ್ಟ್ ಮಾಡಿ ಅಪಾರ ಶ್ರಮ ಹಾಕಿ ಬೆಳೆಸಲಾಗಿರುವ ಒಂದು ವಾತಾವರಣ ಇಸ್ಲಾಮೋಫೋಬಿಯಾ ಎಂಬುದು. ಇಡೀ ಜಗತ್ತಿನಾದ್ಯಂತ ನಾವು ಅದನ್ನು ಕಾಣ್ತಾ ಇದ್ದೇವೆ. ಮತ್ತು ನಮ್ಮ ದೇಶದಲ್ಲಿ ಕೂಡ ಇಸ್ಲಾಮೋಫೋಬಿಯಾ ಬಹಳ ದೊಡ್ಡ ಮಟ್ಟದಲ್ಲಿ, ಇಸ್ಲಾಮಿನ ಬಗ್ಗೆ ಇರುವಂತಹ ಒಂದು ಭಯ, ಅದು ಒಂದು ಪೊಲಿಟಿಕಲ್ ಅಜೆಂಡಾ. ಅದರ ಹಿಂದೆ ದೊಡ್ಡ ರಾಜಕೀಯ ಉದ್ದೇಶ ಇದೆ ಮತ್ತು ಆರ್ಥಿಕ, ಸಾಮಾಜಿಕ ಎಲ್ಲ ಹಿನ್ನೆಲೆಗಳು ಅದಕ್ಕೆ ಇದೆ. ನಮ್ಮ ದೇಶದಲ್ಲಿ ಕೂಡ ಇಸ್ಲಾಮೋಫೋಬಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗ್ತಾ ಇದೆ. ತಮ್ಮ ಪ್ರಭುತ್ವಕ್ಕೆ ಬಹಳ ಮುಖ್ಯವಾಗಿ ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ, ತಮ್ಮ ತಪ್ಪುಗಳನ್ನು ಮರೆಮಾಚಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ದಾರಿ ಏನೆಂದರೆ ಮುಸ್ಲಿಮರನ್ನು ತೋರಿಸಿ ಬಿಡುವುದು. ಎಲ್ಲ ವಿಷಯಗಳಲ್ಲೂ ಹಾಗೆ ತಮ್ಮ ದೌರ್ಬಲ್ಯ, ಆಡಳಿತ ವೈಫಲ್ಯ, ಅದೇ ರೀತಿ ಸಮಾಜದಲ್ಲಿ ಒಬ್ಬೊಬ್ಬರಿಂದ ಆಗುತ್ತಿರುವಂತಹ ಅತ್ಯಂತ ಹೇಯ ಕೃತ್ಯಗಳು, ಇದನ್ನೆಲ್ಲ ಮರೆಮಾಚಲಿಕ್ಕೆ ಬಹಳ ಸುಲಭವಾಗಿ ಸಿಗುವ ಇಶ್ಯೂ ಏನಂದ್ರೆ, ಈಗ
ನೋಡಿ, ಸಮಾಜದಲ್ಲಿ ಒಬ್ಬ ಲೀಡರ್ ಆಗಬೇಕಾದ್ರೆ ಬಹಳ ಒಳ್ಳೆಯ ಮಾರ್ಗ ಏನಂದ್ರೆ ಮುಸ್ಲಿಮರ ವಿರುದ್ಧ ಭಾಷಣ ಮಾಡಿದ್ರೆ ಸಾಕು, ಒಬ್ಬ ಒಳ್ಳೆಯ ಲೀಡರ್ ಆಗ್ತಾನೆ. ಈಗ ಮುಸ್ಲಿಮರ ವಿರುದ್ಧ ಮಾತಾಡಿದ್ರೆ ಸಮಾಜ ಅವರನ್ನು ಬೆಂಬಲಿಸುವಂತ ಒಂದು ಪರಿಸ್ಥಿತಿ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಡೆದು ಆಳುವ ನೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಾ ಇದೆ. ವೈರಿಗಳನ್ನು ಸೃಷ್ಟಿಸುವ ಮೂಲಕ ಆಡಳಿತ ಅಧಿಕಾರ ಪಡೆಯುವುದು ಬಹಳ ಸುಲಭ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಾಲದಲ್ಲಿ ಕಮ್ಯುನಿಸಂ ಅನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗ್ತಾ ಇತ್ತು. ಈಗಲೂ ಇದೆ, ಇಲ್ಲ ಅಂತ ಅಲ್ಲ. ಸ್ವಲ್ಪ ಮಟ್ಟಿಗೆ ಕಮ್ಯುನಿಸ್ಟರನ್ನು ಕೂಡ ಅಪರಾಧಿಗಳನ್ನಾಗಿ ಮಾಡಲಾಗುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮುಸ್ಲಿಮರನ್ನು ವೈರಿಗಳನ್ನಾಗಿ ಮಾಡಿ ತಮ್ಮ ಅಜೆಂಡಾಗಳನ್ನು ಈಡೇರಿಸಿಕೊಳ್ಳುವ, ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳುವ ಒಂದು ದೊಡ್ಡ ಪ್ರಯತ್ನದ ಭಾಗವಾಗಿ ಇಡೀ ಜಗತ್ತಿನಾದ್ಯಂತ ಮತ್ತು ನಮ್ಮ ದೇಶದಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ಇದು ನಡೀತಾ ಇದೆ. ನಾನು ಆಡಿಯನ್ಸ್ಗೆ ಹೇಳ್ತಾ ಇರೋದು, ವೀಕ್ಷಕರಿಗೆ, ಇದು ಸ್ಕ್ರಿಪ್ಟೆಡ್ ಕಾರ್ಯಕ್ರಮ ಅಲ್ಲ. ಮುಸ್ಲಿಮರಿಗೆ ಸಂಬಂಧಿಸಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಇಶ್ಯೂಗಳ ಮೇಲೆ ಎತ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳೋದು, ಆಡಿಯನ್ಸ್ಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳಿವೆ ಅವನ್ನು ಎತ್ತೋದು ಮತ್ತು ಅದಕ್ಕೆ ಸಾಧ್ಯ ಆದರೆ ಉತ್ತರವನ್ನು ದೊರಕಿಸಿಕೊಡುವಂತಹ ಪ್ರಯತ್ನ. ಮೊಹಮ್ಮದ್ ಕುಂಜಿ ಅವರು ಮುಸ್ಲಿಮರು ಯಾಕೆ ಟಾರ್ಗೆಟ್ ಅನ್ನೋದಕ್ಕೆ ಒಂದಷ್ಟು ಬ್ರೀಫ್ ಆಗಿ ಅವರು ಉತ್ತರವನ್ನ ಕೊಟ್ಟರು. ಪ್ರಶ್ನೆಗಳಿದ್ರೆ ನಿಮಗೆ ಕೇಳಬಹುದು. ನನ್ನ ಹೆಸರು ಜಗದೀಶ್ ಜಾಣಜಾಣ ಅಂತ ಹೇಳ್ಬಿಟ್ಟು ನನ್ನೊಂದು ಕನ್ನಡ ಜಾಣಜಾಣ ಯೂಟ್ಯೂಬ್ ಇದೆ. ಎಲ್ಲಿಂದ ಬಂದಿದ್ದೀರಿ? ಹಾಸನಿಂದ. ಮೊದಲನೇದಾಗಿ ಹಾಸನದಿಂದ ಜಗದೀಶ್ ಜಾಣಜಾಣ ಅವರು. ನನಗೆ ಮೊದಲನೇ ಒಂದು ಕೃತಜ್ಞತೆ ಏನಪ್ಪ ಅಂದರೆ, ನನ್ನ ಜಿಲ್ಲೆಯ ಒಂದು ಹೆಣ್ಮಗಳು ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎತ್ತಿಡಿದ್ರು. ಬಾನು ಮುಸ್ತಾಕ್ ಅಲ್ವಾ, ಹೆಮ್ಮೆ ಇದೆ ನನಗೆ. ಮುಸ್ಲಿಂ ಹೆಣ್ಮಗಳು. ಒಂದು ಕಾಲ ಅವರೇ ಹೇಳ್ಕೊತಾರೆ, ಮಿಡಿನಾಗರ ಅನ್ನೋದು ಒಂದು ಕಥೆ ಬರೀತಾರೆ. ಈ ಮಿಡಿನಾಗರಗಳು ನನ್ನ ಮೇಲೂ ಬಿದ್ವು, ಸಂಪ್ರದಾಯವಾದಿಗಳು ನನಗೂ ಬಹಳ ಕಾಟ ಕೊಟ್ಟರು ಅಂತ ಅರ್ಥದಲ್ಲಿ ಮಾತಾಡ್ತಾರೆ ಅಲ್ವಾ. ಮತ್ತು ಆ ಥರ ಇದೆ. ಇನ್ನು ಎಷ್ಟು ದಿವಸ ಈಗ ಎಲ್ಲ ಧರ್ಮಗಳು ಸಹ ಇರೋದು, ಈಗ ಬುದ್ಧ ಧರ್ಮ ಬಿಟ್ಟು ಎಲ್ಲ ಧರ್ಮಗಳು ಸಹ ಒಂದು ರೀತಿ ಹೆಣ್ಣು ಮಕ್ಕಳು ಶೋಷಣೆ ಮಾಡ್ತೇವೆ ಬಂದು ಎಲ್ಲವೂ ಸಹ. ಅದು ಕೆಲವು ಸುಧಾರಿಸ್ತಾ ಹೋಗ್ತೇವೆ. ಮುಸ್ಲಿಮಲ್ಲಿ ಇನ್ನೂ ಎಷ್ಟು ದಿವಸ ಬುರ್ಕದಲ್ಲೇ ಕೂಡ ಹಾಕಿರ್ತಾರೆ. ಅವರ ಪ್ರಶ್ನೆ ನಿಮಗೆ ಅರ್ಥ ಆಗಿರ್ಬೋದು ಮುಸ್ತಾಕ್ ಅವರೇ. ಮುಸ್ಲಿಮರನ್ನು, ಹೆಣ್ಮಕ್ಳನ್ನ ಬುರ್ಕಾದಲ್ಲಿ ಎಷ್ಟು ಸಮಯ ನೀವು ಕೂಡಿ ಹಾಕ್ತೀರಿ? ಬಾನು ಮುಸ್ತಾಕ್ ಅವರೇನ ಬಿಲ್ನಾಗರ ಕಥೆಯ ಬಗ್ಗೆ ಕೂಡ ಹೇಳಿದ್ರು. ಒಳ್ಳೆಯ ಪ್ರಶ್ನೆ. ನಿಜವಾಗಿ ಬಹಳ ಕಾಲಗಳಿಂದ ಯಾವತ್ತು ಇಸ್ಲಾಂ ಭೂಮಿಯ ಮೇಲೆ ಬಂತು ಅಲ್ಲಿಂದ ಆರಂಭವಾಗಿ ಇಲ್ಲಿಯವರೆಗಿರೋ ಒಂದು ಪ್ರಶ್ನೆ ಅದು. ಆದರೆ ಅವರು ಹೇಳಿದ ಒಂದು ಶಬ್ದ, ಬುರ್ಕಾದ ಒಳಗೆ ಎಷ್ಟು ಕಾಲದವರೆಗೆ ನೀವು ಕೂರಿಸಿರ್ತೀರಿ ಅಂತ. ಬುರ್ಕಾವನ್ನು ಸಾರ್ವಜನಿಕ ಸಮವಸ್ತ್ರದಿಂದ ಹೊರತಾಗಿ ಆಲೋಚಿಸಿದರೆ ಆ ಬುರ್ಕಾದ ಬಗ್ಗೆ ಸರಿಯಾದ ಮಾಹಿತಿ ತಮಗೆ ತಲುಪಲಿಲ್ಲ ಎನ್ನುವುದು ಬಹಳ ಮುಖ್ಯ ವಿಚಾರ. ಈಗ ಉದಾಹರಣೆಗೆ ಬುರ್ಕಾ ಸಾರ್ವಜನಿಕವಾಗಿ ನೀವು ನೋಡಿದಾಗ ಅದೊಂದು ಸಮವಸ್ತ್ರ, ಅದು ಮುಖ ಮುಚ್ಚುವುದು ಐಚ್ಛಿಕ ಅಲ್ಲ. ನಿಮಗೆ ಹೇಳಿದಾಗೆ ಈ ಜಗತ್ತಿನ ಫಸ್ಟ್ ಯೂನಿವರ್ಸಿಟಿ, ಈ ಜಗತ್ತಿನ ಮೊಟ್ಟ ಮೊದಲ ಯೂನಿವರ್ಸಿಟಿ ಹಾರ್ವರ್ಡ್, ಕ್ಯಾಂಬ್ರಿಡ್ಜ್ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಿಂತ ಮೊದಲು ಯೂನಿವರ್ಸಿಟಿ ಆಗಿದ್ದು ಮೊರಕ್ಕೋದ ಫೆಜ್ ಅನ್ನೋ ಪಟ್ಟಣದಲ್ಲಿ, ಇವತ್ತಿಗೂ ಇದೆ, 8ನೇ ಶತಮಾನದಲ್ಲಿ. ಅದನ್ನು ಸ್ಥಾಪಿಸಿದ್ದು ಯಾರು ಅಂತ ಕೇಳಿದರೆ ಅವರು ಬುರ್ಖಾದಾರಿ ಫಾತಿಮಾ ಫಿಹ್ರಿಯಾ ಎನ್ನುವ ಮಹಿಳೆ. ಇಡೀ ಜಗತ್ತಿನಲ್ಲಿ, ಅಂದರೆ ಬುರ್ಖಾ ಅಂತ ಹೇಳಿದ್ರು ಕೂಡ ಎಲ್ಲ ಮುಸ್ಲಿಂ ಮಹಿಳೆಯರು ಬುರ್ಖಾ ಹಾಕೋದಿಲ್ಲ. 70% ಮುಸಲ್ಮಾನರು ಬುರ್ಕಾ. ಇವತ್ತು ಕೇರಳ ಹೋದರೆ ನಿಮಗೆ ಬುರ್ಕಾ ಹಾಕಿದ್ರೆ ಬಹಳ ಕಡಿಮೆ ಸಿಗುತ್ತೆ, ನೀವು ಪಶ್ಚಿಮ ಬಂಗಾಳ ಹೋದರೆ ಬುರ್ಕಾ ಹಾಕಿದ್ರೆ ಬಹಳ ಕಡಿಮೆ ಸಿಗುತ್ತೆ. ಆದರೂ ಕೂಡ ಇವತ್ತು ನೀವು ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ನೀವು ಒಂದು ಅಂಕಿ ಅಂಶಗಳನ್ನು ತೆಗೆದು ನೋಡಿದರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಕೂಡ ಬುರ್ಕಾ ಹಾಕಿದ ಮಹಿಳೆ ಅತ್ಯಂತ ಕಡಿಮೆ ಅತ್ಯಾಚಾರಕ್ಕೆ ಒಳಗಾಗಿದ್ದ. ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನೀವು ಯಾವುದೇ ನ್ಯಾಯಾಲಯಗಳಿಗೆ ಹೋಗಿ, ನನ್ನೊಟ್ಟಿಗೆ ನ್ಯಾಯಾಧೀಶರು ಕೂಡ ಇದ್ದಾರೆ, ನೀವು ಹೋಗಿ ಕಡಿಮೆ ಅತ್ಯಾಚಾರ ಒಳಗಾಗಿದೆ. ಅದು ಬುರ್ಕಾವನ್ನು ನಿರ್ಬಂಧ ಅಂತ ತಿಳ್ಕೊಳ್ಳೋದು ಒಂದು, ನನ್ನ ಪ್ರಕಾರ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯ ಕೊರತೆ, ಅದು ನಮ್ಮ ತಪ್ಪು ಇದೆ. ಯಾಕಂದ್ರೆ ನಾವು ಸರಿಯಾಗಿ ಸಮಾಜಕ್ಕೆ ಅದನ್ನು ಕೊಡಲಿಲ್ಲ. ಅದರ ಜೊತೆಗೆ ಬಾನು ಮುಸ್ತಾಕ್ ಅವರ ಹೆಸರು ಹೇಳಿದ್ರಿ ನೀವು. ಬಾನು ಮುಸ್ತಾಕ್ ಅವರು ನನಗೆ ಬಹಳ ಆತ್ಮೀಯರು. ಆದರೆ ಅವರು ಹೇಳಿದ ವಿಚಾರಗಳು ಅಷ್ಟು ಸಮಾಜಕ್ಕೆ ಕನ್ವಿನ್ಸ್ ಆಗೋದಿಲ್ಲ. ನಿಜವಾಗಿ ಮುಸ್ಲಿಂ ಮಹಿಳೆಗೆ ಇದ್ದಷ್ಟು ಅವಕಾಶಗಳು ಜಗತ್ತಿನ ಯಾವ ಮಹಿಳೆಗೂ ಇಲ್ಲ. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಆಸ್ತಿಯ ಹಕ್ಕನ್ನು ಪಡೆದವರು ಮುಸ್ಲಿಮಾನ್ ಮಹಿಳೆಯರು. ಯಾವಾಗ 1400 ವರ್ಷಗಳ ಹಿಂದೆ ಅರಬ್ಬಿನಲ್ಲಿ ಮಹಿಳೆಗೆ ಆಸ್ತಿಯ ಹಕ್ಕು ಬಂತು, ಆವಾಗ ಜಗತ್ತಿನಲ್ಲಿ ಯಾವ ಮಹಿಳೆ ಕೂಡ ಆಸ್ತಿಯ ಹಕ್ಕಿರಲಿಲ್ಲ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಆಸ್ತಿಯ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ನಂತರ. ನೀವು ಗ್ಯಾಪ್ ನೋಡಿ, 1400 ವರ್ಷದ, ಅಂದರೆ ಜಗತ್ತಿನ ಉಳಿದ ಮಹಿಳೆಯರಿಗೆ 1300 ಇಸ್ಲಾಂ ಬಂದು 1300 ವರ್ಷಗಳ ನಂತರ ಹಕ್ಕು ಬರ್ತದೆ. ಈಗ ತಲಾಕ್ ಅಂತ ಕಾನೂನು ಮುಸಲ್ಮಾನ್ ಮಹಿಳೆಗೆ ಬಂತು. ಯಾಕಂದ್ರೆ ತಲಾಕ್ ಅಂತ ಹೇಳಿದ್ರೆ ವಿಚ್ಛೇದನವನ್ನು ಇನ್ನೊಬ್ಬರಿಗೆ, ಅಂದರೆ ಹೆಣ್ಣನ್ನು ಶೋಷಿಸುವ ಕಾನೂನಲ್ಲ, ಹೆಣ್ಣನ್ನು ಶಾಸನದ ವ್ಯಾಪ್ತಿಯ ಒಳಗೆ ತರುವ ಕಾನೂನು.
ತಲಾಕ್ ಬರುವ ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಹೆಣ್ಣನ್ನು ಪರಿತ್ಯಜಿಸಬೇಕಿದ್ರೆ ಒಂದು ಕಾನೂನು ಬೇಕಂತ ಇರಲಿಲ್ಲ. ಈಗ ಉದಾಹರಣೆ ನಾವು ನೋಡಿರಬೇಕು, ಈ ಕೆಲವು ಪ್ರಾಣಿಗಳನ್ನು ನಮ್ಮ ಮನೆಯಲ್ಲಿ ತೊಂದರೆ ಆದಾಗ ನಾವೆಲ್ಲೋ ಹೋಗಿ ಬಿಟ್ಟು ಬರ್ತೇವೆ. ಅದೇ ಥರ ಹೆಣ್ಣನ್ನು ಎಲ್ಲಿ ಯಾವ ಥರ ಬೇಕಾ ಯೂಸ್ ಮಾಡ್ಬೋದು, ಯಾವ ಥರ ಬೇಕಾ ತೊರಿಬೇಕಂತ ಆಗಿದೆ. ಈ ತಲಾಕ್ ಕಾನೂನು ಬಂದಾಗ ಅದಕ್ಕೊಂದು ಶಾಸನದ ವ್ಯಾಪ್ತಿ ಬಂದು ಸುಮ್ಮನೆ ತಲಾಕ್ ಕೊಡುವಾಗಿಲ್ಲ. ಈಗ ಉದಾಹರಣೆಗೆ ಮುಸ್ಲಿಮರಲ್ಲಿ ತಲಾಕ್ ಕೊಟ್ಟಾಗ ಸಾಮಾಜಿಕವಾಗಿ ಆ ವ್ಯಕ್ತಿಯ ಘನತೆ ಕುಗ್ಗುತ್ತದೆ. ಬೇರೆ ಬೇರೆ ಹೆಣ್ಮಕ್ಳ ಪಬ್ಲಿಕ್ ಓಡಾಡುವಾಗ ಅಷ್ಟು ಸುಂದರ ಹೆಣ್ಮಕ್ಳು ಅಂದರೆ ಒಂದು ರೀತಿ ಸುಂದರವಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ. ನನ್ನ ಅಕ್ಕ ತೆಗಿರೋ ನೆಂತೀನಿ ಅಮ್ಮ ಎಲ್ಲರೂ ಸೇರಿ ಹೇಳ್ತಾರದು. ಈ ಹೆಣ್ಮಗಳಿಗೆ ನನ್ನ ಸೌಂದರ್ಯವನ್ನು ಅಥವಾ ನಾನು ಚೆನ್ನಾಗಿ ಕಾಣಬೇಕು ಅನ್ನೋದನ್ನ ನಾನು ಬಿಚ್ಕೊಂಡು ಓಡಾಡ್ತಾ ಇದ್ದೀನಿ, ಇನ್ನೊಬ್ಬರು ಇರಬೇಕು ಅಂತ ಅವಳಿಗೆ ಅನ್ಸಲ್ವ ಸರ್? ತಾರತಮ್ಯ ಅಲ್ವಾ ಒಂದು. ಎರಡನೇದಾಗಿ ಹೇಳಿದ್ರೆ ಅತ್ಯಾಚಾರ ಕಮ್ಮಿ ಆಗಿರೋದು ಬುರ್ಕ ಹಾಕ್ಯಂಡ್ರು ಅಂತ. ಯಾರ್ದು ಅಪರಾಧಿ ಇಲ್ಲಿ ಅತ್ಯಾಚಾರ ಮಾಡುವವನ ಮನಸ್ಥಿತಿನ ಅವಳು ಇಷ್ಟ ಬಂದು ಬಟ್ಟೆ ಹಾಕೊಂಡು ಓಡಾಡೋ ಹೆಣ್ಮಗಳು ಅರ್ಥ ಆಗ್ತದೆಯಾ? ಈಗ ಸಂಪ್ರದಾಯ ಇರೋದು ನಿಂತು ನೀರು ಕೊಳ್ತೋಗುತ್ತೆ. ಪರಂಪರೆ ಇಸ್ಲಾಂನ ಮೂಲವನ್ನು ಉಳಿಸ್ಕೊಂಡು ಈ ಕಾಲಘಟ್ಟಕ್ಕೆ ತಕ್ಕನಾಗೆ ಹೊಂದ್ಕೊಂಡು ಬದುಕೋದು ಪರಂಪರೆ ಸಂಪ್ರದಾಯ. ಓಕೆ, ಮೊದಲ ಕ್ವಶನ್ ಏನು ಕೇಳಿದ್ರು ಅಂತ ಹೇಳಿದ್ರೆ ಬಟ್ಟೆಯ ಕುರಿತಾಗಿ. ನೋಡಿ, ಬಟ್ಟೆಯ ಕುರಿತಾಗಿ ಐಚ್ಛಿಕವಾದದ್ದು. ಈಗ ನನ್ನ ಧರ್ಮದ ಆಚಾರ ವಿಚಾರಗಳನ್ನು ಫಾಲೋ ಮಾಡೋದು ಐಚ್ಛಿಕವಾಗಿ. ಈ ದೇಶದಲ್ಲಿ ಪ್ರಥಮ ಬಾರಿಗೆ ಬಿಕಿನಿ ಧರಿಸಿದ್ದು ಯಾರು ಗೊತ್ತುಂಟು ನಿಮಗೆ? ಜೀನತ್ ಅಮಾನ್ ಎನ್ನುವ ಮುಸ್ಲಿಂ ನಟಿ. ಬಿಕಿನಿ ಧರಿಸಿ ಜೀನತ್ ಅಮಾನ್ ಮುಸ್ಲಿಂ ನಟಿ. ಸಾನಿಯಾ ಮಿರ್ಜಾ ಇಲ್ಲಿಯವರೆಗೆ ಬಟ್ಟೆ ಹಾಕ್ಕೊಂಡು ಮಾಡುವಾಗ ನೋಡಿ ಒಂದು ಅಭಿಪ್ರಾಯ ಬರ್ತದೆ, ವಿರೋಧಿಸಲಿಲ್ಲ. ಈಗ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೂಡ ನಾವು ಒಂದು ಅಭಿಪ್ರಾಯ ಕೊಡೋದು, ಧಾರ್ಮಿಕವಾದ ನಿಯಮಗಳು ಹೀಗಿವೆ, ಇದರ ಪ್ರಕಾರ ನೀವು ಇರಬೇಕು ಎಂತಕ್ಕಂಥ ಒಂದು ನೀತಿ ನಿಯಮ ಹೇಳ್ಸ್ಬಿಟ್ಟು ಅದನ್ನು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಬರುವುದಿಲ್ಲ. ಈ ಬುರ್ಕಾದ ಕುರಿತಾಗಿ ರಿಸ್ಟ್ರಿಕ್ಷನ್ ವರ್ಕ್ ಆಗುವುದಿಲ್ಲ. ಮತ್ತು ಇನ್ನು ಅತ್ಯಾಚಾರದ ವಿಚಾರದಲ್ಲಿ ನಿಮ್ಮ ವಿಚಾರ ಅದು ಅವರವರ ಅಭಿಪ್ರಾಯದ ಪ್ರಕಾರ. ಇವತ್ತು ನಿಜವಾಗಿ ನೀವು ನೋಡಿರ್ಬೇಕು ಇತ್ತೀಚೆಗೆ ಎಷ್ಟೋ ಹೆಣ್ಣಿನ ಗರ್ಭವೂ ಕೂಡ ಸುರಕ್ಷಿತ ಅಲ್ಲ. ಇವತ್ತು ದೇವ ಸನ್ನಿಧಿಯು ಕೂಡ ಹೆಣ್ಣಿಗೆ ಸುರಕ್ಷಿತ ಅಲ್ಲ. ಹೆಣ್ಣೊಬ್ಬಳು ಬದುಕಿ ಇಲ್ಲಿಯವರೆಗೆ ಒಂದು ಆ ಬದುಕಿನ ಪರಿಕ್ರಮದಲ್ಲಿ ಬೆಳೆದು ಬರಬೇಕಿದ್ರೆ ಬಹಳಷ್ಟು ತೊಂದರೆಗಳಿವೆ. ಹಾಗಾಗಿ ಒಂದು ಒಳ್ಳೆಯ ನಿಯಮವಿದೆ. ಈ ಬುರ್ಕಾದ ನಿಯಮ ಎನ್ನುವುದೇನಿದೆ ಬರೀ ಮುಸಲ್ಮಾನರದ್ದು ಮಾತ್ರ ಅಲ್ಲ, ಅದರ ಆಂಶಿಕ ಅಥವಾ ಭಾಗಶಃ ನಿಯಮಗಳು ಬೇರೆ ಧರ್ಮದಲ್ಲಿಯೂ ಇದೆ. ಈಗ ಉದಾಹರಣೆ ಉತ್ತರ ಭಾರತದಲ್ಲಿ ಹೋದರೆ ಹಿಂದೂ ಸಮುದಾಯದಲ್ಲಿ ಮುಖ ಮುಚ್ಚುವುದು, ತಲೆಯ ಮೇಲೆ ಸೆರಗು ಹಾಕುವುದು, ನಮ್ಮ ಲಿಂಗಾಯತ ಉತ್ತರ ಕರ್ನಾಟಕದ ಲಿಂಗಾಯತ ಬಂಧುಗಳಲ್ಲಿ ಅಲ್ಲಿಯೂ ಕೂಡ ಸೆರಗು ಹಾಕೊಂಡು ಇವತ್ತಿಗೂ ಕೂಡ ಇದ್ದಾರೆ. ಹೆಣ್ಣು ಮಕ್ಕಳು ನೀವ್ಯಾರು ಸರ್? ಆಕೆ ಸ್ವತಂತ್ರ ಬಿಟ್ಬಿಡಿ. ಅಲ್ಲ, ನಾವು ಮಾಡಬೇಕು, ನಾವು ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ ಈ ಇಶ್ಯೂಗೆ. ಅಂದ್ರೆ ನೀವು ಹೇಳ್ತಾ ಇರೋದು ಹೆಣ್ಮಕ್ಳ ಮೇಲೆ ಯಾಕೆ ನೀವು ಫೋರ್ಸ್ ಮಾಡ್ತೀರಿ ಬುರ್ಕ ಹಾಕಿ ಅಂತ? ಅದು ಅವರ ಸ್ವಾತಂತ್ರ್ಯ, ಅವರು ಅವರ ಚೆಲುವನ್ನು ಹೊರಗಡೆ ತೋರಿಸಬೇಕು ಅಂತ. ಅದೇ ಅವ್ರಿಗೆ ಬಿಟ್ಬಿಡಿ, ನೀವು ಯಾಕೆ ಅದನ್ನು ಫೋರ್ಸ್ ಮಾಡ್ತೀರಿ ಧರ್ಮದ ಹೆಸರಲ್ಲಿ ಅಂತ ಹೇಳಿ ಜಗದೀಶ್ ಅವರು ಪ್ರಶ್ನಿಸ್ತಾರೆ. ಬುರ್ಕಾದ ಬಗ್ಗೆ ತವಕ್ಕುಲ್ ಕರ್ಮಾನ್ ಅಂತ ಒಬ್ಬರು ನೊಬೆಲ್ ಪ್ರೈಸ್ ಸಿಕ್ಕಿದ ಮಹಿಳೆ ಇದ್ದಾರೆ. ಅವರು ಬುರ್ಕ ಹಾಕಿ ನೊಬೆಲ್ ಪ್ರೈಸ್ ಪಡೀತಾರೆ ಫ್ರಾನ್ಸಿನಿಂದ. ಆ ಮಹಿಳೆಗೆ ಬುರ್ಕಾದ ಬಗ್ಗೆ ಪ್ರಶ್ನಿಸ್ತಾರೆ ಜರ್ನಲಿಸ್ಟ್ಗಳು. ಅಲ್ಲ, ನೀವು ಈಗ ಕೇಳಿದ ಹಾಗೆ ಯಾಕೆ ಈ ಬುರ್ಕ ಹಾಕಿಕೊಂಡಿದ್ದೀರಾ ಅಂತ. ಅವರೊಂದು ಉತ್ತರ ಕೊಟ್ಟರು, ಪೇಪರ್ಗಳಲ್ಲೇ ಬಂದಿತ್ತು. ಅವರು ಹೇಳಿದ್ರು, ಒಂದು ಕಾಲ ಇತ್ತು, ಅನಾಗರಿಕ ಕಾಲ. ಅನಾಗರಿಕ ಕಾಲದಲ್ಲಿ ಮನುಷ್ಯ ಬಟ್ಟೆ ಹಾಕ್ತಾ ಇರಲಿಲ್ಲ, ಮೈ ಮುಚ್ಚುತ್ತಾ ಇರಲಿಲ್ಲ, ಏನೇನೋ ಮಾಡಿ ಅರ್ಧಂಬರ್ಧ ಬಟ್ಟೆ ಮುಚ್ಚುತ್ತಿದ್ದ ಒಂದು ಕಾಲ ಅನಾಗರಿಕ ಕಾಲ ಅಂತ ನಾವು ಹೇಳ್ತೇವೆ. ಮನುಷ್ಯ ಬೆಳೆದಂತೆ ಏನು ಮಾಡಿದ, ಬಟ್ಟೆ ಧರಿಸಲಿಕ್ಕೆ ಆರಂಭ ಮಾಡಿದ. ಬಟ್ಟೆ ಧರಿಸುವುದು ನಾಗರಿಕತೆಯ ಲಕ್ಷಣ ಆಯಿತು. ನಾನು ಧರಿಸಿರುವ ಈ ಬಟ್ಟೆ ಇದು ಪರಿಪೂರ್ಣ ನಾಗರಿಕತೆ ಅಂತ ತವಕ್ಕುಲ್ ಕರ್ಮಾನ್ ಅಭಿಪ್ರಾಯ. ಅಂದರೆ ಬಟ್ಟೆ ಧರಿಸುವುದು ನಾಗರಿಕತೆ, ಬಟ್ಟೆ ಬಿಚ್ಚುವುದಲ್ಲ ನಾಗರಿಕತೆ. ಈಗ ಬುರ್ಕಾದ ಮೂಲಕ ಏನು ಮಾಡಲಾಗಿದೆ ಅಂದರೆ, ಬುರ್ಕಾ ಅಂದರೆ ನಿಮ್ಮ ಶರೀರವನ್ನು ಮುಚ್ಚುವ ಒಂದು ಡ್ರೆಸ್. ಅದು ನೋಡಿ, ಪುರುಷರು ತಮ್ಮ ಇಡೀ ಶರೀರವನ್ನು ಮುಚ್ಚಿಕೊಳ್ಳುವುದು ನಾಗರಿಕತೆ ಆದರೆ ಮಹಿಳೆಯರು ಮುಚ್ಚುವುದು ಯಾಕೆ ಅನಾಗರಿಕತೆ ಆಗ್ತದೆ? ನಾವೊಂದು ಅರ್ಧಂಬರ್ಧ ಬನಿಯನ್ನು ಚಡ್ಡಿ ಹಾಕಿಕೊಂಡು DC ಆಫೀಸಿಗೆ ಹೋಗಲ್ಲ, ಪ್ರಿನ್ಸಿಪಾಲ್ಗೆ ಮೀಟ್ ಆಗಲಿಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಾವು ಎಲ್ಲಿಗೆ ಹೋಗೋದಾದ್ರೂ ಬಹಳ ನೀಟಾಗಿ, ಬಹಳ ಡ್ರೆಸ್ ಆಗಿ, ಇಲ್ಲಿಗೆ ಎರಡೆರಡು ಬಟನ್ ಹಾಕ್ತೇವೆ, ಸ್ವಲ್ಪ ಗ್ಯಾಪ್, ಇಲ್ಲಿಗೆ 2 ಬಟನ್ ಇಡ್ತಾರೆ, ಅಂದ್ರೆ ಸ್ವಲ್ಪ ಗ್ಯಾಪ್ ಕಾಣಬಾರ್ದು ಅಂತ. ಅಷ್ಟು ಮುಚ್ಚಿಕೊಂಡು ಅಷ್ಟು ನೀಟಾಗಿ ಕಂಪ್ಲೀಟ್ ಬಟ್ಟೆ ಧರಿಸಿದವರನ್ನು ನಾಗರಿಕರು ಅಂತ ಗುರುತಿಸುವುದು. ಅದೇ ಬಟ್ಟೆ ಮಿಚ್ಚಿದ ಮಹಿಳೆಯರನ್ನು ಮಹಿಳೆ ಬಟ್ಟೆ ಬಿಚ್ಚುವಾಗ ನಾಗರಿಕತೆ ಅಂತ ಗುರುತಿಸುವುದು, ಅದು ಆಕ್ಚುಲಿ ನಿಜವಾಗಿ ಒಂದು ಪುರುಷ ಪ್ರಧಾನ ವ್ಯವಸ್ಥೆ. ಅದು ಮಹಿಳೆಯರು ಬುರ್ಕ ಧರಿಸಬಾರದು ಅಂತ ಭಾವಿಸುವುದು ಮಹಿಳೆಯರಲ್ಲ, ಪುರುಷರು. ಅದರಿಂದ ನಿಜವಾಗಿ ಈ ಬುರ್ಕ ಹಾಕಬೇಕು ಎಂಬುದಲ್ಲ ಶೋಷಣೆ, ಹಾಕಬಾರದು ಎಂಬುದು ಶೋಷಣೆ. ಪುರುಷರ ಆಸಕ್ತಿ ಅದು, ಮಹಿಳೆಯರಿಗೆ ಫೋರ್ಸ್ ಇಲ್ಲ. ಮಹಿಳೆಯರು ನೋಡಿ, ಅವರು ಸಂತೋಷದಿಂದ ಇಷ್ಟದಿಂದ ಬುರ್ಕ ಹಾಕ್ತಾ ಇದ್ದಾರೆ. ಅದರಿಂದ ಬುರ್ಕ ಎಂಬುದು ನಿಜವಾಗಿ ಒಂದು ಶೋಷಣೆಯ ಅಥವಾ ಪುರುಷಾಧಿಪತ್ಯದ ಒಂದು ವ್ಯವಸ್ಥೆ ಖಂಡಿತ ಅಲ್ಲ. ಅದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡುವ, ಅವಳ ಸ್ವಾಭಿಮಾನಕ್ಕೆ ಮತ್ತಷ್ಟು ಬಲವನ್ನು ಕೊಡುವ ಮತ್ತು ಬಹಳ ನಾಗರಿಕವಾದಂಥ ಒಂದು ಡ್ರೆಸ್ ಅದು. ಈ ಬುರ್ಕ ಅಂದ್ರೆ
ಅದು ಒಂದು ಇದು ಸಾಮಾಜಿಕವಾಗಿ ಒಂದು ನಂಬಿಕೆ ಇದೆ. ಅದೇನು ಅಂತ ಹೇಳಿದ್ರೆ, ಒಂದು ಎಲ್ಲ ಕಣ್ಣು ಬಾಯಿ ಎಲ್ಲ ಮುಚ್ಚುವುದು ಬುರ್ಕ, ಅಥವಾ ಕಾಲು ಇದು ಹಾಕೋದು ಮಾತ್ರ ಬುರ್ಕ, ಕೆಲವೊಮ್ಮೆ ಇದು ಹಾಕೋದು ಮಾತ್ರ ಬುರ್ಕ, ಹೀಗೆ ಕನ್ಫ್ಯೂಸ್ ಕೂಡ ಇದೆ ಮಾಧ್ಯಮಗಳಲ್ಲಿ ಬಳಸುವಂತಹ ಪದಗಳು. ಈ ಬುರ್ಕ ಅಂದ್ರೆ ಹೇಗೆ ನಿಮ್ಮ ಪರಿಕಲ್ಪನೆಯಲ್ಲಿ ಬುರ್ಕ ಅಂದ್ರೆ ಹೇಗೆ? ಜಗದೀಶ್ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಅವರು ಬುರ್ಕ ಅಂದ್ರೆ ಯಾವುದೆಲ್ಲ ಅವರ ಪರಿಕಲ್ಪನೆಯಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಅದನ್ನು ವಿವರಿಸಿದ್ರೆ ಒಳ್ಳೆಯದು. ಬುರ್ಕ ಅಂದ್ರೆ ನೋಡಿ, ಈ ಕಪ್ಪು ಬಟ್ಟೆ, ಅದರಲ್ಲಿ 2 ಕಣ್ಣು ಮಾತ್ರ ಕಾಣುವುದು, ಇದೆಲ್ಲ ಒಂದೊಂದು ಸ್ಥಳದ, ಕೆಲವೆಲ್ಲ ಅರೇಬಿಯಾದ ಕಲ್ಚರ್ ಆಗಿ ಬಂದಿದೆ, ಮತ್ತೆ ಕೆಲವು ಹಿನ್ನೆಲೆಗಳಲ್ಲಿ. ನಿಜವಾಗಿ ಇಸ್ಲಾಮಿನ ಬುರ್ಕಾದ ಕಾನ್ಸೆಪ್ಟ್ ಏನಂದ್ರೆ, ಮಹಿಳೆ ತನ್ನ ಶರೀರವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವುದು. ಈಗ ಕೇರಳದಲ್ಲೆಲ್ಲ ಬುರ್ಕ ಹೇಗೆ ಅಂದ್ರೆ, ಅವರು ಕಂಪ್ಲೀಟ್ ಚೂಡಿದಾರ ಹಾಕ್ತಾರೆ, ತಲೆಗೆ ಶಾಲ್ ಹಾಕ್ತಾರೆ. ಅಲ್ಲಿಗೆ ದೊಡ್ಡ ದೊಡ್ಡ ಇಸ್ಲಾಮಿ ವಿದ್ವಾಂಸೆಯರಾದ ಮಹಿಳೆಯರು ಕೂಡ ಅಷ್ಟೇ ಹಾಕೋದು. ಈ ಕಪ್ಪು ಬಟ್ಟೆಯ ಮೇಲೆ ಹಾಕಿಕೊಳ್ಳಲ್ಲ ಅವರು. ಒಂದೊಂದು ಊರಿನಲ್ಲಿ ಒಂದೊಂದು ಕಲ್ಚರ್ ಇದೆ. ಆದರೆ ಬುರ್ಕಾದ ಕಾನ್ಸೆಪ್ಟ್ ಇಸ್ಲಾಮಿನಲ್ಲಿ ಇರುವುದು, ನಿಮ್ಮ ಹೇಗೆ ನಾವು ಪುರುಷರು ಇಡೀ ನಮ್ಮ ಶರೀರವನ್ನು ಮುಚ್ಚಿಕೊಳ್ಳುವ ಬಹಳ ನೀಟಾಗಿ ಡ್ರೆಸ್ ಹಾಕಿಕೊಳ್ತೇವೆ, ಅದೇ ರೀತಿ ಡ್ರೆಸ್ ಮಹಿಳೆಯರು ಕೂಡ ಹಾಕಬೇಕು. ಅದು ಒಂದು ಕಪ್ಪು ಹಾಕಬೇಕು, ಅದಕ್ಕೆ ಬೇರೆ ಹಾಕಬೇಕು, ಅದರ ಬಣ್ಣ ಹೇಗಿರಬೇಕು, ಇದೆಲ್ಲ ಸಮಾಜದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳು ಮತ್ತು ಬೆಳವಣಿಗೆಗಳು. ಇಸ್ಲಾಮಿನ ಮೂಲ ಸಿದ್ಧಾಂತ ಅದು. ನನ್ನ ಹೆಸರು ಭರತ್ ಕುಕ್ಕುಜಡ್ಕ ಅಂತ. ಓಕೆ, ಸುಳ್ಯದಿಂದ ಬಂದಿದ್ದೇನೆ. ಇಸ್ಲಾಮಲ್ಲಿ ಆ ಕಾಲದಲ್ಲೇ ಬಂದಿದೆ, 1400 ವರ್ಷದ ಹಿಂದೆನೇ ಬಂದಿದೆ, ಒಳ್ಳೆಯ ಇದು. ಆದರೆ ಬ್ಯಾನ್ ಆಗಿದ್ದು ನಮ್ಮ ಇಂಡಿಯಾದಲ್ಲಿ ಯಾವುದು ಅಂತ ಹೇಳಿದ್ರೆ ತ್ರಿವಳಿ ತಲಾಖು. ಅದಕ್ಕೆ ಇಸ್ಲಾಮಿನ ನಾನು ಕಂಡಾಗ ಇಸ್ಲಾಮಿನಲ್ಲಿ ಅವಕಾಶ ಇಲ್ಲ. ಒಂದೇ ಸಾರಿ 3 ತಲಾಕ್ ಅಂತ ಹೇಳಿ ಇದು ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಬಂದು ಸರ್ಕಾರ ಏನು ಮಾಡಿದೆ, ತ್ರಿವಳಿ ತಲಾಖನ್ನು ಬ್ಯಾನ್ ಮಾಡೋದ್ರ ಜೊತೆಗೆ ಯಾರೋ ತ್ರಿವಳಿ ತಲಾಖ್ ಇದು ಮಾಡಿದರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಇದು ಮಾಡ್ತದೆ. ಅದು ನೀವು ಕೇಸ್ ಕೊಟ್ಟದ್ದು ಸತ್ಯಾಸತ್ಯತೆ ಅದು ಬೇರೆ, ಇದು ಆ ರೀತಿ ನಡೀತದೆ. ಬೇರೆ ವಿಚ್ಛೇದನ ಕೇಸ್ಗಳೆಲ್ಲ ನೀವು ಅದು ಸಿವಿಲ್ ಇದರಲ್ಲೂ ಇದಾಗ್ತದೆ. ಡೈವರ್ಸ್ ಆದ್ರೆ ಅಥವಾ ಇಶ್ಯೂ ಬಂದ್ರೆ ಅದು ಸಿವಿಲ್ ಕ್ರಿಮಿನಲ್ ಕೇಸ್ ಆಗೋದಿಲ್ಲ. ಆದ್ರೆ ನನ್ನ ಪ್ರಶ್ನೆ ಇರುವುದು ಇದು ಏನಂದ್ರೆ, ನಿಮ್ಮಲ್ಲಿ ಧಾರ್ಮಿಕ ಮುಖಂಡರು ಇವರೆಲ್ಲ ಇದ್ದಾರೆ, ಅವರು ಈ ತ್ರಿವಳಿ ತಲಾಖನ್ನ ಇಲ್ಲಿ ಇಸ್ಲಾಮಲ್ಲಿ ಇಲ್ಲದಿದ್ರು ಕೂಡ ಆಚರಿಸಿಕೊಂಡು ಬಂದಿದ್ದಾರೆ. ಆಗ ಒಂದಷ್ಟು ಪ್ರಬುದ್ಧ ಧಾರ್ಮಿಕ ಮುಖಂಡರು ಇವರೆಲ್ಲ ಯಾಕೆ ಇದನ್ನು ತಡಿಲಿಲ್ಲ, ಇದು ನಮ್ಮ ಇಸ್ಲಾಂನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂತ ಒಂದು ಅರಿವನ್ನೇ ಯಾಕೆ ಮೂಡಿಸ್ಲಿಲ್ಲ? ಅದನ್ನು ಮೂಡಿಸಿದ್ದಿದ್ರೆ ತ್ರಿವಳಿ ತಲಾಖ್ ಅಂತ ಹೇಳುವಂಥದ್ದು ಇರ್ತಿರ್ಲಿಲ್ಲ, ಮತ್ತು ಈ ಕೇಸು ಈ ಒಂದು ಇದು ತ್ರಿವಳಿ ತಲಾಖ್ ನಿಷೇಧ ಈ ತರದೊಂದು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ತ್ರಿವಳಿ ತಲಾಖನ ಬಗ್ಗೆ ನೀವು ಈ ಕಾನೂನು ಬರುವಾಗ ಕರ್ನಾಟಕ ಮತ್ತು ಉತ್ತರ ಭಾರತವನ್ನು ನೀವು ನೋಡಿದ್ರೆ ಬಹುಶಃ ಇದರಲ್ಲಿ ಪ್ರಶ್ನೆಯಲ್ಲಿ ಕೂಡ ಒಂದಷ್ಟು ಹೆಚ್ಚು ವಿವರ ಇರ್ತಿತ್ತು ಅಂತ ಭಾವಿಸ್ತೇನೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಇಂಥ ಇಶ್ಯೂಗಳೇ ಇಲ್ಲ. ಎಷ್ಟು ಕೇಸ್ ಆಗಿದೆ ಅಂತ ಕೇಳಿ, ಎಷ್ಟು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಕೇಳಿ, ದಕ್ಷಿಣ ಭಾರತದಲ್ಲಿ ಇಶ್ಯೂವೇ ಇಲ್ಲ. ಉತ್ತರ ಭಾರತದಲ್ಲಿ ಕೆಲವು ಕಡೆ ಇದೆ, ಅಂದ್ರೆ ಇಲ್ಲಿ ಅಂತಹ ಜಾಗೃತಿಯನ್ನು ಮೂಡಿಸಿದ್ದಾರೆ ಮತ್ತು ಬಹಳ ಕಡಿಮೆ ಆಗಿದೆ. ಉತ್ತರ ಭಾರತದಲ್ಲಿ ಒಂದಷ್ಟು ಇತ್ತು, ಇಲ್ಲ ಅಂತಲೇ ಹೇಳಲಿಕ್ಕಾಗಲ್ಲ, ಆದ್ರೆ ಬಿಂಬಿಸಲಾದಷ್ಟು ಇಲ್ಲ. ಮೊಹಮ್ಮದ್ ಕುಂಜಿ ಅವರೇ, ಈ ತಲಾಖ್ ಅಂದ್ರೆ ಏನು, ಹೇಗೆ ಅಂತ? ಈ ತಲಾಖ್ ಅಂತ ಹೇಳಿದ್ರೆ ಅದು ಭಯಂಕರ ಕ್ರೂರ ಅಂತ ಒಂದು ಭಾವಿಸಿದ್ದಾರೆ ಸಮಾಜದಲ್ಲಿ. ಹೆಣ್ಮಕ್ಕಳನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಗೆ ತಲಾಖ್ನ ಸಿಸ್ಟಮ್, ಹೇಗೆ ತ್ರಿವಳಿ ತಲಾಖ್ ಏನು ಅಂತ? ತಲಾಖ್ ಎಂಬುದು ಮಹಿಳೆಗೆ ಕೊಡಲಾದ ಒಂದು ಗೌರವ. ಅದು ಮಹಿಳೆಯ ಶೋಷಣೆ ಖಂಡಿತ ಅಲ್ಲ. ಇಸ್ಲಾಮಿನಲ್ಲಿ ಕುಟುಂಬ ಜೀವನ ಎಂಬುದು ಬಹಳ ಮುಖ್ಯ. ಸಂತೃಪ್ತ ಕುಟುಂಬ ಜೀವನ, ಸುಭದ್ರ ಕುಟುಂಬ ಇಸ್ಲಾಮಿನ ಪವಿತ್ರ ಕುರ್ಆನ್ನ ಮೂಲ ಆಶಯ. ಅದು ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ. ಯಾಕಂದ್ರೆ ಮನುಷ್ಯ ಒಂದು ಸಮಾಜದ ಬಹಳ ಸಣ್ಣ ಯೂನಿಟ್ ಕುಟುಂಬ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರ್ತದೆ, ಸಮಾಜ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ, ದೇಶಗಳು ಚೆನ್ನಾಗಿದ್ರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ಅದನ್ನ ಕುಟುಂಬ ಎಂಬುದು ಬಹಳ ಸಣ್ಣ ಯೂನಿಟ್, ಅದು ಸುಭದ್ರವಾಗಿರಬೇಕು, ಅದು ಬಹಳ ಸಂತೃಪ್ತಿಯಿಂದ ಕೂಡಿರಬೇಕು. ಅದಕ್ಕೆ ಬೇಕಾದ ಎಲ್ಲಾ ಮಾರ್ಗದರ್ಶನಗಳು ಪವಿತ್ರ ಕುರಾನ್ನಲ್ಲಿದೆ ಮತ್ತು ಪ್ರವಾದಿ ವಚನಗಳಲ್ಲಿ ಧಾರಾಳದರ ಬಗ್ಗೆ ಮಾರ್ಗದರ್ಶನ ಮಾಡಲಾಗಿದೆ. ಇನ್ನು ಆ ಕುಟುಂಬ ಜೀವನದ ಭದ್ರತೆಗಾಗಿಯೇ ಇರುವಂತಹ ಒಂದು ಮಾರ್ಗವಾಗಿದೆ ತಲಾಖ್ ಎಂಬುದು. ಯಾಕಂದ್ರೆ ಡೈವೋರ್ಸ್ ದೊಡ್ಡ ಸಮಸ್ಯೆ ಏನೆಂದರೆ, ಡೈವೋರ್ಸ್ ಅಂತ ಹೇಳುವಾಗ ನಮಗೆ ಏನು ಅನಿಸುವುದೇ ಇಲ್ಲ, ತಲಾಖ್ ಅಂತ ಹೇಳುವಾಗ ಏನೋ ಒಂದು ಬಾಂಬು ಸಿಡಿದಾಗೆ ನಮಗೆ ಅನುಭವ ಆಗ್ತದೆ. ಆ ಇಂಗ್ಲಿಷ್ ಡೈವೋರ್ಸ್ ಅನ್ನ ಅರಬಿಯಲ್ಲಿ ತಲಾಖ್ ಅಂತ ಹೇಳುದು, ಕನ್ನಡದಲ್ಲಿ ನಾವೇನು ವಿಚ್ಛೇದನ ಅಂತ ಹೇಳ್ತಾ ಇದ್ದೇವೆ. ವಿಚ್ಛೇದನ ಅಂತ ಹೇಳುವಾಗ ನಮಗೆ ಏನು ಅನಿಸುವುದೇ ಇಲ್ಲ. ಒಬ್ಬ ತಲಾಖ್ ಮಾಡಿದ ಅಂತ ಹೇಳುವಾಗ ಏನೋ ಬಾಂಬು ಬಿದ್ದ ಅನುಭವ ಆಗ್ತದೆ. ಇದೆಲ್ಲ ನಾನು ಹೇಳಿದಲ್ಲ, ಇಸ್ಲಾಮೋಫೋಬಿಯಾ ಏನು ಕ್ರಿಯೇಟ್ ಮಾಡಿದ್ದಾರೆ, ಅದರ ಪರಿಣಾಮಗಳಿದಲ್ಲ. ಇಸ್ಲಾಮಿನ ಏನೆಲ್ಲ ಆಶಯಗಳಿವೆ, ಅದನ್ನೆಲ್ಲ ಪಾರಿಭಾಷಿಕ ಪದಗಳಿವೆ, ಅದನ್ನೆಲ್ಲ ಒಂದು ಭಯಾನಕವಾಗಿ ಚಿತ್ರೀಕರಿಸುವುದು ಇಸ್ಲಾಮೋಫೋಬಿಯಾದ ಒಂದು ದೊಡ್ಡ ಭಾಗ ಅದು. ಅದರಿಂದ ತಲಾಖ್ ಅಂದ್ರೆ ನೋಡಿ, ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರಬೇಕು, ಸಂತೃಪ್ತಿ ಇರಬೇಕು, ಬಹಳ ಭದ್ರವಾಗಿರ್ಬೇಕು, ಅಲ್ಲಿ ಬಿರುಕುಗಳು ಇರಲೇಬಾರದು. ಒಂದು ಹಾಗೆ ಆಗಬಹುದು, ಕೆಲವೊಮ್ಮೆ ಹೊಂದಾಣಿಕೆ ಸಾಧ್ಯವೇ ಇಲ್ಲದ ಒಂದು ಸ್ಥಿತಿ ಬರಬಹುದು.
ಪತಿ ಪತ್ನಿಯರ ಮಧ್ಯೆ 100% ಹೊಂದಾಣಿಕೆಗಳಿರಬೇಕು ಅಂತ ಏನಿಲ್ಲ. ಎಷ್ಟು ಅಡ್ಜಸ್ಟ್ ಮಾಡಿಯೂ ಏನು ಮಾಡಿಯೂ ಹೊಂದಾಣಿಕೆಯೇ ಆಗದ ಸಮಾಜದಲ್ಲಿ ಪತಿ ಪತ್ನಿಯರಾಗಿದ್ದುಕೊಂಡು ಕೂಡ ಮನೆಯಲ್ಲಿ ಪರಸ್ಪರ ಶತ್ರುಗಳಾಗಿರುವ ನೂರು ಉದಾಹರಣೆಗಳು ನಮ್ಮ ಎದುರಿನಲ್ಲಿದೆ. ಸಮಾಜದಲ್ಲಿ ಮಾತ್ರ ಅವರು ಪತಿ ಪತ್ನಿಯರು, ಮನೆಯಲ್ಲಿ ಅವರು ಶತ್ರುಗಳಾಗಿರ್ತಾರೆ, ವೈರಿಗಳಾಗಿರ್ತಾರೆ. ಅಂತಹ ಒಂದು ಭಯಾನಕ ಸ್ಥಿತಿ ಬರುವುದಾದರೆ ಬಿಡುಗಡೆಯ ಒಂದು ಮಾರ್ಗ, ಎಕ್ಸಿಟ್ ಡೋರ್ ಅಂತ ಇರ್ತದೆ ಎಲ್ಲದರಲ್ಲೂ. ಅದು ಫ್ಲೈಟಲ್ಲೂ ಇದೆ, ಟ್ರೈನಲ್ಲೂ ಇದೆ, ಎಲ್ಲದರ ಎಕ್ಸಿಟ್ ಡೋರ್ ಅಂದ್ರೆ ಯಾವುದಕ್ಕೆ? ನೀವು ಯಾವಾಗಲೂ ಅಲ್ಲಿ ಹೋಗ್ಲಿಕ್ಕೆ ಇರುವುದಲ್ಲ. ಎಕ್ಸಿಟ್ ಡೋರ್ ಅಂದ್ರೆ ತುರ್ತು ಅಗತ್ಯ ಬಂದಾಗ ಎಕ್ಸಿಟ್ ಡೋರ್ ಅನ್ನು ನೀವು ಉಪಯೋಗಿಸಬಹುದು ಅಂತ. ತಲಾಕ್ ಎಂಬುದು ಒಂದು ಎಕ್ಸಿಟ್ ಡೋರ್ ಇಸ್ಲಾಮಿನಲ್ಲಿ. ಅಂತಹ ಒಂದು ಅನಿವಾರ್ಯತೆ ಬಂದ ಸಂದರ್ಭದಲ್ಲಿ ಬಿಡುಗಡೆ ಆಗಬಹುದು, ಬಿಡುಗಡೆಯ ಒಂದು ಮಾರ್ಗ. ಆ ಬಿಡುಗಡೆ ಆಗಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ. ಅದು ಏಕದಮ್ 3 ತಲಾಖ್ ಕೊಡುವುದಲ್ಲ, ಅದಕ್ಕಿಂತ ಮುಂಚೆ ನಿಯಮಗಳನ್ನೆಲ್ಲ ಹೇಳಿಕೊಡಲಾಗಿದೆ. ನೀವು ಪರಸ್ಪರ ಉಪದೇಶ ಮಾಡಬೇಕು, ನೀವು ಪರಸ್ಪರ ಬಿಟ್ಟು ನಿಲ್ಬೇಕು, ಸ್ವಲ್ಪ ದಿವಸ ದೂರ ಇರಿ. ಪತಿ ಪತ್ನಿಯರ ಮಧ್ಯೆ ಸಂಬಂಧ ಸರಿ ಭದ್ರಾಗಲಿಕ್ಕೆ ಒಂದು ಮಾರ್ಗ ಏನಂದ್ರೆ ಸ್ವಲ್ಪ ದಿವಸ ಬಿಟ್ಟಿರ್ಬೇಕು, ಆಗ ಗೊತ್ತಾಗ್ತದೆ. ಪತ್ನಿ ತವರು ಮನೆಗೆ ಹೋದ್ರೆ ಗೊತ್ತಾಗ್ತದೆ ಅವಳ ಮಹತ್ವ ಎಷ್ಟಿದೆ ಅಂತ. ಹಾಗೆ ಇಸ್ಲಾಮಿನಲ್ಲಿ ಹೇಳಲಾಗಿದೆ ಸ್ವಲ್ಪ ದಿವಸ ಬಿಟ್ಟು ನಿಲ್ಬೇಕು. ಮತ್ತೆ ಅವರ ಮಧ್ಯೆ ಕೌನ್ಸಿಲಿಂಗ್ ಮಾಡಬೇಕು, ಅವಳ ವತಿಯಿಂದ ಕೆಲವರು, ಅವನ ವತಿಯಿಂದ ಕೌನ್ಸಿಲಿಂಗ್ ಮಾಡಬೇಕು. ಹೀಗೆ ಒಂದು ಸುದೀರ್ಘ ಪ್ರೋಸೆಸ್ ಆಗಿ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಯಲ್ಲಿ ಒಂದು ತಲಾಖ್ ಹೇಳಬೇಕು ಅಂತ ಇರುವುದು ಇಸ್ಲಾಮಿನಲ್ಲಿ. ಒಂದು ತಲಾಖ್ ಕೊಟ್ರೆ ಅವಳನ್ನು ಯಾವಾಗ ಬೇಕಲ್ಲ ಮರಳಿ ಪಡೆಯಬಹುದು. ಅಲ್ಲೂ ಸರಿಯಾಗುವುದಿಲ್ಲ, ನಿಮ್ಮ ಸಮಸ್ಯೆ ಮುಗಿದಿಲ್ಲ ಎಂದಾದ್ರೆ ನೀವು 2ನೇ ತಲಾಖ್ ಕೊಡಿ, 2 ಕೊಟ್ಟು ಕೂಡ ವಾಪಸ್ ಪಡೆಯಬಹುದು. ಅಲ್ಲೂ ಸಮಸ್ಯೆ ಮುಗಿಯುವುದಿಲ್ಲ ಎಂದಾದ್ರೆ ಮತ್ತೆ ಶಾಶ್ವತವಾಗಿ ನೀವು ಬೇರ್ಪಡಿ, ಅವಳು ಬೇರೆ ಮದುವೆ ಆಗಲಿ, ಅವ ಬೇರೆ ಮದುವೆ ಆಗಲಿ. ತಲಾಖ್ ಮಾತ್ರ ಅಲ್ಲ, ಇಸ್ಲಾಮಿನಲ್ಲಿ ಖುಲಾ ಕೂಡ ಇದೆ. ಒಬ್ಬ ಮಹಿಳೆಗೆ ಅದು ಎಲ್ಲೂ ಚರ್ಚೆ ಆಗುವುದಿಲ್ಲ. ಮಹಿಳೆಗೆ ಅವನೊಂದಿಗೆ ಹೊಂದಾಣಿಕೆ ಸಾಧ್ಯವೇ ಇಲ್ಲ ತನ್ನ ಪತಿಯೊಂದಿಗೆ. ಅವಳಿಗೆ ತಲಾಖಿಗಿಂತ ಸುಲಭ ಖುಲಾ ಪಡೆಯುವುದು. ಖುಲಾ ಪಡಿನ ಬೇಡ, ನನಗೆ ಅವನಿಂದ ಬೇರ್ಪಟ್ಟು ನಾನು ನನ್ನ ಬೇರೆ ದಾರಿ ಮಾಡಿಕೊಳ್ತೇನೆ, ಅವನಿಗೆ ಅವಳ ದಾರಿ ಮಾಡಿಕೊಳ್ಬೋದು. ನೋಡಿ, ಈ ತಲಾಖ್ ಖುಲಾ ಅಲ್ಲ, ಕುಟುಂಬ ಜೀವನದ ಭದ್ರತೆಗೆ, ಕುಟುಂಬ ಜೀವನದ ನೆಮ್ಮದಿಗೆ ಮತ್ತು ಮುಖ್ಯವಾಗಿ ಮಹಿಳೆಯರ ರಕ್ಷಣೆಗೆ ಇರುವಂತಹ ಮಾರ್ಗಗಳು. ಇನ್ನು ತ್ರಿವಳಿ ತಲಾಖ್ ಎಂಬುದು ಇಸ್ಲಾಮಿನಲ್ಲಿ ಇಲ್ಲವೇ ಇಲ್ಲ. 3 ತಲಾಖ್ ಒಟ್ಟಿಗೆ ಕೊಡುವ ಪದ್ಧತಿ ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ. ಮತ್ತು ತ್ರಿವಳಿ ತಲಾಖ್ ಎಂಬುದು ಈಗಾಗಲೇ ಅವರು ಕುಕ್ಕಿಲ ಹೇಳಿದ ಹಾಗೆ ಬಹಳ ಅಪರೂಪ ಸಮಾಜದಲ್ಲಿ ನಡೀತಾ ಇದೆ. ಏನೋ ಮಾಧ್ಯಮಗಳು ಹೇಳುವ ಹಾಗೆ ಅಥವಾ ನಮ್ಮ ಅದನ್ನು ನಿಷೇಧಿಸಿರುವ ಸರ್ಕಾರ ಹೇಳುವ ಹಾಗೆ ಈ ದೇಶದಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವ ಒಂದು ಪ್ರಕ್ರಿಯೆ ಖಂಡಿತ ಅಲ್ಲ ತ್ರಿವಳಿ ತಲಾಖ್ ಎಂಬುದು. ಎಲ್ಲೋ ಅಲ್ಲಿ ಇಲ್ಲೊಂದು ಬಹಳ ಅಪರೂಪಕ್ಕೆ ಒಂದು ನಡೆಯುತ್ತದೆ. ದಕ್ಷಿಣ ಭಾರತದಲ್ಲಂತೂ ಅದರ ಕೇಸುಗಳಿಲ್ಲ, ಯಾಕೆಂದರೆ ಅಷ್ಟು ಧಾರ್ಮಿಕ ಜಾಗೃತಿ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ, ಮತ್ತು ಶೈಕ್ಷಣಿಕವಾಗಿ ಕೂಡ ಬೆಳೆದಂತಹ ಸಮುದಾಯಗಳು ನಮ್ಮಲ್ಲಿ ಇರುವುದು. ಉತ್ತರ ಭಾರತದಲ್ಲಿ ಕೆಲವೊಮ್ಮಂತಹ ಘಟನೆಗಳೆಲ್ಲ ನಡೆಯುತ್ತೆ, ಬಹಳ ಅಪರೂಪಕ್ಕೆ ಅಂತಹ ಘಟನೆಗಳು ನಡೆಯುತ್ತದೆ. ಅದು ಅಪರೂಪಕ್ಕೆ ನಡೆಯಲಿಕ್ಕೆ ಕಾರಣ ಧಾರ್ಮಿಕ ವಿದ್ವಾಂಸರು ಮೂಡಿಸಿರುವ ಜಾಗೃತಿ. ಧಾರ್ಮಿಕ ವಿದ್ವಾಂಸರು ಮೂಡಿಸಿರುವ ಜಾಗೃತಿಯಿಂದಾಗಿಯೇ ಏನಾಗ್ತಾ ಇದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಮತ್ತು ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬರು ಇರ್ತಾರಲ್ಲ, ಸಮಾಜದಲ್ಲಿ ಹುಚ್ಚರು ಖಂಡಿತ ಇರ್ತಾರೆ. ಅಲ್ಲೂ ಎಲ್ಲೋ 1-2 ಕಡೆ ಆಗುವುದಕ್ಕೆ ಒಂದು ಧರ್ಮ, ಒಂದು ಸಮುದಾಯ, ಒಂದು ಸಿಸ್ಟಮ್ ಅಪರಾಧಿಯಾಗೋದು ಖಂಡಿತ ಸಾಧ್ಯ ಇಲ್ಲ. ಇದು ನಾವು ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ಕೇಳುವ, ನೀವು ಇಂಥ ಏನಾದರೂ ಪ್ರಕರಣಗಳನ್ನು ನೋಡಿದ್ದೀರಾ? ನಿಮ್ಮ ಗಮನದಲ್ಲಿ ಇಂಥ ನೀವು ಜಡ್ಜ್ ಆಗಿರುವಾಗ ಅಥವಾ ಅದಕ್ಕಿಂತ ಮೊದಲು ಇಂಥ ಪ್ರಕರಣಗಳನ್ನು ಗಮನಿಸಿದ್ದೀರಾ? ಹೇಗಿತ್ತು ಅಂತ? ದಕ್ಷಿಣ ಭಾರತದಲ್ಲಿ ಈ ಉದಾಹರಣೆಗಳು ಅತಿ ಕಡಿಮೆ. ಖುಲಾನಾಮ ಅಂತೇಳಿ ಅತಿ ಕಡಿಮೆ ಹೆಣ್ಮಕ್ಳು ಕೋರ್ಟಿಗೆ ಹಾಕಿದ್ದಾರೆ. ಖುಲಾನಾಮ ಅವರು ಸಪರೇಟ್ ಆಗಲಿಕ್ಕೆ ಅವ್ರಿಗೆ ಒಂದು ಲಿಬರ್ಟಿ ಇದೆ, ಕುರಾನ್ನಲ್ಲಿ ಅದಕ್ಕೆ ಅವಕಾಶ ಇದೆ. ಅದು ಈಗ ಲೇಟೆಸ್ಟ್ ಜಜ್ಮೆಂಟ್ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟು ರಿಕಗ್ನೈಸ್ ಮಾಡಿದೆ, ಅವರು ಹಾಕ್ಬೋದು, ಅದು ಇದು ಜಜ್ಮೆಂಟು ಆಗಿದೆ. ಈ ತಲಾಕ್ ಬಗ್ಗೆ ನಾನು ಏನು ಹೇಳ್ತಾ ಇರೋದು, ನಮ್ಮ ಇವ್ರು ಹೇಳಿದಾಗೆ, ಮೊಹಮ್ಮದ್ ಕುನಿಯವ್ರು ಹೇಳಿದಾಗೆ, ಅದು ಇಸ್ಲಾಮಿನ ಒಂದು ಕೆಲವೊಂದು ಅಜ್ಞಾನ ಅಂತ ಹೇಳ್ಬೋದು. ಸರಿಯಾದ ಜ್ಞಾನ ಇಲ್ಲದವರು 3 ಸಲ ಒಂದೇ ಸಲ ಪ್ರೊನೌನ್ಸ್ ಮಾಡ್ತಾರೆ. ಅದು ಬಟ್ ದಕ್ಷಿಣ ಭಾರತದಲ್ಲಿ ವೆರಿ ವೆರಿ ರೇರ್. ಅದನ್ನು ಸರಿಯಾಗಿ ತಲಾಕ್ ಮಾಡ್ಬೇಕಾದ್ರೆ ಈಗ ಅದೊಂದು ನಿಯಮಗಳದಾವು, ಅವ್ರು ಹೇಳಿದಾಗೆ ಅದನ್ನೆಲ್ಲ ಫಾಲೋ ಮಾಡಿ ಅದು 3rd ತಲಾಕ್ ಕೊಟ್ಟರೆ ದಟ್ ಈಸ್ ವಿತ್ ಫೈನಲ್. ಅದರಲ್ಲೇನು ಕೆಲವೊಂದು ಕಂಡೀಷನ್ಸ್ ಏನಿದೆ, ಮಹಾರ್ಗೆ ವಾಪಸ್ ಕೊಡಬೇಕು, 3 months ಇದ್ದದ್ದು ಕೊಡಬೇಕು, ಸಿ ಹ್ಯಾಸ್ ಟು ಬಿ ಗಿವನ್ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಫಾರ್ ಅವರ್ ಫ್ಯೂಚರ್ ಮೇಂಟೆನೆನ್ಸ್, ಅದನ್ನು ಸಹ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲ, ಸರ್ಕಾರಕ್ಕೆ ಹೀಗೆ ಮಾಡ್ಬೋದಿತ್ತು. ನನ್ನ ಅಂದಾಜಿತ್ತು ಹೇಗೆ ಅಂತ ಹೇಳಿದ್ರೆ, ಒಂದು ವೇಳೆ ಸರ್ಕಾರಕ್ಕೆ ಇದೊಂದು ಗಂಭೀರ ಸಮಸ್ಯೆ ಅಂತ ಗೊತ್ತಿರ್ತಿದ್ರೆ, ಹಾಗೆ ಆಗಿರ್ತಿದ್ರೆ, ಅಂತ ರಿಪೋರ್ಟ್ಗಳು ಇರ್ತಿದ್ರೆ, ಸರ್ಕಾರ ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಸಂಘಟನೆಗಳಿವೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಂತ ಇದೆ, ಜಮಾತೆ ಇಸ್ಲಾಮಿ ಹಿಂದ್ ಅಂತ ಇದೆ, ಜಮಿಯತ್ ಉಲಮಾಯ ಹಿಂದ್ ಅಂತ ಇದೆ. ಇಂಥ ಹಲವು ಸಂಘಟನೆಗಳು ದೇಶ ವ್ಯಾಪಕವಾಗಿರುವಂಥದ್ದು. ಆ ಸಂಘಟನೆಗಳಿಗೆ ಒಂದು ಟಾರ್ಗೆಟ್ ಕೊಡೋದು. ನೋಡಿ, 10 ವರ್ಷಗಳಲ್ಲಿ ನಿಮಗೆ ಟಾರ್ಗೆಟ್ ಕೊಡ್ತೇವೆ, 5 ವರ್ಷ ಟಾರ್ಗೆಟ್ ಕೊಡ್ತೇವೆ, ಇಷ್ಟು ಫಂಡ್ ಕೊಡ್ತೇವೆ.
ನೀವು ಜನಜಾಗೃತಿ ಮಾಡಿಯಪ್ಪ, ಕಡಿಮೆ ಇರುವುದಲ್ಲ, ನಿಮ್ಮ ಜನಜಾಗೃತಿಯಲ್ಲಿ ಹೋಗುದು ಅಂತಾದ್ರೆ ಹೋಗ್ತವೆ, ಇಲ್ಲದ್ರೆ ನಾವು ಕೇಳಿಸ್ತಾರೆ, ಇದು ಪ್ರಕರಣ ನಾವೇನು ಕಾಯ್ದೆ ತರ್ತೇವೆ, ಹೀಗೆ ಮಾಡ್ಬೋದಿತ್ತು. ಆದ್ರೆ ಅವು ಯಾವ ಜಾಗೃತಿಯನ್ನು ಮಾಡದೆ ಮತ್ತು ಮಾತಾಡದೆ ಆ ಕಾಯ್ದೆಯನ್ನು ತಂದಿರುವುದರಿಂದಲೇ ಅದು ತೊಂದರೆಯನ್ನು ಉಂಟು ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಹೇಳಿ ಬರುತ್ತೆ. ನನ್ನ ಪ್ರಶ್ನೆ ಇದ್ದಿದ್ದು, ಈ ತರ ಸಂಘಟನೆಗಳು, ಧಾರ್ಮಿಕ ಮುಖಂಡರು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಒಂದು ನೋಡಿ, ಸಮಸ್ಯೆ ಇಲ್ಲ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ತಲಾಕ್ ಕಾನೂನು ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ? ಇಂಡಿಯಾದಲ್ಲೇ ಲೋವೆಸ್ಟ್ ಕೇಸ್ ರಿಜಿಸ್ಟರ್ ಆಗಿದ್ದು ಆ ತಲಾಕ್ ಸಂಬಂಧಪಟ್ಟ ಹಾಗೆ. ತಲಾಕು ದಾಂಪತ್ಯದ ಅಂತ, ಬದುಕಿನ ಅಂತ್ಯ ಅಲ್ಲ. ಬದುಕಿನ ಅಂತ್ಯ ಯಾವುದು? ಅತ್ಯಾಚಾರ, ಕೊಲೆ, ಇದೆಲ್ಲ ಬದುಕಿನ ಅಂತ್ಯ. ಬದುಕಿನ ಅಂತ್ಯದ ಇಂಥ ಅಪರಾಧಗಳು ದಿವಸಕ್ಕೆ 200-300 ರೆಕಾರ್ಡ್ ಆಗ್ತವೆ. ಇದಕ್ಕೆ ಕಾನೂನು ಮಾಡಬೇಕು ಬಿಟ್ಟರೆ ದಾಂಪತ್ಯದ ಹಂತಕ್ಕೆ ಕಾನೂನು ಮಾಡ್ತಾರೆ ಅದು ಹಾಸ್ಯಾಸ್ಪದ. ಮತ್ತು ನಿಮಗೆ ಈ ತಲಾಕಿನ ಕಾನೂನು ಎಷ್ಟು ಎಫೆಕ್ಟಿವ್ ಅಂತ ಗೊತ್ತಾಗಬೇಕಿದ್ರೆ ನೀವು ಆ ರೆಕಾರ್ಡ್ ಆಗಿರೋ ಪ್ರಕರಣ ನೋಡಿ. ನನ್ನ ಪ್ರಕಾರ ಈಗ ತಲಾಕಿದು ಒಂದು 4 ವರ್ಷದ ಕಾನೂನು ಬಂದ ನಂತರ ರೆಕಾರ್ಡ್ ಆಗಿರೋ ಪ್ರಕರಣಗಳು ಹೈಯೆಸ್ಟ್ ರೆಕಾರ್ಡ್ ಆಗೋದು ನಮ್ಮ ಇಂಡಿಯಾದಲ್ಲಿ ಅಟ್ರಾಸಿಟಿ ಕೇಸ್ಗಳು, ದಲಿತರ ಮೇಲೆ ಹಲ್ಲೆಗಳು. ಉಳಿದಂತೆ ಲೋವೆಸ್ಟ್ ರೆಕಾರ್ಡ್ ಆಗೋದು ತಲಾಕ್. ಅಲ್ಲ, 10 ದಾಟಿಲ್ಲ. 10 ದಾಟಿಲ್ಲ. ಇದರಲ್ಲೇ ನೀವು ತಿಳ್ಕೊಳ್ಬಹುದು ಅದು ಎಷ್ಟು ಪಬ್ಲಿಕ್ಕಿಗೆ ಒಂದು ರೀತಿ ಏನು ಮಾಡ್ತಾರೆ ಅಂತ ಭ್ರಮೆ ಮೂಡಿಸುವ ಕಾನೂನು ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ನೀವು ಕಂಡುಕೊಂಡ್ರೆ ಈಸಿ ಗೊತ್ತಾಗ್ತದೆ. ಈಗ ಒಂದು ಪ್ರಶ್ನೆ ಇದೆ ಸಣ್ಣದು, ಇದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮಹಿಳೆ ಕೂಡ ವಿಚ್ಛೇದನೆ ಪಡಿಬಹುದು ಅಂತ ಹೇಳಿದ್ರೆ, ಏನು ಕುಲ ಅಂತ ಏನೋ ಹೇಳಿದ್ರಲ್ವಾ, ಅದಕ್ಕೆ ನಾನು ತಿಳ್ಕೊಂಡ ಹಾಗೆ ಮೊದಲನೇದಾಗಿ ಆ ಮಹಿಳೆ ತನ್ನ ಗಂಡನ ಹತ್ರ ಪರ್ಮಿಷನ್ ತಗೊಳ್ಬೇಕು ಅಂತ ಇದೆ. ಇದು ತಲಾಖಿನಲ್ಲಿ 3 ವಿಧಾನ ಇದೆ. ತಲಾಖ್ ಇದೆ, ಕುಲ ಇದೆ, ಫಸ್ಕ್ ಅಂತ ಇದೆ. 3 ವಿಧಾನಗಳಿವೆ. ಬಹುಶಃ ಮೊಹಮ್ಮದ್ ಕುಂಜಿ ಅವರು ಹೇಳ್ತೀರಾ? ಮೊಹಮ್ಮದ್ ಕುಂಜಿ ಅವರು ಅಲ್ಲ, ಪರ್ಮಿಷನ್ ತಗೊಂಡು ಹಾಕ್ಬೇಕಂತ ಏನಿಲ್ಲ ಕಾಯ್ದೆ. ಶಿ ಕ್ಯಾನ್ ಫೈಲ್ ಇಂಡಿಪೆಂಡೆಂಟ್ಲಿ. ಅಲ್ಲ, ಅದೀಗ ನಮ್ಮ ಇದರಲ್ಲಿ ಕಾನೂನಿನ ಪ್ರಕಾರ ಅದು ಇಸ್ಲಾಮಿನಲ್ಲಿ ಧಾರ್ಮಿಕವಾಗಿ ತಲಾಕ್ ಅಂದರೆ ಪುರುಷ ಕೊಡುವುದು, ಅದಕ್ಕೆ ಪುರುಷ ಕೊಡುವ ವಿಚ್ಛೇದನೆ, ಅದರ ನಿಯಮಗಳೆಲ್ಲ ನಾನು ಹೇಳಿದೆ. ಹುಲ ಅಂದರೆ ಮಹಿಳೆ ಬೇರ್ಪಡುವುದು ತನ್ನ ಪತಿಯಿಂದ, ನನಗೆ ಬೇಡ, ಸಾಧ್ಯ ಇಲ್ಲ, ಅವನ ಜೊತೆ ಹೊಂದಾಣಿಕೆ ಆಗಲ್ಲ, ಸಮಸ್ಯೆ ಇದೆ. ಸೊ ಅದಕ್ಕೆ ಅವ ಕೊಡಬೇಕು, ಹುಲ ಅವಳು ಕೇಳಬೇಕು, ಅವ ಕೊಡಬೇಕು. ಇನ್ನು ಅವನು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ಮತ್ತೆ ಫಸ್ಕ್ ಅಂತ ಇದೆ. ಫಸ್ಕ್ ಅಂದ್ರೆ ಮತ್ತೆ ಅವನ ಪರ್ಮಿಷನ್ ಅಂತ ಇಲ್ಲ, ಅದಕ್ಕೆ ಬಿಡುಗಡೆ. ಅದು ಅವಳು ಒಂದು ನೋಟಿಸ್ ಜಾರಿ ಮಾಡುದು, ನಂದು ಆಯ್ತು ಬಿಡುಗಡೆ, ನನಗೆ ಆಗ್ಲಿಕ್ಕಿಲ್ಲ ಅಂತ. ಹುಲಾದಲ್ಲಿ ಅವನಿಗೆ ಒಪ್ತಾ ಇಲ್ಲ, ಕುಲ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂತ ಅಂದ್ರೆ, ಹುಲ ಅಂದ್ರೆ ಅವ ಕೊಡಬೇಕು, ಹುಲ ಗೊತ್ತಾಯ್ತಲ್ಲ. ಇನ್ನು ಹುಲ ಆಗುವುದಿಲ್ಲ, ಅವ ಕೊಡುವುದಿಲ್ಲ ಅಂದ್ರೆ ಬೇರೆ ದಾರಿ ಇದೆ ಅವಳಿಗೆ, ಫಸ್ಕ್ ಇದೆ. ಫಸ್ಕಿನ ಮೂಲಕ ಅವಳಿಗೆ ಅವನ ಪರ್ಮಿಷನ್ ಇಲ್ಲದೆ ಅವಳಿಗೆ ಬಿಡುಗಡೆ ಆಗ್ಬಹುದು. ಕಾಜಿ ಇರ್ತಾರೆ ಅವರಲ್ಲಿ. ನಿಮ್ಗೆ ಇದು ಗೊತ್ತಿರಲಿ, ತಲಾಕ್ ಅಂತ ಹೇಳಿದ್ರೆ ಕನಿಷ್ಠ 3 ತಿಂಗಳು ಬೇಕು ಪ್ರೊಸೆಸ್. ಕುಲಕ್ಕೆ ಅರ್ಧ ಗಂಟೆ ಸಾಕು. ಫಸ್ಕಿಗೂ ಕೂಡ ಹಾಗೆ 1 ದಿನ ಸಾಕು, 2 ದಿನ ಸಾಕು. ಹೆಣ್ಣು ಈ ವಿಚ್ಛೇದನವನ್ನು ಪಡ್ಕೊಳ್ಳುವುದಕ್ಕೆ ದಾರಿಗಳು ಈಸಿ ಅಂತ ನನಗೆ ಭಾವಿಸ್ತೇನೆ. ನನ್ನ ಹೆಸರು ಅಭಿಷೇಕ್ ವಾಲ್ಮೀಕಿ ಅಂತ. ನಾನು ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ ಕೊಣಜೆಯ ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿ. ಸರ್, ನನಗೆ ನನ್ನ ಧರ್ಮವನ್ನು ನಾನು ಎಷ್ಟು ಗೌರವಿಸ್ತೀನೋ, ನಾನು ಬೇರೆ ಧರ್ಮಗಳನ್ನು, ಇಸ್ಲಾಮನ್ನು ಕೂಡ ಅಷ್ಟೇ ಗೌರವಿಸ್ತೀನಿ. ಆದರೆ ನನಗೆ ಸರ್ ಹೇಳುವಾಗ ಒಂದು ಬುರ್ಕಾದ ವಿಷಯ ಬಂದಾಗ ನಾನು ಯಾವತ್ತೂ ಕೂಡ ಅದನ್ನು ಆಪೋಸ್ ಮಾಡ್ತಾನೆ ಬಂದಾನೆ. ಎಲ್ಲ ಧರ್ಮಗಳು ಕೂಡ ಇದನ್ನೇ ಮಾಡ್ತಾ ಬಂದಿರೋದು. ಅಂದರೆ ಯಾರನ್ನೂ ರಕ್ಷಣೆ ಮಾಡೋ ವಿಷಯಕ್ಕೆ ಇನ್ನು ಯಾರ ಮೇಲೆ ಒಂದು ಒತ್ತಡಗಳನ್ನು ಹಾಕೋದು. ಹಿಂದೂ ಧರ್ಮದಲ್ಲೂ ಹಾಗೆ ಸತಿ ಸಿಸ್ಟಮಲ್ಲಿ ಗಂಡ ಸತ್ತ ತಕ್ಷಣ ಹೆಂಡತಿಯನ್ನು ಕೂಡ ಚಿತೆಗೆ ಹಾಕಬೇಕು ಅನ್ನೋದು ಒಟ್ಟು ತಲಾಂತರದಿಂದ ಹೇಗೆ ಬಂದಿದೆ ಅಂದರೆ, ಈ ಗಂಡು ಮಕ್ಕಳ ಒಂದು ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೆಣ್ಣನ್ನು ಶೋಷಣೆ ಮಾಡ್ತಾನೆ ಬಂದಿರೋದು. ಬುರ್ಕಾ ವಿಷಯದಲ್ಲಿ ಹಾಗೆ ಹೇಳಿದ್ರು ಸರ್, ರೇಸಿಸಮ್ ವಿಷಯ ಹೇಳಿದ್ರು ಅವರು, ಕಪ್ಪು ಬಿಳಿ ಬಣ್ಣದ. ಮತ್ತೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡಿದಾಗಲ್ವಾ ಸರ್? ಹಾಗಾದ್ರೆ ಅದನ್ನ ಕಪ್ಪು ಬಣ್ಣ ಬಿಳಿ ಬಣ್ಣ ಅನ್ನೋದನ್ನ ಮತ್ತಷ್ಟು ಮುಚ್ಚಿಟ್ಕೊಂಡಾಗ ಅಲ್ವಾ? ಅದು ನೈಸರ್ಗಿಕ, ಅದು ಮನುಷ್ಯನಿಗೆ ಸಿಗುವಂಥದ್ದು. ಮತ್ತಷ್ಟು ರೇಸಿಸಮ್ ಅನ್ನೋದನ್ನ ನಾವು ಅದನ್ನ ಮತ್ತಷ್ಟು ತೋರಿಸ್ಕೊಟ್ಟ ಹಾಗೆ. ಜೊತೆಗೆ ಒಂದು ಹೆಣ್ಣು ತನ್ನ ಸೌಂದರ್ಯವನ್ನ ತೋರಿಸ್ಕೊಳ್ಬೇಕನ್ನೋದು ಭಾವನೆಗಳು ಇರ್ತದೆ. ಮನುಷ್ಯ ನಾಯಿ ಅಲ್ಲ ಸರ್, ಒಂದು ಪ್ರಾಣಿ ಅಲ್ಲ ಅದು. ನಾಯಿ ಆದ್ರೆ ಹೊರಗಡೆ ನಾಯಿ ಹೋದ್ರೆ ಒಂದು ಬೀದಿ ನಾಯಿ ಕಸ್ತದೆ ಅಂತ ನಾವು ಕಟ್ಟಿ ಹಾಕ್ತೇವೆ. ಮನುಷ್ಯ ಹಾಗಲ್ಲ ಸರ್, ಹಲವಾರು ಆಕಾಂಕ್ಷೆಗಳಿದೆ, ಅವ್ರಿಗೆ ಆದಂತಹ ಹಲವಾರು ಅಭಿಲಾಷೆಗಳಿದೆ, ಅದನ್ನ ನೀವು ಕಟ್ಟಿ ಹಾಕ್ತೀರಿ. ಮತ್ತೆ ಅವಳಿಗೆ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಮುಸ್ಲಿಂ ಸಹೋದರಿಗರಿಗೂ ಕೂಡ ಇಷ್ಟ ಇಲ್ಲ, ಅದು ಒತ್ತಾಯಪೂರ್ವಕವಾಗಿ ಹಾಕ್ತಾ ಇದ್ದಾರೆ, ಅದನ್ನ ಹೇರಲಾಗ್ತಾ ಇದೆ ಒತ್ತಡಪೂರ್ವಕವಾಗಿ. ಒತ್ತಾಯಪೂರ್ವಕವಾಗಿ ಬುರ್ಕಾವನ್ನು ಹೇರಲಾಗ್ತಾ ಇದೆ. ಮತ್ತೆ ನೀವು ರೇಸಿಸಮ್ ಕಪ್ಪು ಬಿಳಿ ಅಂತ ಹೇಳಿದ್ರಿ, ನಿಜ ಕಪ್ಪು ಬಿಳಿಗಾಗಿ ಆ ಬುರ್ಕಾ ಹಾಕ್ತಾ ಇರುವುದಾ ಅಥವಾ ಒತ್ತಾಯಪೂರ್ವಕವಾಗಿ ಏನು ಬುರ್ಕಾವನ್ನು ಹಾಕ್ತಾ ಇದ್ದಾರೆ? ಇಲ್ಲ ನೋಡಿ, ಬುರ್ಕಾದ ವ್ಯಾಪ್ತಿ ಬಹಳ ದೊಡ್ಡದಿದೆ. ಚರ್ಚೆ ದೀರ್ಘ ಆಗ್ತದೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಅಂತ ನಾವು ಅದನ್ನ ದೀರ್ಘವಾಗಿ ಹೇಳಿಲ್ಲ ಬಿಟ್ರೆ, ಈಗ ಉದಾಹರಣೆಗೆ ಆಭರಣದ ಮೇಲೆ ಆಭರಣಗಳ ಪ್ರದರ್ಶನ ಬರ್ತದೆ.
ಒಂದು ಬಡವ ಶ್ರೀಮಂತರ ಆಭರಣಗಳ ಪ್ರದರ್ಶನ ಬರ್ತದೆ. ನಾನು ಕಪ್ಪು ಬಿಳುಪು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕಪ್ಪು ಬಿಳುಪು ಎನ್ನುವುದು ಜಗತ್ತಿನ ಪುರಾತನ ಸಮಸ್ಯೆ. ಇವತ್ತಿಗೂ ಕೂಡ ಅಮೆರಿಕದಂಥ ಮುಂದುವರಿದ ನಾಗರಿಕದಲ್ಲಿ ಕಪ್ಪು ಬಿಳುಪು ಹೊಡ್ಕೊಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಚರ್ಮದ ಬಣ್ಣದ ಆಧಾರದ ಮೇಲೆ ಹೊಡೆದುಕೊಂಡಷ್ಟು ಯಾರೂ ಹೊಡ್ಕೊಂಡಿಲ್ಲ. ಆದರೆ ಕಪ್ಪು ಬಿಳುಪನ್ನು ಅಷ್ಟು ನೀವು ಮಾಡಲಿಕ್ಕಿಲ್ಲ. ಈ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವುದಕ್ಕಿಂತ ಮುಂಚೆ ಆ ಬಣ್ಣ ಶೋಷಿತ ಬಣ್ಣವಾಗಿತ್ತು. ಈಗ ಬುರ್ಕಾದ ವಿಚಾರವಾಗಿ ನೀವು ಹೇಳಿದಾಗ ನೋಡಿ, ಈಗ ಒಂದು ಹೆಂಗಸು ತುಂಬ ಆಭರಣಗಳು ಹಾಕ್ಕೊಳ್ತಾರೆ, ಒಂದು ಹೆಂಗಸಿಗೆ ಏನೂ ಇಲ್ಲ. ಹಾಗೂ ಕೂಡ ಬರ್ತದೆ. ಹೆಣ್ಣಿನ ದೇಹ, ಹೆಣ್ಣಿನ ಕೇಶ, ಹೆಣ್ಣಿನ ನೇತ್ರಗಳು ಬಹಳ ಮಾದಕತೆಯನ್ನು ಸೃಷ್ಟಿಸ್ತವೆ ಸಮಾಜದಲ್ಲಿ. ಕೆಲವೊಂದು ಸರಿ ಹಾಗಾಗ್ತದೆ. ನೀವು ನೋಡಿದ್ರಲ್ಲಿ ಎಷ್ಟೋ ದೇವ ಸನ್ನಿಧಿಗಳಲ್ಲಿ ಹೆಣ್ಣು ಸುರಕ್ಷಿತಳಲ್ಲ ಅಂತ ನೋಡಿದ್ರಲ್ಲ, ಬಹಳಷ್ಟು ಸಮಸ್ಯೆ ಇದೆ. ಬುರ್ಕಾ ಅನ್ನೋದು ಈಗ ಬರೀ ಮುಸಲ್ಮಾನರಲ್ಲಿ ಮಾತ್ರ. ನಾನು ಹೇಳಿದ್ನಲ್ಲ, ಆಂಶಿಕವಾಗಿ ಉತ್ತರ ಭಾರತದ ನೀವು ಯಾವುದೇ ಸ್ಟೇಟ್ಗಳಿಗೆ ಹೋಗಿ ಒಂದು ಮಾರ್ವಾಡಿ ಹೆಂಗಸರು ಹೆಚ್ಚು ಕಡಿಮೆ 90% ಹಿಂದೂ ಸಮುದಾಯದವರು ಕೂಡ ಸೆರಗನ್ನು ತಲೆಯ ಮೇಲೆ ಹಾಕ್ಕೊಳ್ತಾರೆ, ಮುಖ ಮುಚ್ಕೊಳ್ತಾರೆ. ನೀವು ಗಮನಿಸಿರ್ಬೋದು. ಬರೀ ಮುಸಲ್ಮಾನರಲ್ಲಿ ಮಾತ್ರ ಅಲ್ಲ, ನೋಡಲಿಕ್ಕೆ ಒಂದು ಸ್ವಲ್ಪ, ಈಗ ಉದಾಹರಣೆಗೆ ಬುರ್ಕಾವನ್ನು ನೋಡಿದಾಗ ಒಂದು ಸ್ವಲ್ಪ ವಿಲಕ್ಷಣವಾಗಿ ಕಾಣುವುದು. ಸಮಾಜದಲ್ಲಿ ಒಂದು ಹೆಂಗಸು ಬುರ್ಕಾ ಹಾಕ್ಕೊಂಡು ಹೋಗುವ ಸ್ವಲ್ಪ ವಿಲಕ್ಷಣವಾಗಿ ಕಾಣುವುದು. ಆದರೆ ಅದು ಧಾರ್ಮಿಕವಾದ ಮೂಢನಂಬಿಕೆ ಅಲ್ಲ, ಅದೊಂದು ಗಾಢ ನಂಬಿಕೆ. ಯಾಕಂದರೆ ಅದು ಬಹಳಷ್ಟು ಕಾಲಘಟ್ಟದಲ್ಲಿ ಹೆಣ್ಣನ್ನು ರಕ್ಷಿಸಿಕೊಂಡೇ ಬಂದಿದೆ. ಇವತ್ತಿಗೂ ನಾನು ಹೇಳ್ತೇನೆ, ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ, ಇವತ್ತಿಗೂ ನೀವು ಜಗತ್ತಿನ ಅಂಕಿಅಂಶಗಳನ್ನು ಹಾಕಿ ನೋಡಿ, ಬುರ್ಕಾ ಹಾಕಿದ ಹೆಣ್ಣು ಮಗಳು ಅತ್ಯಂತ ಕಡಿಮೆ ಅತ್ಯಾಚಾರಕ್ಕೆ ಒಳಗಾಗಿದೆ, ಅತ್ಯಂತ ಕಡಿಮೆ ಶೋಷಣೆಗೆ ಒಳಗಾಗಿದೆ, ಅತ್ಯಂತ ಕಡಿಮೆ ಲೈಂಗಿಕವಾದ ಇಂಥ ಪೀಡನೆಗಳಿಗೆ ಒಳಗಾಗಿದ್ದಾಳೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳುವಂತ ಮುಸ್ತಕ್ ಅಲ್ಲ, ನೀವು ಯಾಕೆ ಹೇರ್ತೀರಿ ಅಂತ. ಅದು ಮಹಿಳೆಯರಿಗೆ ಬಿಟ್ಟು ಬಿಡಿಯಪ್ಪ, ಅವ್ರು ಬೇಕಾದ್ರೆ ಬುರ್ಕಾ ಹಾಕ್ಲಿ, ಆದ್ರೆ ಹಾಕದೇ ಇರ್ಲಿ, ನೀವು ಯಾಕೆ ಹೇರ್ಬೇಕು ಅಂತ. ನೋಡಿ, ಹೇರ್ಲಿಕ್ಕೆ ಬರುವುದೇ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ, ನೋಡಿ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಒಂದು ಆಚಾರವನ್ನು, ವಿಚಾರವನ್ನು ಅಥವಾ ಒಂದು ವಿವೇಕವನ್ನು ಒಂದು ನಿರ್ದಿಷ್ಟವಾಗಿ ನಾವು ಹೇರಬಹುದಷ್ಟೇ. ಈಗ ನನ್ನದೇ ಹೆಂಡತಿ ಆಗಲಿ, ನನ್ನ ತಂಗಿ ಆಗಲಿ, ತಾಯಿಗೆ ಆಗಲಿ ನಿರ್ದಿಷ್ಟವಾಗಿ ಹೇರ್ಬೋದು. ತೀರಾ ದೀರ್ಘಕಾಲದವರೆಗೆ ಹೇರಲಿಕ್ಕೆ ಬರುವುದಿಲ್ಲ. ಈಗ ಉದಾಹರಣೆಗೆ ಉಡುಪಿಗೆ ಬರ್ತೇನೆ. ಉಡುಪಿಯಲ್ಲಿ ಹಿಜಾಬ್ ಪ್ರಕರಣ ಆದಾಗ ಹಿಜಾಬ್ ಪ್ರಕರಣವನ್ನು ವಿರೋಧಿಸಿದವರು ಯಾರು? 6 ಜನ ಹೆಣ್ಣು ಮಕ್ಕಳು. ಗಂಡಸರು ಯಾರು ಬಂದು ವಿರೋಧಿಸಿಲ್ಲ. ಆ ಹೆಣ್ಣು ಮಕ್ಕಳು ಯಾರು ಹಾಕಲಿಲ್ಲ, ಅವರನ್ನು ನೋಡಿ ನೀವು ಟಿ ವಿಯೆಲ್ಲ ನೋಡಿದ್ರಲ್ಲ ಎಷ್ಟು ಕಠೋರವಾಗಿ ವಿರೋಧಿಸಿದ್ರು ಅವರು. ನೀವೀಗ ಉದಾಹರಣೆಗೆ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತೇನೆ, ಯಾವುದಾದ್ರೂ ನಿಮ್ಮದೇ ಯಾವುದಾದ್ರೂ ಫ್ರೆಂಡ್ಸು ಯಾರ ಹತ್ರ ಹೋಗಿ ಕೇಳಿ ನೋಡಿ, ಬುರ್ಕಾ ತೆಗಿಯಮ್ಮ ಯಾಕೆ ಹಾಕ್ತೀವಿ ಅಂತ ಕೇಳಿ ನೋಡಿ. ನಾವು ಒಂದೆರಡು ಭಿನ್ನ ಅಭಿಪ್ರಾಯಗಳು ನಮ್ಮ ಉಸ್ತಾದವರು ಹೇಳಿದಾಗೆ ಸ್ವಲ್ಪ ಬೇರೆ ಬೇರೆ ಭಿನ್ನ ಬುದ್ಧಿ ಮತ್ತು ಅವರು ಇರ್ತಾರೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಒಪ್ಪುವುದಿಲ್ಲ. ಈಗ ನನ್ನದೇ ಮನೆಯಲ್ಲಿ ನನ್ನ ಹೆಂಡತಿ ಬುರ್ಕಾ ಹಾಕಿ ಹೋಗಬೇಡ ಅಂತ ಒಪ್ಪುವುದಿಲ್ಲ. ನಾನು ಕಷ್ಟಕ್ಕೀಡಾಗ್ತೇನೆ, ನನಗೆ ತೊಂದರೆ ಮಾಡ್ತಾರೆ. ಯಾಕಂದರೆ ಅಷ್ಟು ಸುಲಭ ಇಲ್ಲ. ನಿಜವಾಗಿ ನೀವು ಹಾಗೆ ಹೇಳಬಾರ್ದು, ಯಾಕಂದ್ರೆ ಅದು ಅವರ ಸ್ವಾತಂತ್ರ್ಯ. ನಾವು ನೋಡಿ, ಧಾರ್ಮಿಕವಾದ ವಿಚಾರಗಳನ್ನು ಹೇಳ್ತೇವೆ. ಬಹಳಷ್ಟು ಧಾರ್ಮಿಕ ವಿಚಾರಗಳು ಒಳ್ಳೆಯದನ್ನೇ ಹೇಳ್ತವೆ, ಅಂದರೆ 90% ಒಳ್ಳೆಯದನ್ನ ಹೇಳ್ತವೆ. ಆದರೆ ಆ ಗಾಢ ನಂಬಿಕೆಯಲ್ಲಿ ಮೂಢನಂಬಿಕೆಯು ಸೇರಿಕೊಂಡಿದ್ದು ಅದೇ ಬುರ್ಕಾ ಆದವು. ಬುರ್ಕಾ ನೀವೇನು ನೆನೆಸ್ಕೊಂಡಿದ್ದೀರಿ, ಅದು ಮಾಹಿತಿಯ ಕೊರತೆಯಿಂದ. ಬುರ್ಕಾದ ಬಗ್ಗೆ ಸ್ಟಡಿ ಇಲ್ಲ 90% ಮುಸಲ್ಮಾನರಿಗೂ ಇಲ್ಲ, ಬರೀ ನಾನ್ ಮುಸ್ಲಿಮ್ ಅಂತ. ಈಗ ನಮ್ಗೆ ಅರ್ಥ ಆದರೆ ಮಾತ್ರ ನಾನು ಹೇಳ್ಬೋದು. ಈಗ ಇಸ್ಲಾಮಿನ ವಿಚಾರದಲ್ಲಿ ನಾವೊಂದು ಕಾಲೇಜ್ ಇದ್ದಾಗೆ, ಈಗ ನಮ್ಮ ಕಾಲೇಜಲ್ಲಿ ಇರೋ ಸಬ್ಜೆಕ್ಟ್ ಬಗ್ಗೆ, ನಮ್ಮ ಕಾಲೇಜಲ್ಲಿರುವ ವಿಚಾರಗಳ ಬಗ್ಗೆ ನಾವು ಹೇಳಬೇಕು. ನಾವೇ ಹೇಳದಿದ್ದಾಗ ಸಾಮಾನ್ಯವಾಗಿ ಸ್ಟೂಡೆಂಟ್, ಅದು ಸಾಮಾನ್ಯವಾಗಿ ಬೇರೆ ಧರ್ಮದ ಬಗ್ಗೆ ಸ್ಟೂಡೆಂಟ್ಗಳಿದ್ದಾಗ ಗೊತ್ತಾಗೋದಿಲ್ಲ. ಹಾಗೆ ಮಾಹಿತಿಯ ಕೊರತೆ ಇದೆ. ಈ ವಿಚಾರ ಇನ್ನೂ ದೀರ್ಘ ವಿಚಾರ ಇದೆ. ಪುರುಷ ಪ್ರಧಾನ ವ್ಯವಸ್ಥೆ ಇದನ್ನೇ ಸಮರ್ಥನೆ ಮಾಡ್ಕೊಳ್ತಾ ಬಂದಿದೆ ಎಷ್ಟೋ ವರ್ಷಗಳಿಂದ. ಹೆಣ್ಣು ಮಕ್ಕಳನ್ನ ತಾವು ಬುರ್ಕಾ ಹಾಕ್ತಾರೆ, ತಾವು ಹೊರಗಡೆ ಹೋಗುವಾಗ ಅತ್ಯಾಚಾರಕ್ಕೂ ಒಳಗಾಗ್ತಾರೆ ಅಂತ ಹೇಳ್ತೀರಿ. ಹಾಗಾದ್ರೆ ಈಗ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಅದಕ್ಕೆ ಕಾನೂನುಗಳು ಸಿಕ್ಕಾಗಿರ್ಬೇಕು ಹೊರತಾಗಿ ಒಂದು ಅತ್ಯಾಚಾರ ಆಗುತ್ತೆ ಅಂತ ಒಂದು ಹೆಣ್ಣನ್ನ ಬುರ್ಕಾ ಹಾಕಿಸಿ, ಅಂದ್ರೆ ಅವಳ ಸೌಂದರ್ಯವನ್ನ ತಾನು, ಅಂದ್ರೆ ಐಡೆಂಟಿಟಿ ಸರ್, ಮುಖ ಅನ್ನೋದು ನಮಗೆ, ಮುಖ ಬಾಡಿ ಅನ್ನೋದು ಐಡೆಂಟಿಟಿ. ಕೆಲವೊಮ್ಮೆ ಮುಖನೂ ಕೂಡ ಕವರ್ ಮಾಡ್ತಾರೆ, ಓಕೆ, ಬುರ್ಕಾದಲ್ಲಿ. ಅದರ ಬಗ್ಗೆ ನಾನು ಹೇಳ್ತೇನೆ. ಐಡೆಂಟಿಟಿ ಒಂದು ಎಲ್ಲ ಹೊರಗಡೆ ಹೋದ್ರೆ ನಾವು ಗುರುತಿಸ್ಕೊಳ್ಬೇಕಾದಂತ ಮುಖ ತೋರಿಸ್ಬೋದು, ಅದನ್ನು ನಾವು ಮುಚ್ಚಿ ಹಾಕೋದು. ಹೊರಗಡೆ ಹೆಣ್ಣಿಗೆ ಅತ್ಯಾಚಾರ ಆಗುತ್ತೆ, ಅದಕ್ಕೆ ಬೇಕಾದಂತ ಕಾನೂನುಗಳು. ಪುರುಷರೇ ಅಲ್ವಾ ಸರ್ ಪ್ರಾಣಿಗಳು ಅತ್ಯಾಚಾರ ಮಾಡುತ್ತಾ? ಪುರುಷರೇ ಅಲ್ವಾ? ಆ ಪುರುಷರನ್ನ ನಾವು ಮನಸ್ಥಿತಿಗಳನ್ನ ಬದಲು ಮಾಡಬೇಕು, ಜೊತೆಗೆ ಕಾನೂನುಗಳನ್ನ ಕಠಿಣಗೊಳಿಸಬೇಕೇ ಹೊರತಾಗಿ ಅಲ್ಲಿ ಅತ್ಯಾಚಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಣ್ಣನ್ನ ಒಂದು ಮನೇಲೆ ಒಂದು ಬುರ್ಕಾ ಹಾಕಿನೇ ಹೊರಗಡೆ. ಏನಾಗಿದೆ ಗೊತ್ತೋಟ, ನೀವು ಬುರ್ಕಾವನ್ನು ಬರೀ ಅತ್ಯಾಚಾರಕ್ಕೆ ಸೀಮಿತವಾಗಿ ನೋಡ್ತೀರಾ, ಆ ಥರ ಸಮಸ್ಯೆ ಇದೆ. ಅತ್ಯಾಚಾರ ಅಲ್ಲ, ಹೆಣ್ಣನ್ನು ಬುರ್ಕಾ ನಿರ್ಬಂಧಿಸುವುದಿಲ್ಲ, ಬಟ್ಟೆಯೊಂದು ಮನುಷ್ಯನನ್ನು, ಜೀವವನ್ನು ನಿರ್ಬಂಧಿಸುತ್ತದೆ ಅಂತ ತಿಳ್ಕೊಂಡು ಸ್ವಲ್ಪ ಹಾಸ್ಯಾಸ್ಪದ. ನಾನು ಹೇಳಿದ್ದಲ್ಲ, ವಿಶ್ವದ ಅತ್ಯಂತ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ, ಇವತ್ತಿಗೂ ರನ್ನಿಂಗ್ ವಿಶ್ವವಿದ್ಯಾಲಯ ಅದು, ಫಾತಿಮಾ ಫಿರಿಯಾ ಮಾಡಿದ್ದು. ಬುರ್ಕಾದಾರಿ ಹೆಣ್ಣು ಮಕ್ಕಳು ಎಷ್ಟು ಸಾಧನೆ ಮಾಡಿದ್ದಾರೆ, ತುಂಬ ಸಾಧನೆ ಮಾಡಿ. ಇವತ್ತಿಗೂ ನೋಡಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೋಗಿ ನೋಡಿ, ಮುಸಲ್ಮಾನರಲ್ಲಿ ಪುರುಷರಿಗಿಂತ ಮಹಿಳೆ ಬುರ್ಕಾ ಹಾಕಿದ ಹೆಣ್ಣು ಮಕ್ಕಳು ಹೆಚ್ಚು ಸಾಧನೆ ಮಾಡ್ತಾ ಇರೋದು ಜಗತ್ತಿನಲ್ಲಿ. ಬಟ್ಟೆ ಇನ್ನೂ ಜೋರ ಮಾಡ ಸರ್, ಯಾವ ಸರ್ ಮುಕ್ತವಾಗ್ಬಿಟ್ಟಿದ್ರೆ ಇನ್ನೂ ಅದ್ಭುತ ಮಾಡೋರು. ಹಾಗೆ ಅನ್ಸೋದಿಲ್ಲ, ಯಾಕೆ ಮುಕ್ತವಾಗಿದ್ದವರು ಅದು ಮಾಡಿಲ್ಲ. ಈಗ ಮುಕ್ತವಾಗಿದ್ದವರು ಅದು ಮಾಡಿಲ್ಲ. ನನ್ನ ಹೆಸರು ಶುಭಲಕ್ಷ್ಮಿ ಕಡೇಕರ್ ಅಂತ. ನಾನು ಉಡುಪಿ ಡಯಟಲ್ಲಿ DEd ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಈಗ ಮೊದಲು ಯುದ್ಧದ ಸಂದರ್ಭದಲ್ಲಿ ಆಕ್ರಮಣ ಎಲ್ಲ ಮಾಡುವಾಗ
ಸೈನಿಕರು ಸಾಯ್ತಾ ಇದ್ರು. ಸೈನಿಕರು ಸಾಯುವಾಗ ಅವರ ಪತ್ನಿಯರು ವಿಧವೆಯರಾಗ್ತಿದ್ರು. ಅವರ ಸೇಫ್ಟಿಗೋಸ್ಕರ ಆ ಸುಲ್ತಾನರು ಇರ್ತಾ ಇದ್ರಲ್ಲ, ಅವರು ಆ ಸೈನಿಕರ ಮಡದಿಯರನ್ನ ಮದುವೆ ಆಗ್ತಾ ಇದ್ರು, ಅಂದರೆ ಬಹುಪತ್ನಿತ್ವ. ಮತ್ತೆ ಅವರ ಸೇಫ್ಟಿಗೋಸ್ಕರ ಈ ಬುರ್ಕಾವನ್ನು ತಂದಿದ್ರು ಅಂತ ನಾನು ಓದಿದ್ದೀನಿ. ಮತ್ತು ಅರಬ್ ಕಂಟ್ರೀಸಲ್ಲಿ ಪುರುಷರು ಕೂಡ ಉದ್ದನೆಯ ಬುರ್ಕಾ ಟೈಪಲ್ಲಿ ಹಾಕ್ತಾರೆ. ಅದು ಆ್ಯಕ್ಚುಲಿ ಅಲ್ಲಿಯ ವಾತಾವರಣದಲ್ಲಿ ಮರಳಿನಿಂದ ಬಿಸಿಗಾಳಿಯಿಂದ ರಕ್ಷಣೆಗೋಸ್ಕರ ಹಾಕುವುದಂತ ಕೇಳಿದ್ದೀನಿ. ಸೊ ಯಾವತ್ತಿಂದೋ ಈ ಒಂದು ಸಂಪ್ರದಾಯವನ್ನು ಸ್ವಲ್ಪನಾದರೂ ಬದಲಾಯಿಸ್ತಾ ಬರಬೇಕಲ್ಲ. ಈ ಹಿಂದುತ್ವದಲ್ಲೂ ಕೂಡ ಎಷ್ಟೋ ಪದ್ಧತಿಗಳಿತ್ತು, ಮೂಢನಂಬಿಕೆ ಕಂದಾಚಾರಗಳಿತ್ತು, ಬದಲಾಗಿದೆ. ನೀವು ಕೂಡ ಬದಲಾಗ್ಬೋದಲ್ಲ? ನೋಡಿ, ಇಲ್ಲಿ ಸಮಸ್ಯೆ ಏನಂದ್ರೆ ನನಗೆ ಅರ್ಥ ಆಗದ್ದು ಈ ಬುರ್ಕ ಶೋಷಣೆ ಹೇಗೆ ಆಗ್ತಾ ಇದೆ ಅಂತ. ಬುರ್ಕ ಹಾಕಿ ನಾನು ಹೇಳಿದಲ್ಲ, ಪುರುಷರು ನಾವು ಡೀಸೆಂಟ್ ಆಗಿ ಶರೀರದ ಯಾವುದೇ ಭಾಗ ಕಾಣದ ಹಾಗೆ ನಮ್ಮಲ್ಲಿ ಕೂಡ ಮುಖ ಮಾತ್ರ ಕಾಣುವುದು. ತಲೆಗೆ ಹ್ಯಾಟ್ ಕೂಡ ಹಾಕಿಕೊಂಡ್ರೆ ಮುಖ ಮಾತ್ರ ಕಾಣುವುದು ನಮ್ಮಲ್ಲಿ. ಇಷ್ಟು ನೀಟಾಗಿ ಡ್ರೆಸ್ ಹಾಕಿಕೊಂಡು ನಾವು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅಮೆರಿಕದ ಪ್ರಧಾನಮಂತ್ರಿ, ಅಧ್ಯಕ್ಷರು ಎಲ್ಲೋ ಆಗ್ತಾರೆ ಪುರುಷರು. ಅದು ಮಹಿಳೆಯರು ಡ್ರೆಸ್ಗೆ ಹಾಕಿದ ಕೂಡಲೇ ಹೇಗೆ ಶೋಷಣೆ ಆಗುವುದು? ಇದು ನಮಗೆ ಅರ್ಥ ಆಗದ ಸಮಸ್ಯೆ. ಮಹಿಳೆಯರು ಹಾಗೆ ಇಡೀ ಪುರುಷರು ಹಾಕಿಕೊಂಡ ಹಾಗೆ ನೀಟಾಗಿ ಇಡೀ ಶರೀರ ಮುಚ್ಚುವ ಡ್ರೆಸ್ ಹಾಕಿಕೊಂಡ್ರೆ ಅದರಿಂದ ಮಹಿಳೆಯರ ಶೋಷಣೆ ಹೇಗೆ ಆಗ್ತದೆ? ನೋಡಿ, ಮಹಿಳೆಯರ ಸೌಂದರ್ಯ, ಮಹಿಳೆಯರಿಗೆ ಮುಖ ಮುಚ್ಚುವುದು ಬುರ್ಕಾದಲ್ಲಿ ಕಡ್ಡಾಯ ಅಲ್ಲ. ಸೌಂದರ್ಯ ಅಂದ್ರೆ ಮುಖ ತೋರಿಸ್ಬೇಕಂತಲ್ಲ ನೀವು ಹೇಳ್ತಾ ಇದ್ದೀರಿ. ಯಾವುದು? ನನ್ನ ಅಭಿಪ್ರಾಯ ಅಲ್ಲ, ನಾನು ಇಸ್ಲಾಮಿನ ಥಿಯರಿ ಹೇಳ್ತಾ ಇರೋದು. ನನ್ನ ಅಭಿಪ್ರಾಯ, ನಾನು ಇಸ್ಲಾಮಿನ ನಿಯಮ ಹೇಳುವಾಗ ನನ್ನ ಅಭಿಪ್ರಾಯ ಅಂತ ಒಂದು ಇರುವುದಿಲ್ಲ. ಏನು ಇಸ್ಲಾಮಿನಲ್ಲಿ ಮಾರ್ಗದರ್ಶನ ಇದೆ, ಶಿಕ್ಷಣ ಇದೆ, ಅದು ಹೇಳುವುದು. ನನ್ನ ಅಭಿಪ್ರಾಯ ಖಂಡಿತ ಅಲ್ಲ. ಮುಖ ಮುಚ್ಚುವುದು, ಈಗ ನಮ್ಮ ಪತ್ನಿಯರು ಕೂಡ ಮುಖ ಮುಚ್ಚುದು. ನಮ್ಮ ಪತ್ನಿಯರು ಇಸ್ಲಾಂ ಫಾಲೋ ಮಾಡುವವರು ಮುಖ ಮುಚ್ಚುತ್ತಾ ಹೋಗ್ತಾ ಇಲ್ಲ. ಎಲ್ಲೂ ಕೂಡ ನಾವು ಶಾಲೆಗೆ ಹೋಗ್ತೇವೆ, ಮಾರ್ಕೆಟಿಗೆ ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇವೆ. ಆದ್ದರಿಂದ ಒಂದು ಹೆಣ್ಣಿನ ಸೌಂದರ್ಯವನ್ನು ಇಡೀ ಜಗತ್ತು ನೋಡಬೇಕು ಎಂಬ ಒಂದು ನಿಲುವು ಕೂಡ ತುಂಬಾ ಅಸಂಬದ್ಧವಾದ ನಿಲುವುದು, ಗೊತ್ತಾಯ್ತಲ್ಲ. ಎರಡನೇದಾಗಿ, ಮಹಿಳೆಯರು ಈ ಬುರ್ಕಾ ಧರಿಸಿ ಜಗತ್ತಿನಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವ ಕ್ಷೇತ್ರದಲ್ಲಿ ಹಿಂದೆ ಉಳಿದಿಲ್ಲ. ಈಗ ಅರಬ್ ಕಂಟ್ರೀಸ್ ಅಲ್ಲಲ್ಲ, ನಮ್ಮ ದೇಶದಲ್ಲಿ ಕೂಡ ಇದೇ ಬುರ್ಕಾ ಹಾಕಿ, ಬುರ್ಕಾ ಅಂದ್ರೆ ಇಡೀ ನೀಟಾಗಿ ಡ್ರೆಸ್ ಧರಿಸಿ ಅವರೆಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದಾರೆ. ಅವರಿಗೆ ಏನು ಸಮಸ್ಯೆ ಆಗಲಿಲ್ಲ. ಡ್ರೆಸ್ಸಿನಿಂದಾಗಿ ಅವರು ಹಿಂದುಳಿದದ್ದು ಅಂತ ಯಾವ ಕ್ಷೇತ್ರದಲ್ಲೂ ನಿಮಗೆ ಸಾಬೀತುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಡ್ರೆಸ್ಸಿನ ಕಾರಣದಿಂದ ಈ ಕ್ಷೇತ್ರದಲ್ಲಿ ಅವರು ಹಿಂದುಳಿದಿದ್ದಾರೆ ಅಂತ ಯಾವ ಕ್ಷೇತ್ರವೂ ಇಲ್ಲ. ಇಲ್ಲೊಂದು ಸಮಸ್ಯೆ ಏನು, ನಾನು ಸಮಸ್ಯೆ ಅಂದ್ರೆ ಬುರ್ಕಾ ಅಂತ ಹೇಳಿದ ಕೂಡಲೇ ಅವರು ಈ ಕಪ್ಪು ಇದೆಯಲ್ಲ, ಇದು ಮುಖ ಬಂದು ಮಾಡುದು, ಇದನ್ನೇ ಬುರ್ಕಾ ಅಂತ ಗ್ರಹಿಸ್ತಾ ಇದ್ದಾರೆ. ನೀವು ಹೇಳಿದ್ರಿ ಹಾಗಲ್ದೆ ಕೇರಳದಲ್ಲಿ ಇದೆ, ಕರಾವಳಿ ಭಾಗದಲ್ಲಿ ಇದೆ. ಅವರೊಂದು ಸ್ಕಾರ್ಫ್ ಹಾಕ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ. ಅವ್ರು ಏನು ಚೂಡಿದಾರ್ ಹಾಕಿರ್ತಾರೆ ಅಥವಾ ಸೀರೆ ಹಾಕಿರ್ತಾರೆ, ಅವ್ರು ಹೋಗಿರ್ತಾರೆ. ನಮ್ಗೇನಂದ್ರೆ ಬುರ್ಕಾ ಅಂತ ಹೇಳಿದ ಕೂಡಲೇ ಒಂದು ಕಪ್ಪು ಬರ್ತದೆ, ಅದರ ಮುಖ ಬಂದ್ ಮಾಡ್ತಾರೆ, ಕಣ್ಣು ಬಂದ್ ಮಾಡ್ತಾರೆ, ಕೈ ಬಂದ್ ಮಾಡ್ತಾರೆ. ಇದರ ಹೊರತಾಗಿ ಆಲೋಚನೆ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ಅಲ್ಲಲ್ಲ ಮೊಹಮ್ಮದ್ ಕುಂಜಿ ಅವರೇ, ಇವರು ಏನು ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯ ನಿಮಗೆ ಮುಸ್ಲಿಮರಿಗೆ ಗೊತ್ತಿರ್ಬೋದು ಬುರ್ಕಾ ಅಂದ್ರೆ ಏನು ಅಂತ. ಹೊರಗಡೆ ಅವರಿಗೆ ಬುರ್ಕಾ ಅಂದ್ರೆ ಏನಂದ್ರೆ ಮುಖವನ್ನು ಪೂರ್ತಿ ಮುಚ್ತಾರಲ್ಲ, ನಕಾಬ್ ಹಾಕ್ತಾರಲ್ಲ, ಅದನ್ನೇ ಬುರ್ಕಾ ಅಂತ ಹೇಳ್ತಾರೆ. ಆದ ಕಾರಣ ನೀವು ಇದನ್ನು ಸ್ಪಷ್ಟವಾಗಿ ಹೇಳಿ. ಅದರಲ್ಲಿ ನೋಡಿ, ಬುರ್ಕಾ ಎಂಬುದು, ಬುರ್ಕಾ ಹಾಕುವುದು ಒಂದು ಸಾಮಾಜಿಕ ಪಿಡುಗು ಏನಲ್ಲ. ಹಲವು ರೀತಿಯ ಡ್ರೆಸ್ ಕೋಡ್ ಇದೆ ಸಮಾಜದಲ್ಲಿ. ಇಲ್ಲಿ ನಗ್ನರಾಗಿ ಕೂಡ ಹೋಗ್ಬೋದು, ಯಾರು ಅದನ್ನು ವಿರೋಧಿಸುವುದಿಲ್ಲಲ್ಲ ಸಮಾಜದಲ್ಲಿ. ಸೊ ಡ್ರೆಸ್ ಕೋಡ್ ಬೇರೆ ಬೇರೆ ರೀತಿಯಲ್ಲಿ ಇದೆ. ಅದು ಮುಸ್ಲಿಮರು ಬುರ್ಕಾ ಹಾಕಿದ ಕಾರಣಕ್ಕೆ ಅದು ಬೇರೆಯವರಿಗೆ ಹೇಗೆ ಸಮಸ್ಯೆ ಆಗ್ತದೆ? ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಕೋಡ್ ಇದೆ ಸಮಾಜದಲ್ಲಿ. ಒಬ್ಬೊಬ್ಬರ ಡ್ರೆಸ್ ಕೋಡ್ನಿಂದ ಇನ್ನೊಬ್ಬರಿಗೆ ಯಾವ ಸಮಸ್ಯೆ ಇರುವುದಿಲ್ಲಲ್ಲ. ಮತ್ತೆ ಎರಡನೇದಾಗಿ, ಮಹಿಳೆಯರಿಗೆ ಮಾತ್ರ ಸೌಂದರ್ಯ ಇರುವುದಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸೌಂದರ್ಯ ನೋಡಿ, ಜಗತ್ತಿನಲ್ಲಿ ಅತ್ಯಾಚಾರ ಆಗುವುದು ಪುರುಷನ ಮೇಲೆ ಅಲ್ಲ, ಮಹಿಳೆಯರ ಮೇಲೆ ಆದದ್ದು. ಮಹಿಳೆ ಪುರುಷನ ಮೇಲೆ ರೇಪ್ ಮಾಡಿದ್ದು ಅಂತ ಇಲ್ಲ. ರೇಪ್ ಆಗ್ತಾ ಇರುವುದು, ದೌರ್ಜನ್ಯ, ಲೈಂಗಿಕ ಶೋಷಣೆ ಆಗ್ತಾ ಇರುವುದು ಮಹಿಳೆಯರ ಮೇಲೆ. ಇವತ್ತಿಗೂ ಆಧುನಿಕ ಜಗತ್ತಿನಲ್ಲೂ ಆಗ್ತಾ ಇರುವುದು ಮಹಿಳೆಯರ ಮೇಲೆ. ಯಾಕೆಂದ್ರೆ ಮಹಿಳೆಗೆ ಸೌಂದರ್ಯ ಇದೆ. ಇಷ್ಟೆಲ್ಲ ಕವಿಗಳು ಕವನ ಬರೆದದ್ದು ಮಹಿಳೆಯ ಸೌಂದರ್ಯದ ಬಗ್ಗೆ, ಪುರುಷನ ಸೌಂದರ್ಯದ ಬಗ್ಗೆ ಯಾವ ಕವಿಯೂ ಕವನ ಬರೀಲಿಲ್ಲ ಇಲ್ಲಿನ ತನಕ. ಯಾಕಂದ್ರೆ ಮಹಿಳೆಗೆ ಸೌಂದರ್ಯ ಇದೆ, ಡೆಫಿನೆಟ್ಲಿ ಇದೆ. ಅದು ಅವರು ಹೇಳಿದಾಗೆ ಕಪ್ಪು ಬಿಳಿ ಅಂತಲ್ಲ ನಾನು ಹೇಳಲ್ಲ, ಕಪ್ಪು ಆದರೂ ಬಿಳಿ ಆದರೂ ಮಹಿಳೆಗೆ ಸೌಂದರ್ಯ ಡೆಫಿನೆಟ್ಲಿ ಇದೆ. ಅದರಿಂದ ಆ ಮಹಿಳೆಗೆ ತನ್ನ ಸಂರಕ್ಷಣೆ ಕೂಡ ಅಗತ್ಯ. ಅದರ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ, ತನ್ನ ಪಾವಿತ್ರತೆ, ತನ್ನ ಚಾರಿತ್ರ್ಯ ಹಾಳಾಗುವ ಸಾಧ್ಯತೆ ಇದೆ. ಸೊ ಅವಳ ರಕ್ಷಣೆಗಾಗಿ ಇರುವ ಒಂದು ಡ್ರೆಸ್ ಕೋಡ್ ಅದು. ಅದರ ಆಚೆದು ಬಂಧನ,
ಅದು ಸ್ವಾತಂತ್ರ್ಯದ ನಿಷೇಧ. ನಾನು ಹೇಳಿದ ಹಾಗೆ ಪುರುಷಾಧಿಪತ್ಯದ ಮಾನಸಿಕತೆ ಬುರ್ಕ ಹಾಕಬೇಕೆಂಬುದಲ್ಲ, ಬುರ್ಕ ಹಾಕಬಾರದು ಎಂಬುದು. ಮತ್ತು ಎರಡನೇದಾಗಿ ಒತ್ತಾಯ ಎಂಬುದು ಯಾವುದರಲ್ಲೂ ಇಲ್ಲ ಸರ್, ಯಾರಿಗೂ ಒತ್ತಾಯ ಇಲ್ಲ. ಈಗ ಅರಬ್ ದೇಶಗಳಲ್ಲಿ ಕೂಡ ಬುರ್ಕ ಹಾಕದ ಓಡಾಡುವ ಮಹಿಳೆಯರು ಧಾರಾಳ ಮಂದಿ ಇದ್ದಾರೆ. ಅರಬ್ ದೊರೆಗಳ ಪತ್ನಿ ಎಂದಿರೆ ಕೆಲವರು ಬುರ್ಕ ಹಾಕ್ತಾ ಇಲ್ಲ. ಒತ್ತಾಯ ಎಂಬುದಲ್ಲಿ ಇರುವುದು ಇಲ್ಲಿ ಒಂದು ನಿಯಮ ಇದೆ, ಧರ್ಮ ಕಲಿಸಿಕೊಟ್ಟ ಒಂದು ಚೌಕಟ್ಟಿದೆ, ಒಂದು ನಿಯಮ ಇದೆ. ಅದನ್ನು ಪಾಲಿಸಬಹುದು, ಬಿಡ್ಬೋದು. ನಿಮಗೆ ಇಷ್ಟ ಇದ್ರೆ ಪಾಲಿಸಿ, ಇಲ್ಲ ಅಂದ್ರೆ ಬಿಡಿ. ಯಾರು ಫೋರ್ಸ್ ಮಾಡುವುದಿಲ್ಲ, ಫೋರ್ಸ್ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ನನ್ನ ಮಕ್ಕಳೇ ನಾಳೆ ಎಜುಕೇಟೆಡ್ ಆಗಿ ಬುರ್ಕ ಹಾಕುದಿಲ್ಲ ಅಂತ ಹೇಳಿದ್ರೆ ಯಾರಿಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ನಿಯಮ ಇದೆ, ಒಂದು ಕಟ್ಟುಪಾಡಿದೆ. ಅದು ನಿಮ್ಮ ಸಂರಕ್ಷಣೆಗೆ, ನಿಮ್ಮ ಸುರಕ್ಷತೆಗೆ, ಅದು ಬೇರೆ ಯಾರೋ ಸುರಕ್ಷತೆಗೆ ಅಲ್ಲ. ನಿಮ್ಮ ಸಂರಕ್ಷಣೆಗೆ, ನಿಮ್ಮ ಭದ್ರತೆಗೆ, ನಿಮ್ಮ ಸುರಕ್ಷತೆಗೆ ನೀವು ಈ ರೀತಿ ನೀಟಾಗಿ ಡ್ರೆಸ್ ಮಾಡಿಕೊಂಡ್ರೆ ಒಳ್ಳೆಯದು ಎಂಬುದು ಅದು ಒಂದು ವ್ಯಾಲ್ಯೂ. ಅದು ಇದು ತುಂಬಾ ದೀರ್ಘ ಆಯ್ತು ಅಂತ ಅನಿಸುತ್ತೆ. ಬಹುಶಃ ಎಲ್ಲ ಮಕ್ಕಳುಗಳ ಚರ್ಚೆ ಆಗಿದೆ ಸರ್. ಈಗ ನೀವು ಹೇಳಿದ್ರಿ ಹೆಣ್ಣಿಗೆ ಮಾತ್ರ ಸೌಂದರ್ಯ ಅಂತ ಹೇಳಿದ್ರಿ. ಪುರುಷನಿಗೆ ಹೆಣ್ಣಿನ ಮೇಲೆ ಸೌಂದರ್ಯ ಹೌದಾ? ಹೆಣ್ಣು ಸೌಂದರ್ಯವಾಗಿ ಕಾಣುತ್ತೆ ಪುರುಷನ ನೋಡಿದ ಕಾರಣಕ್ಕೆ, ಅಥವಾ ಪುರುಷನಿಗೆ ಹೆಣ್ಣು ಸೌಂದರ್ಯವಾಗಿ ಕಾಣ್ತಾಳೆ. ಒಬ್ಬ ಸಲಿಂಗಕಾಮಿಗೆ ಒಬ್ಬ ಪುರುಷನು ಕೂಡ ಸೌಂದರ್ಯವಾಗಿಯೇ ಕಾಣ್ತಾನೆ. ನಾವೆಲ್ಲರೂ ಕೂಡ ಫೇಸ್ ಮಾಡಿರ್ತೀವಿ ಸೊಸೈಟಿಲಿ. ನಾನು ಕೂಡ ವೈಯಕ್ತಿಕವಾಗಿ ಫೇಸ್ ಮಾಡಿದ್ದೀನಿ. ಈಗ ನಾನು ಬಸ್ಸಲ್ಲಿ ಹೋಗ್ತಾ ಇರ್ತೀನಿ, ಇಲ್ಲೊಂದೆಲ್ಲೋ ಪ್ಲೇಸಲ್ಲಿ ಇರ್ತೀನಿ. ಸಲಿಂಗಕಾಮವನ್ನು ಒಂದು ಹೊಂದಿರುವಂಥ ಒಬ್ಬ ವ್ಯಕ್ತಿ ನನ್ನನ್ನು ಬೇರೆ ದೃಷ್ಟಿಯಿಂದ ಟಚ್ ಮಾಡೋದು, ನೋಡೋದು, ಹಾಗೆಲ್ಲ ಮಾಡ್ತಾನೆ. ಹಾಗಂತ ನಾನು ಪುರುಷ, ನಾನು ಕೂಡ ನಾಳೆಯಿಂದ ಬುರ್ಕ ಹಾಕೊಂಡು ಓಡಾಡಬೇಕಾಗಾದ್ರೆ? ಸರ್, ಸಲಿಂಗ ಕಾಮ ನೀವೇನು ಹೇಳ್ತಾ ಇದ್ದೀರಿ, ಅನೈಸರ್ಗಿಕವಾದದ್ದು. ಇಡೀ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಸಲಿಂಗಕಾಮಿಗಳು ಅಂತ ಬಹಳ ರೇರ್, ಅನೈಸರ್ಗಿಕವಾದದ್ದು. ಅದೊಂದು ಪ್ರಕೃತಿ ಸಹಜವಾದ ನೈಸರ್ಗಿಕವಾದ ಒಂದು ಕ್ರಮವೇ ಅಲ್ಲ. ಇವತ್ತಿನ ಸಮಾಜದಲ್ಲಿ ಅದನ್ನು ಬೆಳೆಸಲಾಗುತ್ತಾ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ. ಅಲ್ಲದೆ ಪುರುಷನನ್ನು ಮದುವೆಯಾಗುವುದು, ಪುರುಷನ ಮೇಲೆ ಅಟ್ರಾಕ್ಟ್ ಆಗುವುದು, ಇದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಬಹಳ ರೇರ್, ಅನೈಸರ್ಗಿಕವಾದನ್ನೆಲ್ಲ ನಾವು ಜನರಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಒಂದೆರಡು ಉದಾಹರಣೆಗಳನ್ನೆಲ್ಲ ಹಿಡಿದುಕೊಂಡು ಇಡೀ ವಿಷಯಗಳನ್ನು ಅದರ ಅಂದಾಜಿನಲ್ಲಿ ಅಳೆಯುವುದು ಖಂಡಿತ ಸಾಧ್ಯ ಇಲ್ಲ. ಪ್ರಕೃತಿ ಸಹಜವಾಗಿ ಏನು ನಡೀತಾ ಇದೆ ಸಮಾಜದಲ್ಲಿ ಅದನ್ನು ನಾವು ಚರ್ಚೆ ಮಾಡಬೇಕೇ ವಿನ ಎಲ್ಲೋ ಒಂದೆರಡು ಘಟನೆಗಳು ನಡೆಯುವುದನ್ನು, ಅನೈಸರ್ಗಿಕವಾದದ್ದನ್ನು, ಅಸಹಜವಾದದ್ದನ್ನೆಲ್ಲ ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿಜಯ್ ಅಂತ ನನ್ನ ಹೆಸರು. ವಿಜಯ್ ಹನಕೆರೆ. ಯು ಆರ್ ಸ್ಟಿಲ್ ಟ್ರೈಂಗ್ ಟು ಜಸ್ಟಿಫೈ ವಿಚ್ ಇಸ್ ಇನ್ಜಸ್ಟಿಫೈಯಬಲ್ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಐ ನೋ ಯು ಆರ್ ಸ್ಟಿಲ್ ಸ್ಟ್ರಗಲಿಂಗ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟು ಕಾತರರಾಗಿದ್ದೀರೋ ನಾವು ಅಷ್ಟು ಕಾತರರಾಗಿದ್ದೀವಿ. ಇದು ಕುತ್ರ ಹುಡುಕ್ತಾ ಒಂದು ಎಲ್ಲಿಯವರೆಗೆ ಆಕಾಶ ನೀಲಿಯಾಗಿರುತ್ತೋ ಮಕ್ಕಳು ಅಪ್ಪ ಆಕಾಶ ಏನಕ್ಕೆ ನೀಲಿಯಾಗಿದೆ ಅಂತ ಕೇಳ್ತಾರೆ. ನಾನು ವೈಯಕ್ತಿಕವಾಗಿ ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಕ್ಯಾಂಪ್ ಮಾಡ್ತೀನಿ. ಮೋಸ್ಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಐ ಫೌಂಡ್ ಅಂಡರ್ ಬುರ್ಕಾ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ನನಗೆ ಯಾರು ಬೇರೆ ಮಕ್ಕಳು ಹೇಳಿದ್ದಿದ್ರೆ ಇಲ್ಲ ನಮ್ಮ ಮಕ್ಕಳು ಅಷ್ಟೇ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಹೇಳಿದ್ದಿದ್ರೆ ನಾನು ನಂಬ್ತಿರ್ಲಿಲ್ಲ. ಬಟ್ ನಾನು ನೋಡಿದ್ಮೇಲೆ ನಂಬಿಕೆ ಬಂತು. ನಾವು 10 ದಿನದಲ್ಲಿ ಬೇರೆ ಪ್ರಾಂತ್ಯದ ಮಕ್ಕಳಿಗೆ ಕಲಿಸುವುದನ್ನು ಬುರ್ಕಾ ಹಾಕಿರುವ ಮಕ್ಕಳು 2 ದಿನದಲ್ಲಿ ಕಲಿತಾ ಇದ್ದಾರೆ. ಆದರೆ ಯಾಕೆ ಅಂತ ಹೇಳ್ತೀನಿ. ನಾನು 5 ಕ್ಯಾಂಪ್ ಆದ್ಮೇಲೆ ಏನಕ್ಕೆ ಬಂದೆ ಅಂದರೆ ಬಿಕಾಸ್ ಆಫ್ ಬುರ್ಕಾ. ಎಲ್ಲಿಯ ತನಕ ಬುರ್ಕಾ ಇರುತ್ತೋ ಜನ ಯಾಕೆ ಬುರ್ಕಾ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಈ ಚರ್ಚೆಯನ್ನು ನಾವು 3 ಜನ ಗಂಡು ಸ್ಕಾಲರ್ಸ್ನ ಕೂರಿಸ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ವಿಧವೆಯರಾಗ್ತಾರಲ್ಲ ಸೈನಿಕರ ಪತ್ನಿಯರು, ಸೊ ಆ ಕಾರಣದಿಂದ ಅವರ ರಕ್ಷಣೆಗೋಸ್ಕರ ಬಹುಪತ್ನಿತ್ವ ಬಂತು, ಅದರ ಜೊತೆಗೆ ಅವರ ರಕ್ಷಣೆಗೋಸ್ಕರ ಬುರ್ಕಾ ಬಂತು ಅಂತ ಹೇಳಿದೆ. ಎಷ್ಟು ಸರಿ ಅಂದ್ರೆ ಯುದ್ಧದಲ್ಲಿ ಮಡಿದ ಯೋಧರಿಗೆ ಅವರ ಪತ್ನಿಯರು ವಿಧವೆಯರಾಗ್ತಾರೆ. ಹಾಗಿರುವಾಗ ಬಹುಪತ್ನಿತ್ವ ಬೇಕಾಗುತ್ತೆ. ಯಾರು ಗಂಡಸರು ಕಡಿಮೆ ಇರ್ತಾರೆ, ಹೆಂಗಸರು ಜಾಸ್ತಿ ಆಗಿದೆ. ಒಂದು ಆಗ್ಲೇ ಬುರ್ಕಾವು ಕೂಡ ಬಂತು ಅಂತ ಅವರು ಅಭಿಪ್ರಾಯ ಹೇಳ್ತಾರೆ. ಇಲ್ಲ ಬಹುಪತ್ನಿತ್ವ ನೋಡಿ, ಬಹುಪತ್ನಿತ್ವ ಫೆಸಿಲಿಟಿ ಅಲ್ಲ, ಅದೊಂದು ರಿಸ್ಟ್ರಿಕ್ಷನ್. ಅದು ಬಹುಪತ್ನಿತ್ವ ಬರುವವರೆಗೆ ಅರಬಿನಲ್ಲಿ ಅಥವಾ ಅರಬೇತರ ಕಲ್ಚರ್ಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಎಷ್ಟು ಬೇಕಾದ್ರೆ ಮದುವೆ ಆಗ್ಬೋದು, 100, 200 ಎಷ್ಟು ಬೇಕಾದ್ರೆ ಮದುವೆ ಆಗ್ಬೋದು, ಎಷ್ಟು ಬೇಕಾದ್ರೆ ತೊರಿಬೋದಿತ್ತು. ಯಾವುದೇ ಕಾನೂನಿನ ಅಂಕುಶಗಳಿರಲಿಲ್ಲ. ಈಗ ತಲಾಗಿಂದ ಯಾವ ಅಂಕುಶ ಇಲ್ಲ. ಬಹುಪತ್ನಿತ್ವ 4ರವರೆಗೆ ಯಾಕೆ ಅಂತ ಹೇಳಿದ್ರೆ ಅವನು ಮದುವೆ ಮಾಡಿಕೊಳ್ಳುವವನು 4ರಷ್ಟು ಪತ್ನಿಯರನ್ನು ದುಡಿದು ಅವರಿಗೊಂದು ನ್ಯಾಯ ಕೊಡ್ಬೋದು ಎನ್ನುವ ಕಾರಣಕ್ಕೆ ಬಹುಪತ್ನಿತ್ವ ಇರೋದು. ಆದರೆ ಯಾವುದೇ ಯುದ್ಧದಲ್ಲಿ ಬಂದಿದ್ದು ಅಂತ ಅದು ತಪ್ಪಾದ ಮಾಹಿತಿ. ಯಾಕಂದರೆ ಮುಸಲ್ಮಾನರಲ್ಲಿ ಸಾರ್ವತ್ರಿಕವಾದ ಎಲ್ಲ ನಿಯಮಗಳು ಕೂಡ ಕುರ್ಆನ್ ಮತ್ತು ಹದೀಸ್ಗಳ ಆಧಾರದಲ್ಲಿ ಬಂದಿರುವಂಥದ್ದು ತಪ್ಪು ಮಾಹಿತಿ. ಇಲ್ಲ, ಬಹುಪತ್ನಿತ್ವ ಇಸ್ಲಾಂದಲ್ಲಿನೇ ಅಷ್ಟೇ ಅಲ್ಲ ಮೇಡಮ್, ಹಿಂದೂ ಧರ್ಮದಲ್ಲಿ ಎಲ್ಲ ಕಮ್ಯುನಿಟಿಯಲ್ಲಿ, ಜಗತ್ತಿನ ಎಲ್ಲ ಕಮ್ಯುನಿಟಿ. ರಾಜಪೂತ್ ಇಸ್ಲಾಂನಲ್ಲಿ ರೆಸ್ಟ್ರಿಕ್ಷನ್ ಇದೆ. ನಾರ್ತ್ ಕರ್ನಾಟಕದಲ್ಲಿ ಇನ್ನೂವರೆಗೂ ಇದೆ. ಈಗ ನೀವು ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಓದಿದ್ರಿ, ಲೇಟೆಸ್ಟ್
4 ಅಣ್ತಂಬರು ಒಂದೇ ಹೆಣ್ಮಗಳಿಗೆ ಮದುವೆ ಆದ್ರು. ಇದೇ ಬಹುಪತ್ನಿತ್ವ ದೀಸ್ ಆರ್ ದಿ ಸಾಮಾನ್ಯ ಆಚಾರ ವಿಚಾರಗಳು ಅವರವರ ಕಸ್ಟಮ್ಸ್ ಅನುಸಾರ ಹೋಗ್ತಾರೆ. ಧಾರ್ಮಿಕ ನಮ್ಮ ಸುತ್ತಮುತ್ತಲು ಸಾಕಷ್ಟು ಮುಸ್ಲಿಮರ ಮನೆಗಳಿದ್ರೆ ಅಲ್ಲಿ ಎಷ್ಟೆಷ್ಟು ಪತ್ನಿಯರಿದ್ದಾರೆ ಅವರಿಗೆ ಅಂತ ಹುಡುಕಿದ್ರು ಕೂಡ ಅದು ಏನು ವೈಭವೀಕರಿಸಲಾಗಿದೆ. ಮುಸ್ಲಿಮರಲ್ಲಿ ಬಹುಪತ್ನಿತ್ವ ಇದೆ, ಅವರು ಒಂದಕ್ಕಿಂತ ಹೆಚ್ಚು ಮದುವೆ ಆಗ್ತಾರೆ, ಬಿಟ್ಟು ಬಿಡ್ತಾರೆ ಅಂತ ಹೇಳುವಂತ ಒಂದು ಪ್ರಚಾರ ಇದೆಯಲ್ಲ, ಅದರದ್ದು ಒಂದು ಪಾತ್ರ ದೊಡ್ಡದಿದೆ ಅಂತ ಅನಿಸ್ತದೆ. ಇಲ್ಲದಿದ್ರೆ ಮುಸ್ಲಿಮರಲ್ಲಿ ನೀವು ನೋಡಿದ್ರು ಕೂಡ ಹೆಚ್ಚಾಗಿ ಒಬ್ಬರನ್ನೇ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಇಬ್ಬರಿಗೆ ಈಗಿನ ಪರಿಸ್ಥಿತಿ ಆಗಿದೆ. ಹಾಗಿರುವಾಗ ಇಬ್ಬರು ಪತ್ನಿಯರಿದ್ದಾರೆ, 4 ಮಂದಿ ಪತ್ನಿಯರಿದ್ದಾರೆ, 25 ಮಕ್ಕಳಿದ್ದಾರೆ ಅಂತ ಹೇಳುವ ಒಂದು ಪ್ರಚಾರ ಬಹುಶಃ 2014ಕ್ಕಿಂತ ಮೊದಲು ಸ್ವಲ್ಪ ದೊಡ್ಡ ಜೋರಲ್ಲಿತ್ತು. ಬಹುಶಃ ಅದೇ ಮಾಧ್ಯಮಗಳು ಕೂಡ ಕ್ಯಾರಿ ಆನ್ ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ನಿವೃತ್ತ ಜಡ್ಜರಲ್ಲಿ ಒಂದು ಕ್ವಶನ್ ಕೇಳಬೇಕಂತ ಅನಿಸ್ತೇನೆ. ನಾವು ಮೀಡಿಯಾಗಳನ್ನು ನೋಡ್ತಾ ಇದ್ದರೆ ದೊಡ್ಡವರು ಬಹಳ ಬೇಗ ಜಾಮೀನು ಪಡ್ಕೊಂಡು ಹೊರ ಬರ್ತಾರೆ ಸರ್. ತೀರಾ ಸಾಮಾನ್ಯರು ಇರ್ತಾರಲ್ಲ, ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪೋಸ್ಟ್ ಹಾಕಿದ್ರು 1 ತಿಂಗಳು ಒಳಗೆ ಕೂತ್ಕೊಳ್ಬೇಕಾಗತ್ತೆ. ಆಗ ಜನರಿಗೆ ಅನಿಸುತ್ತೆ ಏನಂತ ಹೇಳಿದರೆ ಈ ನ್ಯಾಯ ವ್ಯವಸ್ಥೆ ಸರಿ ಇಲ್ಲ, ದೊಡ್ಡವರ ಪರ ಇದೆ. ನೀವು ಒಂದು ನೋಡಿ, ನಮಗೆ ಒಂದು ಹೈಕೋರ್ಟ್ನಲ್ಲಿ ಹಣ ಕೊಟ್ಟು ಒಂದು ಸುಪ್ರೀಂ ಕೋರ್ಟ್ನ ದೊಡ್ಡ ಲಾಯರನ್ನು ತಂದು ನಾನು ಕೂರಿಸ್ತೇನೆ. ಇನ್ನೊಬ್ಬ ಬಡವನಿಗೆ ಆತ ತೀರಾ ಸಾಮಾನ್ಯ ಲಾಯರನ್ನು ಇಟ್ಕೊಳ್ತಾರೆ. ದೊಡ್ಡ ಲಾಯರ್ಗೆ ತುಂಬ ಜಾಣರಾಗಿರ್ತಾರೆ, ಪಟಪಟನೆ ವಾದಿಸ್ತಾರೆ, ಕಕ್ಷಿಯನ್ನು ಗೆಲ್ಲಿಸ್ಕೊಂಡು ಹೋಗ್ತಾರೆ. ಆದರೆ ಬಡವನಿಗೆ ಅದು ಸಾಧ್ಯ ಆಗೋದಿಲ್ಲ. ಇಂಥ ಸಮಸ್ಯೆಗಳು ಉಂಟಾಗುತ್ತಾ ಅಂದರೆ ಲಾಯರನ್ನು ನೋಡಿಕೊಂಡು ತೀರ್ಪುಗಳು ಬರುತ್ತಾ ಅಥವಾ ಪುರಾವೆಗಳ ಆಧಾರದಲ್ಲಿಯೇ ತೀರ್ಪು ಬರುತ್ತಾ? ತೀರಾ ಬಡವನಿಗೂ ನ್ಯಾಯ ಸಿಗಬಹುದಾ ದೊಡ್ಡ ಲಾಯರ್ನ ಎದುರು ಅಂತ? ಫೇಸ್ಲಾ ಅಂತಾರೆ ಅದಕ್ಕೆ, ನೋ ಕೇಸ್ಲಾ. ಫೇಸ್ಲಾ ಅಂದರೆ ಮುಖ ನೋಡಿ ಬೇಲ್ ಕೊಡೋದು ಅದೆಲ್ಲ ಇದೆ. ಈಗ ನಾವು ಸಾಮಾಜಿಕವಾಗಿ ನೋಡ್ತಾ ಇದ್ದೀವಿ. ಈಗ ಒಳ್ಳೆ ಇವಾಗ ಅರ್ಣವ್ ಗೋಸ್ವಾಮಿ ಒಂದೇ ರೈಟ್ನಲ್ಲಿ ರಾತ್ರಿ 3 ಗಂಟೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಟ್ಟಿಂಗ್ ಆಯಿತು, ಬೇಲ್ ಸಿಕ್ತು, ಹೊರಗೆ ಬಂತು. ಈಗ ಶಾರ್ಜುಲ್ ಇಸ್ಲಾಂ ಅವರೆಲ್ಲ ಇದ್ದಾರೆ. ಅವರು ಕಾಶ್ಮೀರದಲ್ಲಿ ವರದಿ ಮಾಡಲಿಕ್ಕೆ ಹೋದ ಪತ್ರಕರ್ತರನ್ನು ಹಾದಿಯಲ್ಲಿ ಅರೆಸ್ಟ್ ಮಾಡಿ ಇಲ್ಲಿವರೆಗೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ, ಏನೂ ಇಲ್ಲ, ಆದರೂ ಜಾಮೀನು ಸಿಗ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನು ನೀವು ಪರಿಗಣಿಸಬೇಕಾದ್ರೆ ಒಂದು ಮುಖ್ಯ ವಿಚಾರಣೆ ಅದು. ನ್ಯಾಯಾಧೀಶರು ಯಾವ ಹಿಂದಿನಿಂದ ಯಾವ ಒಂದು ಹಿನ್ನೆಲೆಯಿಂದ ಬರ್ತಾರೆ ಅನ್ನೋದು ಅತಿ ಮುಖ್ಯ. ಸುಮಾರು 20 ವರ್ಷಗಳ ಮೊದಲು ಇಂಥ ನ್ಯಾಯಾಧೀಶರಿದ್ದರು, ಪ್ರಧಾನಮಂತ್ರಿಯನ್ನೇ ಜೈಲಿಗೆ ಹಾಕುವಷ್ಟು ಶಕ್ತಿ ಇತ್ತು. ಜಸ್ಟಿಸ್ HR ಖನ್ನಾ ಅವ್ರದ್ದು ಮೂರ್ತಿಯನ್ನು ನ್ಯೂಯಾರ್ಕ್ನಲ್ಲಿ ಇಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಒಬ್ಬರೇ ಅವರು HR ಖನ್ನಾ ಅಂತೇಳಿ. ಅವರಂತ ನ್ಯಾಯಮೂರ್ತಿ ಇನ್ನೂವರೆಗೆ ಮುಂದೆ ಬರೋದಿಲ್ಲ, ಹಿಂದೆನೂ ಇಲ್ಲ. ಅವ್ರದ್ದು ನ್ಯಾಯಮೂರ್ತಿ ಅವರು ಒಂದು ಜಜ್ಮೆಂಟ್ ಬರೆದಿದ್ದ ಸಲುವಾಗಿ ಅವರು ಮುಖ್ಯ ನ್ಯಾಯಮೂರ್ತಿ ಆಗಲಿಲ್ಲ, ರಿಸೈನ್ ಮಾಡಿದ್ರು ಆಯಿತು. ಈಗೇನು ನ್ಯಾಯ ವ್ಯವಸ್ಥೆಯಲ್ಲಿ ನೀವು ನೋಡಿ, ಈಗ ಪೇಪರ್ನಲ್ಲಿ ಓದ್ತಾ ಇರ್ತೀವಿ, ನಾನು ಒಬ್ಬ ನ್ಯಾಯಾಧೀಶನಾಗಿ ಹೇಳೋದು ಬೇರೆ. ಈಗ ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ, ಒಳ್ಳೆ ಶ್ರೀಮಂತರಿಗೆ ಕೂಡಲೇ ಜಾಮೀನು ಆಗ್ತದೆ, ಬಡವರಿಗೆ ಜಾಮೀನು ಆಗೋದಿಲ್ಲ. 10, 12, 18 ವರ್ಷ ಆದ ನಂತರ ಕೇಸ್ ಬಿಡುಗಡೆ ಆಗ್ತದೆ, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ. ಇದಕ್ಕೆ ಜವಾಬ್ದಾರಿ ಯಾರು? ಇದಕ್ಕೆ ಜಸ್ಟಿಸ್ ಲೋಕೂರ್ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಈ ಟೈಪ್ ನೀವು 18 ವರ್ಷ ಜೈಲಿನಲ್ಲಿಟ್ಟು ಅವರಿಗೆಲ್ಲ ಏನು ಸಾಕ್ಷ್ಯಾಧಾರಗಳು ಕೊರತೆ ಆಗಿದೆ ಬಿಡುಗಡೆ ಮಾಡಿದರೆ ಅವರ ಒಂದು ಜೀವನದ ಪೂರ್ತಿ ಅರ್ಥನೇ ಕಳ್ಕೊಂಡು ಬಿಟ್ಟಿರ್ತಾರೆ. ಅವರು ಒಂದು ಬಹುಪಾಲು ಜೀವನ ಅವರು ಯೌವನ ಎಲ್ಲ ಕಳ್ಕೊಂಡು ಬಿಟ್ಟಿರ್ತಾರೆ. ಅವರಿಗೆ ಸಮಾಜದಲ್ಲಿ ಒಂದು ಕಳಂಕ ಇರ್ತದೆ, ಅವ್ರಿಗೆ ಯಾವುದೇ ಒಂದು ಉದ್ಯೋಗ ಸಿಗೋದಿಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಡೆಸ್ಟ್ರಾಯ್ ಆಗಿರ್ತಾರೆ. ಇಂಥವ್ರಿಗೆ ಇಲ್ಲಿ ಸಲುವಾಗಿ ನೀವು ಒಂದು ಕಾನೂನು ತರಬೇಕಂತೇಳಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಒಳ್ಳೆ ನ್ಯಾಯಾಧೀಶರು ಜಸ್ಟಿಸ್ ಗೋಪಾಲ್ ಅವರು ಒಂದು ಜಜ್ಮೆಂಟ್ ಬರೆದಿದ್ದಾರೆ. ಅದರಲ್ಲಿ ಮುಸ್ಲಿಂ ಅವ್ರಿಗೆ ಯಾವ ರೀತಿ ಫ್ರೇಮ್ ಮಾಡಿದ್ರು, ಯಾವ ರೀತಿ ಅವ್ರಿಗೆ ಮಾಡಿದ್ರು ಅಂತ. ಟ್ರಯಲ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಕನ್ವಿಕ್ಷನ್ ಆದರೆ ಜಸ್ಟಿಸ್ ಗೋಪಾಲ್ ಗೌಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಕ್ವಿಟ್ ಮಾಡಿದರು. ಆ ಜಜ್ಮೆಂಟ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಫೀಸರ್ ಹ್ಯಾಸ್ ಕ್ರಿಯೇಟೆಡ್ ಎವಿಡೆನ್ಸ್ ಟು ಫ್ರೇಮ್ ದಿ ಮುಸ್ಲಿಮ್ಸ್. ದೀಸ್ ಆರ್ ದಿ ಥಿಂಗ್ಸ್ ನೌ ದೇರ್ ಗೋಯಿಂಗ್ ಆನ್. ಜುಡಿಷಿಯರಿ ಆಫ್ಟರ್ ಆಲ್ ಟ್ರಸ್ಟ್ ಇಸ್ ದೇರ್ ಟು ಸಮ್ ಎಕ್ಸ್ಟೆಂಟ್. ದೇರ್ ಇಸ್ ಆ ವಿಶ್ವಾಸ ಘನತೆ ಉಳ್ಕೊಳ್ಳೋ ಜವಾಬ್ದಾರಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇದೆ. ಅದನ್ನು ಅವ್ರು ಉಳಿಸ್ಕೊಳ್ಬೇಕು ಅಷ್ಟೇ. ಅದು ಕಟ್ಟಕಡೆಯ ವಿಶ್ವಾಸದ ಜಾಗ. ಅದು ಕೂಡ ವಿಶ್ವಾಸವನ್ನು ಕಳ್ಕೊಂಡ್ರೆ ಮತ್ತೆ ಫಿಲಾಸಫರ್ ಹೇಳಿಬಿಟ್ಟಿದ್ದಾರೆ, ಯಾವ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕುಸಿತದೆ ಆ ದೇಶ ಯಾವಾಗ ಏನಾಗ್ತದೆ ಹೇಳಿಕ್ ಆಗುದಿಲ್ಲ. ಆ ನ್ಯಾಯಾಂಗ ವ್ಯವಸ್ಥೆ ಕಾಪಾಡಿಕೊಳ್ಳೋದು. ಈಗ ನೋಡಿ, ಒಬ್ರು ಒಂದು ರಾಜಕೀಯ ಪಕ್ಷದ ವಕ್ತಾರರನ್ನ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ನೇಮಿಸಿದ್ರು. ವರ್ಕಿಂಗ್ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟು ಟಿಕೆಟ್ ತಗೊಂಡು ರಾಜಕೀಯ ಪಕ್ಷಕ್ಕೆ ಬರ್ತಾರೆ. ಅವರ ರಾಜಕೀಯ ಪಕ್ಷದಕ್ಕೆ ಪರವಾಗಿ ಅವರು ಮಾಡಿದ ಜಜ್ಮೆಂಟ್ ಗಳ ಬಗ್ಗೆ ಅವರಿಗೆ ನಿವೃತ್ತಿ ಆದ ನಂತರ ಒಂದು ಒಳ್ಳೆ ಪೋಸ್ಟ್ ಸಿಗ್ತದೆ. ಫ್ಯೂಚರ್ ನಲ್ಲಿ ಯಾವ ರೀತಿ ಜಜ್ಮೆಂಟ್ ಗಳು ಬರ್ಬೋದು ಅಂತ ನಾವೇ ಊಹೆ ಮಾಡಬಹುದು. ನೀವು ಈ ರೀತಿ ಜಜ್ಮೆಂಟ್ ಬರೆದ್ರೆ ಇವ್ರಿಗೆ ಯಾವ ರೀತಿ ಮುಂದೆ ರಿಟೈರ್ ಆದ್ಮೇಲೆ ಯಾವ್ದು ಪೋಸ್ಟ್ ಕೊಡ್ತಾರೆ, ಎಲ್ಲಿ ಇರ್ತಾರೆ ಇವರು, ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಸಮಾಜದಲ್ಲಿ ಚಿಂತಕರು ಎಲ್ಲರೂ ರಾಜಕೀಯ ಇದು ಒಂದು ಮತೀಯ ಭಾವನೆ ಅಂತ ಇರಲ್ಲ. ಸಮಾಜದಲ್ಲಿ ಚಿಂತಕರು ಒಳ್ಳೆಯವರು ಇದ್ದಾರೆ.
ಪ್ರತಿಯೊಂದು ಈ ಸಂಜಯ್ ಹೆಗಡೆ ಅಂತ ಒಬ್ಬರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ದಾರೆ, ಇಷ್ಟು ಬ್ಯೂಟಿಫುಲ್ ಅವರು ಲಿಂಕ್ಡ್ಇನ್ನಲ್ಲಿ ಹಾಕ್ತಾರೆ. ಅವರು ಓದಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಕೆಲವೊಂದು ಜಜ್ಮೆಂಟ್ ತೋರಿಸ್ತಾರೆ ಯಾವ ರೀತಿ ಜಜ್ಮೆಂಟ್ ಬರಿತಾ ಇದ್ದಾರೆ ಅಂತ. ಎಸ್, ಓಕೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ನನ್ನ ಹೆಸರು ರಮ್ಯಾ ಅಂತ, ಮಡಿಕೇರಿಯಿಂದ ಬಂದಿದ್ದೀನಿ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿರೋದ್ರಿಂದ ಒಂದು ಪ್ರಶ್ನೆ ನನಗೆ. ಶಾಲೆಗಳಲ್ಲಿ ಸರ್ಕಾರ ತುಂಬ ಯೋಜನೆಗಳನ್ನೆಲ್ಲ ತರ್ತಾ ಇದೆ, ಅದರಲ್ಲಿ ಪ್ರತಿಭಾ ಕಾರಂಜಿ ಅನ್ನೋದು ಕೂಡ ಒಂದು. ನಾವು ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಬೇಕು ಅಂತ ಹೆಣ್ಮಕ್ಳು ಬರುವಾಗ ತುಂಬ ಹೆಸಿಟೇಷನ್ ಮತ್ತು ರೆಸ್ಟ್ರಿಕ್ಷನ್ನ ಅವರೇ ಅನ್ನಿಸ್ಕೊಳ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಬಿಡೋದಿಲ್ಲ, ಮನೇಲಿ ಬಿಡೋದಿಲ್ಲ, ಮತ್ತು ಅವ್ರು ಬೈತಾರೆ, ಗುರುಗಳು ಬೈತಾರೆ, ಹಾಗೆ ಹೇಳ್ತಾರೆ. ಹಾಗಿರುವಾಗ ಅಲ್ಲಿನ ಧಾರ್ಮಿಕ ಮುಖಂಡರುಗಳ ಏನು ಹೊಣೆಗಾರಿಕೆ ಏನು, ಇದಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರತಿಭಾ ಕಾರಂಜಿಯಲ್ಲಿ ಏನಿರುತ್ತೆ? ಏನು ಡ್ಯಾನ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಹಾಡಿರುತ್ತೆ, ನಾಟಕಗಳಿರುತ್ತೆ, ಕವಾಲಿ ಆ ಥರದ್ದೆಲ್ಲ ಇರುತ್ತೆ, ಡ್ರಾಯಿಂಗ್ ಇರುತ್ತೆ. ಡಾನ್ಸ್ ಮಾಡಲಿಕ್ಕೆ ಎಸ್ಪೆಷಲಿ ಹೆಣ್ಮಕ್ಳು ಹಿಂದೆ, ಯಾಕಂದರೆ ಕಾಸ್ಟ್ಯೂಮ್ಸ್ ಹಾಕಬೇಕು, ಬೇರೆ ಬೇರೆ ಥರದ್ದು ಲಿಪ್ಸ್ಟಿಕ್ ಹಾಕಬೇಕು, ಬೊಟ್ಟ ಹಾಕಬೇಕು, ಆ ಥರದ್ದೆಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅದು ಕೂಡ ಒಂದು ಭಾಗ. ಹಾಗಾಗಿ ಅಲ್ಲಿನ ಧಾರ್ಮಿಕ ಮುಖಂಡರುಗಳು ಈ ಬಗ್ಗೆ ಯಾವ ರೀತಿ ಗಮನ ಹರಿಸಬೇಕಾಗುತ್ತೆ ಅನ್ನೋದನ್ನ ಸ್ವಲ್ಪ ಹೇಳ್ಬೇಕು. ನಾವು ಒಂದ್ ಕಡೆ ಕ್ಯಾಂಪ್ ಮಾಡ್ತಾ ಇದ್ವು, ಅಲ್ಲಿ ಕೂಡ ಮಕ್ಕಳೆಲ್ಲ ಕ್ಯಾಂಪಿಗೆ ಬಂದಿದ್ರು. ಅಲ್ಲಿ ಮುಖಕ್ಕೆ ಬಣ್ಣ ಹಾಕಿದ್ರು, ಇಲ್ಲ ನಮ್ಮ ಬಣ್ಣ ಹಾಕಬಾರ್ದು ಅಂತ ನಮ್ಮ ಇವರೇ ಹೇಳಿದ್ದಾರೆ, ಇಲ್ಲಿ ನಮ್ಮ ಮದ್ರಾಸದಲ್ಲಿ ಹೇಳಿದ್ದಾರೆ, ಇದೆಲ್ಲ ಮಾಡಬಾರ್ದಂತೆ, ಈ ತರ ಹೇಳ್ತಾ ಇದ್ದಾರೆ ಮಕ್ಕಳು. ಮೊಹಮ್ಮದ್ ಕುಂಜಿಯವರು ಏನು ಹೇಳ್ತೀರಿ? ನೋಡಿ, ಕಲೆ ಸಾಹಿತ್ಯ ಯಾವುದೇ ಇರ್ಬೋದು, ಡ್ಯಾನ್ಸ್, ಫಿಲ್ಮ್ ಯಾವುದೇ ಇರಲಿ, ಅದೆಲ್ಲ ಪಾಸಿಟಿವ್ ಆಗಿರಬೇಕು. ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಈಗ ಇಸ್ಲಾಮಿಗೆ ಒಂದು ಭಾಷೆ ಅಂತ ಇಲ್ಲ. ನೀವು ಯಾವ ಭಾಷೆ ಬೇಕಾದ್ರೂ ಮಾತ್ರ ಭಾಷೆ ಸಭ್ಯವಾಗಿರಬೇಕು ಅಂತ ಮಾತ್ರ. ನೀವು ಅರಬಿ ಭಾಷೆಯಲ್ಲೇ ಅಸಭ್ಯ ಮಾತಾಡಿದ್ರೆ ಅದು ಅಪರಾಧ. ಯಾವ ಭಾಷೆ ಬೇಕಾದ್ರೂ ಮಾತಾಡಿ ಸಭ್ಯ ಆಗಿರಬೇಕು. ಇಸ್ಲಾಮಿಗೆ ಒಂದು ಡ್ರೆಸ್ ಕೋಡ್ ಅಂತ ಇಲ್ಲ. ನೀವು ಪ್ಯಾಂಟ್ ಶರ್ಟ್ ಹಾಕಬೇಕಾ, ಜುಬ್ಬ ಹಾಕಬೇಕಾ, ಇನ್ನೊಂದು ಹಾಕಬೇಕಾ, ಒಂದು ಡ್ರೆಸ್ ಕೋಡ್ ಅಂತ ಇಲ್ಲ. ನೀವು ಯಾವ ಡ್ರೆಸ್ ಬೇಕಾದರೂ ಹಾಕಿ ಅದು ಸಭ್ಯ ಆಗಿರಬೇಕು, ಅಸಭ್ಯ ಆಗಿರಬಾರ್ದಷ್ಟು. ಡ್ಯಾನ್ಸ್ ಮಾಡಿ ಸಭ್ಯತೆಯಿಂದ ಕೂಡಿರಬೇಕು. ಕಲೆ ಸಾಹಿತ್ಯ ಎಲ್ಲವೂ ಹಾಗೆ, ಅಸಭ್ಯ ಆಗಿರಬಾರ್ದು. ಮಕ್ಕಳಿಗೆ ನೋಡಿ, ಯಾವುದೇ ಒಂದು ನಿಯಮ ಅಪ್ಲಿಕಬಲ್ ಆಗುವುದೇ ಅವರು ಮೆಚ್ಯೂರ್ ಆದ ಮೇಲೆ, ಸುಮಾರು 13-14 ವರ್ಷ ಆದ ಮೇಲೆ ಅವರಿಗೆ ಎಂಥದ್ದು ಅದು ಮಾಡಬಹುದಾ ಮಾಡಬಾರ್ದು ಎಂಬುದು ಅಪ್ಲೈ ಆಗುವುದೇ ನಂತರ, ಮೆಚ್ಯೂರ್ ಆದ ಮೇಲೆ. ನೀವು ಹೇಳಿದ ಹಾಗೆ ಪ್ರಾಥಮಿಕ ಶಾಲೆಯಲ್ಲಿ ಅಂತಹ ಇಶ್ಯೂಸ್ಗಳೇ ಖಂಡಿತ ಇರುವುದಿಲ್ಲ. ಇನ್ನು ಒಬ್ಬ ಅಪ್ಪನಾಗಿ, ನಾನೊಬ್ಬ ತಂದೆ, ನನಗೆ ಮಕ್ಕಳಿದ್ದಾರೆ. ನನ್ನ ಮಗಳು ಅಶ್ಲೀಲವಾಗಿ ಡ್ಯಾನ್ಸ್ ಮಾಡುವುದು ನನಗೆ ಇಷ್ಟ ಅಲ್ಲ ಅಂತ ಹೇಳುವ ಸ್ವಾತಂತ್ರ್ಯ ನನಗಿದೆಯಾ? ಡೆಫಿನೆಟ್ಲಿ ಇದೆ ಅಲ್ಲ. ನನ್ನ ಮಗಳು ಅಶ್ಲೀಲವಾಗಿ ಡ್ಯಾನ್ಸ್ ಮಾಡು ನನಗೆ ಇಷ್ಟ ಅಲ್ಲ, ಅಥವಾ ನನ್ನ ಮಗಳು ಒಂದು ಅಶ್ಲೀಲವಾದಂತಹ ಹಾಡು ಹೇಳುವುದು ನನಗೆ ಇಷ್ಟ ಅಲ್ಲ ಅಂತ ಹೇಳಲಿಕ್ಕೆ ಒಬ್ಬ ಅಪ್ಪನಾಗಿ ನನಗೆ ಸ್ವಾತಂತ್ರ್ಯ ಖಂಡಿತ ಇದೆ, ಡೆಫಿನೆಟ್ಲಿ ಇದೆ. ಅದರಿಂದ ಯಾವುದೇ ಒಬ್ಬ ಧಾರ್ಮಿಕ ವಿದ್ವಾಂಸ ನೀವು ಅಲ್ಲಿ ಡ್ಯಾನ್ಸ್ ಮಾಡಲೇಬಾರದು ಇಂತಹ ನಿಯಮ ಎಲ್ಲೂ ಯಾರು ಹೇಳುವುದಿಲ್ಲ. ಅಶ್ಲೀಲವಾಗಿ ಅಸಭ್ಯವಾಗಿ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳಿದ್ರೆ ಅದನ್ನು ಅದು ಸಭ್ಯತೆ ನೋಡಿ ಇಲ್ಲಿ ಮೂಲಭೂತ ವಿಷಯ ಇರುವುದು ಅದುವೇ. ಸಭ್ಯತೆಯಿಂದ ಕೂಡಿರುವ ಯಾವುದನ್ನು ಮಾಡಬಾರದು ಎಂಬುದು ನಿಯಮ ಖಂಡಿತ ಇಲ್ಲ. ಅಸಭ್ಯವಾದ ವರ್ತನೆ ಯಾವುದರಲ್ಲೂ ಇರಬಾರ್ದು. ಆದ್ರೂ ಮಕ್ಕಳು ಭಯ ಪಡ್ಕೋತಾರೆ, ಅವ್ರಿಗೆ ಗುರುಗಳು ಬೈತಾರೆ ಅಂತ. ಅದಕ್ಕೋಸ್ಕರ ಕೇಳ್ತಾರೆ, ಅಲ್ಲಿನ ಧಾರ್ಮಿಕ ಮುಖಂಡರುಗಳ ಹೊಣೆಗಾರಿಕೆ ಏನು? ಮಕ್ಕಳಿಗೆ ಹೇಳ್ಬೇಕು, ಇಲ್ಲ ಮಕ್ಕಳೇ ಪಾರ್ಟಿಸಿಪೇಟ್ ಮಾಡಿ. ನನಗೊಂದು ಒಪಿನಿಯನ್ ಹೇಳಿಕಿರೋದು, ಈ ಡ್ಯಾನ್ಸ್ ಅಂತ ಹೇಳಿದ್ರೆ ನಾವು ಟಿವಿಯಲ್ಲಿ ನೋಡ್ತೇವೆ, ಫಿಲ್ಮ್ ಅಲ್ಲಿ ನೋಡ್ತೇವೆ. ಆ ಡ್ಯಾನ್ಸ್ ಅಂತ ಹೇಳಿದ ಕೂಡಲೇ ಪೋಷಕರ ಮನೆ ತಲೆಗೆ ಆ ಡ್ಯಾನ್ಸ್ ಬರುತ್ತೆ. ಆ ಡ್ಯಾನ್ಸ್ಗಳು ಹೇಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಅದು 2.5 ಗಂಟೆಯಲ್ಲಿ ಮುಗಿಸಬೇಕು, ಅದರಲ್ಲಿ ಎಲ್ಲವೂ ಆಗುತ್ತೆ, ಮದುವೆ ಆಗುತ್ತೆ, ಎಲ್ಲವೂ ಪ್ರತಿಯೊಂದು ಆಗುತ್ತೆ. ಡ್ಯಾನ್ಸ್ ಅಂತ ಹೇಳಿದ ಕೂಡಲೇ ಪೋಷಕರಲ್ಲಿ ಆ ಭಾವನೆ ಇರುವ ಸಾಧ್ಯತೆ ಇದೆ, ಮಸೀದಿಯ ಧರ್ಮಗುರುಗಳಲ್ಲಿ ಆ ಭಾವನೆ ಇರುವ ಸಾಧ್ಯತೆ ಇದೆ. ಮೊದಲನೇದಾಗಿ ಅದು ಕೂಡ ಬದಲಾಗಬೇಕು. ಅಂದರೆ ಅವರನ್ನು ಮೀಟ್ ಆಗಬೇಕು, ಆ ಪೇರೆಂಟ್ಸ್ಗಳನ್ನು. ಇದು ನೋಡಿ, ಡ್ಯಾನ್ಸ್ ಅಂತ ಹೇಳಿದರೆ ನೀವು ನೋಡಿದ ಗ್ರಹಿಸಿದ ಆ ಭಾಗ ಅಲ್ಲ, ಇನ್ನೊಂದು ಇದು ಅಂತ ಹೇಳಿ ಒಂದು ವೇಳೆ ಕನ್ವಿನ್ಸ್ ಮಾಡಿದ್ರೆ ಅಂತ ಸಮಸ್ಯೆ ಇದ್ದರೆ ಬಹುಶಃ ಅದು ಅಲ್ಲಿಯೇ ಬಗೆಹರಿಬೋದು ಅಂತ ನನಗೆ ಅನಿಸುತ್ತೆ. ಒಂದಲ್ಲಿ ಬಗೆಹರಿಬೋದು. ಎರಡನೇದಾಗಿ ಡ್ಯಾನ್ಸ್ನ ಹೆಸರಲ್ಲಿ ಅಸಭ್ಯತೆ ಬೆಳೀತಾ ಇರೋದು ಸತ್ಯ. ಆನ್ಯುವಲ್ ಡೇ ಅಂತ ಸ್ಕೂಲ್ನಲ್ಲಿ ಮಾಡುವ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೇ ಮಕ್ಕಳು ಮದ್ಯಪಾನ ಮಾಡ್ತಾರೆ. ಈಗ ಅಸಭ್ಯತೆಯನ್ನು ನಾವು ಬೆಳೆಸಬಾರ್ದು ಯಾವ ಕಾರಣಕ್ಕೂ. ಈಗ ಅವರು ಕೂಡ ಹೇಳಿದ್ದು ಬುರ್ಕ ಆಕಾಶ ನೀಲಿ ಇರುವಷ್ಟರ ಮಟ್ಟಿಗೆ. ನೋಡಿ, ನಾವು ಸಮಾಜದಲ್ಲಿ ಪ್ರಶ್ನಿಸಬೇಕಾದದ್ದು ಅಶ್ಲೀಲತೆಯನ್ನು, ನಗ್ನತೆಯನ್ನು ಪ್ರಶ್ನಿಸಬೇಕೇ ವಿನಃ
ನಮಗೆ ಅರ್ಥ ಆಗದ್ದದ್ದು ಈ ಸ್ಟ್ಯಾಂಡರ್ಡ್ ಆಗಿ ಡ್ರೆಸ್ ಧರಿಸುವುದರ ಬಗ್ಗೆ ಸಮಸ್ಯೆ ಯಾಕೆ? ಅಶ್ಲೀಲತೆಯನ್ನು ನಾವು ಪ್ರಶ್ನಿಸುವುದೇ ಇಲ್ಲ. ನಾನು ಹೇಳ್ತೇನೆ, ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಅಸಭ್ಯತೆಯನ್ನು ಖಂಡಿತ ಪ್ರಶ್ನೆ ಮಾಡಬೇಕು. ಅಸಭ್ಯ ಇದು ಕಲೆಯ ಹೆಸರಲ್ಲಿ ಅದು ಒಂದು ವ್ಯಾಲ್ಯೂಸ್ಗಳಿರುವ ಸಮಾಜದ ಬಗ್ಗೆ ಮಾತಾಡುವಾಗ ಒಂದು ಸಮಾಜದಲ್ಲಿ ವ್ಯಾಲ್ಯೂಸ್ಗಳು ಖಂಡಿತ ಇರಬೇಕು ಸರ್. ಎಲ್ಲೆಲ್ಲೂ ವ್ಯಾಲ್ಯೂಸ್ ಕಳ್ಕೊಂಡು ವ್ಯಾಲ್ಯೂಸ್ಗಳು ಹಾಳಾಗ್ತಾ ಹೋದರೆ ಸಮಾಜ ಅರಾಜಕತೆ ಕಡೆಗೆ ಸಾಗ್ತದೆ. ಆದ್ದರಿಂದ ಇದು ಡ್ಯಾನ್ಸ್ ಇರಲಿ ಯಾವುದೇ ಇರಲಿ ಸಭ್ಯತೆಯಿಂದ ಕೂಡಿದ ಎಲ್ಲವನ್ನು ನಾವು ಅಂಗೀಕರಿಸಬೇಕು, ಸಪೋರ್ಟ್ ಮಾಡಬೇಕು. ಅಸಭ್ಯತೆ ಅಶ್ಲೀಲತೆ ಒಂದು ಕಡೆ ವ್ಯಾಪಕ ಆಗ್ತದೆ ಅಂತ ಇದ್ರೆ ಅದರ ಬಂದನ್ನು ವಿರೋಧಿಸುವುದು ತಪ್ಪಲ್ಲ, ಅದನ್ನು ವಿರೋಧಿಸಬೇಕು. ಮತ್ತೆ ಈ ಒಂದು ಆರೋಗ್ಯಪೂರ್ಣ ಸಮಾಜದ ಲಕ್ಷಣ ಅದು. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಈಗಿನ ಡ್ಯಾನ್ಸ್ ಹೇಗಿರುತ್ತೆ ಅಂತ ಹೇಳಿದರೆ ಅದು ಫಿಲ್ಮಿನಿಂದಲೇ ತರೋದು, ಫಿಲ್ಮಿನ ಪದ್ಯಗಳಿರ್ತದೆ, ಫಿಲ್ಮಿನ ಡ್ಯಾನ್ಸ್ಗಳನ್ನೇ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಒಂದು ಸಣ್ಣ ಭಯ ಇರ್ಬೋದು ಅಂತ ಅನಿಸುತ್ತೆ. ಬಹುಶಃ ಇಲ್ಲದಿದ್ದರೆ ಪೇರೆಂಟ್ಸ್ಗಳಿಗೆ ಕನ್ವಿನ್ಸ್ ಮಾಡಿದರೆ ಅದು ಬಗೆಹರಿಬೋದು ಅಂತ ನನಗೂ ಅನಿಸುತ್ತೆ. ಹೇಳಿ ಸರ್. ನಾವು ಡ್ಯಾನ್ಸ್ ಅಂತ ತಕ್ಷಣ ಡ್ಯಾನ್ಸ್ನ ಪರಿಭಾಷೆಯನ್ನು ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಮಗೆ ಅದರ ಪರಿಭಾಷೆ ಗೊತ್ತಿದೆ. ನೀವು ಒಂದು ಶೋಷಣೆಯನ್ನು ಇನ್ನೊಂದು ಶೋಷಣೆಯ ಮೂಲಕ ಮುಚ್ಚುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನೋದು. ಮಗು ಹುಟ್ಟುವುದಕ್ಕೆ ಭಯ ಪಡಬೇಕು, ಇಷ್ಟೊಂದು ಸಮಸ್ಯೆ ಇದೆ ಅಂದರೆ. ಈ ಬುರ್ಖಾ ಆಗಲಿ ನೀವು ಹೇಳ್ತಾ ಇರೋ ರೂಲ್ಸ್ಗಳಾಗಲಿ ದೇವ್ರು ಮಾಡಿರೋದಲ್ಲ. ಮಾಡಿದ್ದಿದ್ರೆ ದೇವರು ಕೈಕಾಲನ್ನು ಕೊಡ್ತಿರ್ಲಿಲ್ಲ, ಹುಟ್ಟಿಸುವಾಗಲೇ ಬುರ್ಖಾ ಹಾಕ್ಸ್ಬಿಟ್ಟು ಹುಟ್ಟಿಸ್ತಿದ್ದ. ದೇವ್ರಿಗೇನಾದರೂ ಇಲ್ಲ ಬೇಕೇ ಬೇಕಿದು ಅನಿಸಿದರೆ. ಆದ್ರ ಪರಿಭಾಷೆಗಳನ್ನು ಎಕ್ಸ್ಪ್ಲನೇಷನ್ಗಳ ಮೂಲಕ ನಾವು ಕೊಡೋಕ್ಕಾಗೋದಿಲ್ಲ. ಜಗತ್ತು ಏನು ಪಾಲಿಸ್ತಾ ಇದೆ, ಅವ್ರು ಹೇಳಿದ್ರು 30% ಜನ ಬುರ್ಖಾ ಹಾಕಲ್ಲ ಅಂತ, ಬಟ್ 70% ಆಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಆ ಪ್ರಶ್ನೆ ಬರ್ತಾ ಇದೆ. ಇವ್ರು ಹೇಳಿದ್ದು ಪ್ರಾಕ್ಟಿಕಲ್ ಆದಂಥ ಒಂದು ಪ್ರಶ್ನೆ, ಉತ್ತರ ಬಂದಿದ್ದು ಥಿಯಾರಿಟಿಕಲ್ ಆದಂಥ ಯಾವ ಕಾರಣಕ್ಕೆ ಅದನ್ನು ಮಾಡ್ತಾ ಇದ್ದೀವಿ ಅಂತ. ಇದರಲ್ಲಿ ಮಗು ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ ಅನ್ನುವುದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ ಅನ್ನುವುದು. ಒಂದು ಟೀಚರ್ಗೆ ಈ ಮಗುವನ್ನು ಯಾವ ಥರದಲ್ಲಾದರೂ ನಾನು ಪ್ರತಿಭಾ ಕಾರಂಜಿ ಕರ್ಕೊಂಡು ಹೋಗಬೇಕು ಅನ್ನೋದಿದೆ, ಪೇರೆಂಟ್ಸ್ಗೆ ಯಾವ ಥರದಲ್ಲಾದ್ರೂ ಅವಾಯ್ಡ್ ಮಾಡಬೇಕು ಅನ್ನೋದಿದೆ. ಮಗು ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಇವ್ರ ಮೂಲಕನೇ ಕೊನೆಗೆ ಆಕೆ ತಾನು ಇಷ್ಟಪಟ್ಟು ಆಗ್ತಾ ಇದ್ದೀನಿ ಅನ್ನುವ ನಂಬಿಕೆಗೆ ಬರುವುದು. ಏಕೆಂದರೆ ನೀವು ಸತೀಸಾಗನ ಪದ್ಧತಿ ಬಗ್ಗೆ ಏನಾದ್ರು ರಿಸರ್ಚ್ ಮಾಡಿದ್ರೆ, ರಿಸರ್ಚ್ ಮಾಡಿರೋರು ಹೇಳ್ತಾರೆ ಇಷ್ಟಪಟ್ಟೇ ಸತೀಸಾಗಮನ ಪದ್ಧತಿಗೆ ಹೋಗ್ತಿದ್ರಂತೆ ಅಂತ. ನಂಬಕ್ಕೆ ಸಾಧ್ಯವಾದು. ಆದರೆ ಅಲ್ಲೊಬ್ರು ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ, ಅಲ್ಲೊಬ್ರು ಸ್ವಾಮಿ ವಿವೇಕಾನಂದ ಬರ್ತಾರೆ, ಒಬ್ರು ನಾರಾಯಣ್ ಗುರು ಬರ್ತಾರೆ, ಒಬ್ರು ಅಂಬೇಡ್ಕರ್ ಬರ್ತಾರೆ. ಯಾಕೆ ನಿಮ್ಮಲ್ಲಿ ಬರಲ್ಲ? ಅಲ್ಲ, ಸತಿಸಾಗಮನಕ್ಕೂ ಬುರ್ಕಾಕ್ಕೂ ನೀವು ಟ್ಯಾಲಿ ಮಾಡೋದೇ ಬಹುಶಃ ನನಗೊಂದು ವಿಶೇಷ ಅಂತ ಅನಿಸುತ್ತೆ. ಒಂದ್ ಕಡೆ ಜೀವವೇ ಹೋಗ್ತಾ ಇರೋ ಕಡೆ, ಇನ್ನೊಂದು ಕಡೆ ಧರಿಸಬಹುದು, ಧರಿಸದೇ ಎರಡೂ ಅವಕಾಶಗಳಿವೆ. ಅಲ್ಲ, ನೀವು ಒಂದೇ ನಿಮಿಷ ಸರ್, ಇದೇ ಮಾತನ್ನ ಒಬ್ಬ ಸಂಘಿ ಹೇಳ್ತಾನೆ, ಅಯ್ಯಯ್ಯೋ ಸತೀಸಾಗಮನ ಪದ್ಧತಿ ಗೊತ್ತಾ ನಿಮ್ಗೆ, ಏನದು ಅದ್ರ ಕಲ್ಪನೆ ಗೊತ್ತಾ ಅಂತ ಅವನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾನೆ. ನಾವು ಒಗಿತಾ ಇರೋದಕ್ಕೆ ನಾವೇ ಅದನ್ನ ಯಾವುದನ್ನ ಕ್ರೌರ್ಯ ಕೊಲೆ ಅಂತ ಇದೀವೋ ಅದನ್ನ ಅವನು ಪವಿತ್ರ ಅಂತ ಅವನು ಅನ್ಕೊಂಡಿದ್ದಾನೆ. ಅಯ್ಯೋ ಸ್ವರ್ಗಕ್ಕೆ ಹೋಗೋದನ್ನ ಇಷ್ಟು ಕೆಟ್ಟದಾಗ ಮಾತಾಡ್ತಾರಲ್ಲ, ನೀವು ಮುಸ್ಲಿಮ್ರಾಗಿರೋ ಬೇಜಾರಾಯ್ತಿರಲ್ಲ, ನಮ್ಮ ಹಿಂದೂಗಳಾಗೆ ನೀವು ಹಿಂಗೆ ಮಾತಾಡ್ತೀರ ನಮ್ಮ ಮೇಲೆ ಮುಂದ್ಕೊಳ್ತಾರೆ ಅವರು. ಅವ್ರಿಗೂ ಅಷ್ಟು ಪವಿತ್ರ ಭಾವನೆ ಇದೆ. ಸಾವು ಮತ್ತು ಮತ್ತು ಒಬ್ಬರು ಬಹಳ ಗೌರವಯುತವಾದ ಡ್ರೆಸ್ ಧರಿಸಿ, ಇದು ಎರಡು ಹೇಗೆ ಸರಿ ಆಗ್ತದೆ? ಅದನ್ನು ಹೇಗೆ ಕಂಪೇರ್ ಮಾಡ್ತೀರಾ? ಈಗ ಕಂಪೇರ್ ಮಾಡುವುದು ಬೇರೆ ಪ್ರಶ್ನೆ ಸರ್. ನೀವು ನೋಡಿ ಸರ್, ಈಗ ಅದೇನಾಗುತ್ತೆ, ಒಬ್ರು ಏನೋ ಒಂದು ಸ್ಪೀಚ್ ಹೇಳ್ತಾರೆ, ಅರ್ಥ ಆಯ್ತಾ ಅಂತ ಕೇಳ್ತಾರೆ, ಅರ್ಥ ಆಯ್ತು ಅಂತ ಹೇಳ್ತಾನೆ. ಆ ವ್ಯಕ್ತಿಗೆ ಏನಿರುತ್ತೆ, ನಾನು ಹೇಳಿದ್ದು ಅರ್ಥ ಆಯ್ತಾ ಅನ್ನೋದು ಮುಖ್ಯ. ಜಿಹಾದಿಗೆ ಮುಷರಫ್ ಒಂದು ಡೆಫಿನೇಷನ್ ಕೊಡ್ತಾರೆ, ಹಿಂದುತ್ವವಾದಿಗೆ ವಾಜಪೇಯಿ ಹಿಂದುತ್ವವಾದಿ ಅಂದ್ರೆ ಏನು ಗೊತ್ತಾ ಅಂತ ಕೊಡ್ತಾರೆ. ಆದರೆ ಜಗತ್ತಲ್ಲಿ ನಡೀತಾ ಇರೋದು ಬೇರೆ. ಹಿಂದುತ್ವವಾದಿ ಅಂತ ಹೇಳ್ಕೊಳ್ಳೋರು ಬಜರಂಗ ದಳ ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನಮಗೇನಂದ್ರೆ ಅಟ್ಟಾಡ್ಸ್ಕೊಂಡು ಹೊಡಿಯೋರು ಅಂತ ನಮ್ಮ ಮನಸ್ಸಲ್ಲಿ. ಅಲ್ಲಿ ಸಮಸ್ಯೆ ಏನಾದದ್ದು ಅಂತ ಹೇಳಿದ್ರೆ, ಜಿಹಾದ್ಗೆ ಡೆಫಿನೇಷನ್ ಕೊಡಬೇಕಾದವರು ವಾಜಪೇಯಿಯೂ ಅಲ್ಲ, ಮುಷರಫು ಅಲ್ಲ, ಕೊಡಬೇಕಾದದ್ದು ಇಸ್ಲಾಮಿನ ವಿದ್ವಾಂಸರು ಯಾರಾದ್ರೂ ಓದ್ಕೊಂಡಿದ್ದಾರೆ. ಕೊಡಬೇಕಾಗಿರುವುದು ಸಮಾಜದಲ್ಲಿ ನಡೆಯುವ ಚಟುವಟಿಕೆ. ನೀವು ಎಷ್ಟೇ ಬುರ್ಖಾ ಹಿಂದೆ ಇರುವ ಹುಡುಗಿ ತುಂಬಾ ಟ್ಯಾಲೆಂಟೆಡ್ ಅಂದ್ರೆ ನಾವು ನಂಬಲ್ಲ, ನಾವು ನೋಡೋದ್ ದಿನ ನಂಬ್ತೀವಿ. ಅದನ್ನು ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸ್ಥಾಪಿಸಿದೆ ಹಿಸ್ಟಾರಿಕಲ್ ರೆಫರೆನ್ಸ್ ಪ್ರಸ್ತುತ ಸರ್. ನೀವು ಅದೇ ಥಿಯೋರಿಟಿಕಲ್ ಆಗಿ ಕೊಡ್ತಾ ಇದ್ದೀರಾ. ಅಲ್ಲ, ಈಗ ನೀವೇ ಹೇಳಿದ್ರಿ, ಅಲ್ಲಿ ನೀವೇ ಏನು ಹೇಳಿದ್ರಿ ಅಂತ ಹೇಳಿದ್ರೆ, ಬುರ್ಖಾದಾರಿ ಒಬ್ರು 2 ವರ್ಷದಲ್ಲಿ ಕಲ್ತು ಬಿಡ್ತಾರೆ, ಬೇರೆಯವ್ರು ಕಲ್ತು ಬೇಕಾದ್ರೆ ಅಲ್ಲಿಗೆ ಆಯ್ತಲ್ಲ ಅಂತ ಕಲ್ತು ಬಿಡ್ತಾರೆ. ಈಗ ಸಮಸ್ಯೆ ಎಲ್ಲಿ ಬಂತಂತ, ಈಗ ಉದಾಹರಣೆಗೆ ಯಾವ್ದಾದ್ರು ಎಲ್ಲಿ ಬಂತು ಅಂತ ಹೇಳಿದ್ರೆ, ನಾನು ಅದಕ್ಕೆ ರೀಚ್ ಆಗೋದಕ್ಕೆ 2 ವರ್ಷ ತಗೊಂಡು. ಅಲ್ಲ, ನಾನು ಕೇಳೋದು ಸರ್, ಈಗ ವಿಜಯ್ ಸರ್ ಏನಿದೆ, ನಾನು ಕೇಳೋದು, ಯಾವುದಾದ್ರೂ ಬುರ್ಖಾದಾರಿ ಮಹಿಳೆ ಬಂದು ಸಮಾಜದ ಮುಂದೆ ಬಂದು ನನಗೆ ಬುರ್ಖಾದಿಂದ ಸಮಸ್ಯೆ ಆಗಿ ಹೇಳಿದ ಉದಾಹರಣೆಗಳು ಇದೆಯಾ? ಈಗ ಇನ್ನೊಂದು ಮುಖ್ಯ ಚರ್ಚೆ ಆಗಲಿ ಅಂತ ಅಭಿಪ್ರಾಯದ ಪ್ರಕಾರ ಇದು ಬಲವಂತದ ಅಂತ ತಮ್ಮ ಅಭಿಪ್ರಾಯ. ಬಟ್ ನಾನು ಕೇಳ್ತಾ ಇರುವುದು, ನೀವು ಹೇಳಿದ್ರಲ್ಲ ಇದು ಒತ್ತಾಯವ ಅಲ್ವಾ ಅಂತ, ನೀವು ಬುರ್ಖಾ ಹಾಕಿರೋ ಮಹಿಳೆಯನ್ನ ಕೇಳಿ ಅಷ್ಟೇ.
ನೀವೆಲ್ಲ ಹೇಳ್ಬೇಕಾಗಿರೋದು ನಾವು ದಿನ ಅನುಭವಿಸ್ತೇವೆ, ನೀವೇ ಕೇಳಿ ಅಂತ. ಸರಿ ಹೇಳಿದ್ರು, ರೂಲ್ಸ್ ಇಲ್ಲ ಅಂತ. ಮೂರ್ತವಾದ ರೂಲ್ಸ್ಗಳು ಎಲ್ಲಿವೆಲ್ಲ ಸರ್, ಎಲ್ಲ ಧರ್ಮದಲ್ಲೂ ನಾನು ಅದು ಇಂತಿಲ್ಲ, ಎಲ್ಲ ಅಮೂರ್ತವಾದ ರೂಲ್ಸ್ಗಳು ಇರ್ತವೆ. ಅದು ಮತ್ತೆ ಪದೇ ಪದೇ ಹೇಳ್ತಾರೆ ಇಂಥ ನೀಟ್ ಅಡ್ರೆಸ್ ಅಂತ. ನೀವ್ಯಾರು ಅದನ್ನ ಹೇಳಕ್ಕೆ? ನೀವೆಲ್ಲ ಅದು ಹೇಳ್ಬೇಕಾಗಿರೋದು. ಈಗ ಬುರ್ಕಾಧಾರಿಗಳೊಂದಿಗೆ ಅತ್ಯಂತ ನಿಕಟವಾಗಿರುವವರು ನಾವು. ನಮಗೀಗ ನೀವು ಹೇಳಿರೋ ಭಾವನೆಗಳು ಅರ್ಥ ಆಗೋದಿಲ್ಲ ಮತ್ತು ಅದು ಕನ್ವಿನ್ಸ್ ಆಗೋದು. ಆದರೆ ಈಗ ತಲೆಯ ಮೇಲೆ ಸೆರಗು ಹಾಕುವುದು ಬುರ್ಕಾದ ಒಂದು ಆಂಶಿಕ ಭಾಗ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಂಡತಿ ರಮಾಬಾಯಿ ಅವರನ್ನು ನೋಡಿ, ತಲೆಯ ಮೇಲೆ ಸೆರಗು ಹಾಕ್ಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಂಡತಿಯನ್ನು ನೋಡಿ, ಕಸ್ತೂರ್ಬಾ ಅವರನ್ನು ತಲೆಯ ಮೇಲೆ ಸೆರಗು ಹಾಕ್ಕೊಂಡಿದ್ದಾರೆ. ರಾಮಕೃಷ್ಣ ಪರಮಹಂಸರ ಹೆಂಡತಿಯರನ್ನು ನೋಡಿ, ಶಾರದಾ ದೇವಿಯವರು, ಅವರು ತಲೆಯ ಮೇಲೆ ಸೆರಗು ಹಾಕಿದ್ದಾರೆ. ನಮ್ಮ ಮಾಜಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲರನ್ನು ತಲೆಯ ಮೇಲೆ ಸೆರಗು ಹಾಕಿದ್ದಾರೆ. ಫಾತಿಮಾ ಬಾಯಿ ಫುಲೆ ಅವರು ನೋಡಿ ತಲೆಯ ಮೇಲೆ ಸೆರಗು ಹಾಕಿದ್ದಾರೆ. ಈ ದೇಶದ ಪ್ರಪ್ರಥಮ ಒಬ್ಬರು ಮಹಿಳಾ ನ್ಯಾಯಾಧೀಶ, ನನಗೆ ಹೆಸರು ನೆನಪು ಬರ್ತದೆ, ಫಾತಿಮಾ ತಲೆಯ ಮೇಲೆ ಸೆರಗು ಹಾಕಿದ್ದಾರೆ. ಯಾಕೆ ಆವಾಗ ನಮ್ಮ ಸಂವಿಧಾನ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಪ್ಪಂತ ಹೇಳಿ ಇವತ್ತಿಂದ ಹೇಳಿ ಸರ್, ನೀವು ಯಾಕೆ ಯಾರು ಚೇಂಜ್ ಮಾಡಿದ್ರು? ನಾನು ಕೇಳೋದು ಇವತ್ತಿನ ಯಾರು ರೂಲ್ಸ್ ಅನ್ನು ಯಾರು ಮಾಡಿದ್ರು ನೋಡಿ. ಈಗ ನೀವು ಪರಿವರ್ತಿತ ರೂಪಕ್ಕೆ ಬಂದು ಈಗ ಇಷ್ಟರವರೆಗೆ ನೀವು ಬುರ್ಕಾ ಇಲ್ಲ ಅಂತ ಹೇಳಿದ್ರಿ, ಈಗ ನೀವು ಅದು ಹಾಕಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಅದು ಐಚ್ಛಿಕ ನೋಡಿ, ಅದು ಐಚ್ಛಿಕ ಅಲ್ಲಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದೆ ಎಲ್ಲ ಧರ್ಮಗಳು ಹೆಣ್ಣನ್ನ ಶೋಷಣೆ ಮಾಡಿರೋದು ಅಂತ. ಆದ್ರೆ ಬದಲಾಗ್ತಾ ಬರ್ತಾ ಇದೀವಲ್ಲ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಕುವೆಂಪು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲ, ಈಗ ನಾನು ಕೇಳುವುದು, ನೀವು ಆಂಶಿಕವಾಗಿ ನೋಡಿ, ರಮಾಬಾಯಿ ಅವರು ಯಾರು ನಮ್ಮ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟ, ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅವರು, ಅವ್ರು ಹಾಕ್ತಾರೆ. ಹಾಗಾದ್ರೆ ಸಂವಿಧಾನ ಕೊಟ್ಟ ಅಷ್ಟು ದೊಡ್ಡ ಮೇಧಾವಿ ನೋಡಿ ಈಗ ನೀವು ಬಂದ್ರಿ ನೋಡಿ ಈಗ ಇಷ್ಟರವರೆಗೆ ಬುರ್ಕಾ ಬೇಡ ಅಂದವರು ನೋಡಿ ಶೋಷಣೆ ಮಾಡೋದಿಲ್ಲ. ಒಂದು ವಿಷಯ ನಾನು ಹೇಳಿಬಿಡ್ತೇನೆ, ನೀವೊಂದು 100 ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡಿ, ಎಲ್ಲ ಎಜುಕೇಟೆಡ್, ಯಾರು ನಾನು ಹೇಳ್ತೇನೆ ಅಲ್ಲ, ಯಾರ ಹೆಣ್ಣು ಮಕ್ಕಳನ್ನು ಬೇಕಾದ್ರೆ ಅಲ್ಲ ಡಾಕ್ಟರ್ಸ್ಗಳಾಗಿರುವ ನೋಡಿ ಸರ್. ನೀವು ಹೇಳ್ತಾ ಇದ್ದೀರಿ ಈಗ ಎಲ್ಲ ಒಬ್ಬ ಹುಡುಗಿ ಡಾಕ್ಟರ್ ಆದ್ರೆ ಅವಳು ಏನು ಯಾರ ಅಂಡರ್ ಅಲ್ಲಿ ಇರುವುದಿಲ್ಲ, ಅವಳು ಸ್ವತಂತ್ರವಾಗಿ ಬದುಕುತ್ತಲ್ಲ. ನಾವು ಹಾಗೆಲ್ಲ ತಿಳ್ಕೊಳ್ಬಾರ್ದು. ಅದೇ ಯಾಕೆ ನೀವು ಹಾಗೆ ನೀವು ಹೇಳಿದ ಹಾಗೆ ಸಮಾಜ ಇರಬೇಕು ಅಂತ ಹೇಳಿ ಬಹಳ ತಪ್ಪದು. ನೀವೊಂದು 100 ನಮ್ಮ ಹೆಣ್ಣು ಮಕ್ಕಳನ್ನು ಹೋಗಿ ಸರ್ವೆ ಮಾಡಿ, ಒಳ್ಳೆ ಎಜುಕೇಟೆಡ್ ಎಂಜಿನಿಯರ್ಸ್ ಡಾಕ್ಟರ್ಸ್ ಹೆಣ್ಣು ಮಕ್ಕಳಿಂದ ಕೇಳಿ, ನಿಮಗೆ ಬುರ್ಕ ಸಮಸ್ಯೆ ಆಗ್ತಾ ಇದೆಯಾ ಅಂತ ಅವರು ಹೇಳಿ. ಈ ಸಮಾಜದಲ್ಲಿ ನಾನು ಹೇಳ್ತೇನೆ, ಸಮಾಜದಲ್ಲಿ ಬುರ್ಕ ಶೋಷಣೆ ಅಂತ ಇಲ್ಲಿನ ತನಕ ಹೇಳಿದ್ದು ಪುರುಷರು ಮಾತ್ರ, ಬುರ್ಕ ಹಾಕಿದ ಮಹಿಳೆಯರು ಹೇಳಲೇ ಇಲ್ಲ. ನೀವು ಸ್ಟೇಟ್ಮೆಂಟ್ ತೋರಿಸಿ. ಯಾಕೆ ನೀವು ಅದನ್ನು ಮತ್ತೆ ಸಮರ್ಥನೆ ಮಾಡುದು? ನೀವು ಅಂತ ವಾತಾವರಣ ಕ್ರಿಯೇಟ್ ಮಾಡ್ಲಿಲ್ಲ. ಹೇಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ? ಎಜುಕೇಟೆಡ್ ಹೆಣ್ಣು ಮಕ್ಕಳಿಗೆ ವಾತಾವರಣ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ? ಹೆಣ್ಣು ಮಕ್ಕಳು ಹೇಳಿ ನಕಾಬ್ ಹಾಕುದು ಇಷ್ಟ ಇಲ್ಲ ಅಂತ ಬೇಡ, ಅವ್ರು ಹಾಕುದು ಬೇಡ. ನಕಾಬ್ ಇಲ್ಲಲ್ಲ, ಬುರ್ಕದಲ್ಲಿ ಭಾಗವೇ ಅಲ್ಲ ನಕಾಬ್. ಸರಿ, ಇದು ನೀವೆಲ್ಲ ವಾಸ್ತವಿಕತೆ ಅಂತ ಹೇಳುವುದಾದ್ರೆ ವಾಸ್ತವಿಕತೆ ಇದು. ನೀವು 100 ಹೆಣ್ಣು ಮಕ್ಕಳ ಜೊತೆ ಸರ್ವೆ ಮಾಡ್ಬೇಕು. ಈಗ ಉದಾಹರಣೆ ಸರ್ವೆ ಮಾಡಿ ಕೇಳಬೇಕು, ನಿಮಗೆ ಇದು ಇಷ್ಟನಾ ಅಲ್ವಾ ಅಂತ. ಅವರು ಹೇಳಿ, ನಾನು ಮತ್ತು ನೀವೆಲ್ಲ ಮಾತಾಡಬೇಕಾದ್ರು ವಾಸ್ತವಿಕತೆ ಅವರು ಹೇಳಿ. ಈಗ ಒಂದು ವಿಷಯ, ಈಗ ಒಂದು ವೇಳೆ ಬುರ್ಕಾ ಹಾಕದ ಮಹಿಳೆಯೊಬ್ಬಳು ದಾರಿಯ ಮೇಲೆ ತಿರುಗಿದರೆ ಏನಾಗ್ತಾಳಂತ ನೀವು ಹೇಳುದು? ಈಗ ಒಂದು ವೇಳೆ ಮುಸಲ್ಮಾನ ಹೆಂಗಸೊಬ್ಬಳು ಬುರ್ಕಾ ಹಾಕದೆ ತಿರುಗ್ತಾಳೆ, ಅವರಿಗೆ ಮುಸಲ್ಮಾನರು ಸಮಸ್ಯೆ ಮಾಡ್ತಾರಂತ ನೀವು ಹೇಳ್ತಾ ಇರೋದು? ಸಮಸ್ಯೆ ಮಾಡ್ತಾರೆ ನೋಡಿ. ನೋಡಿ, ಭಾರತದಲ್ಲಿ ಉರ್ಫಿ ಜಾವೇದ್ ಕಳಿಸಿದಷ್ಟು ಬಟ್ಟೆಗಳನ್ನು ಯಾರು ಕಳಿಸಿಲ್ಲ, ಗೊತ್ತಿಲ್ಲ ನಿಮ್ಗೆ? ನಾವೇನೋ ಟೆನ್ಷನ್ ಮಾಡ್ಕೊಂಡಿದೀವ? ಯಾರು ಟೆನ್ಷನ್ ಮಾಡ್ಕೊಂಡು ಆದ್ರೆ ಒಂದು ಹಾಡಾಡಿದ ಟಿವಿ ಚಾನಲ್ ಒಂದು ಹಾಡಾಡಿದ ಹೆಣ್ಮಗಳ ಬಗ್ಗೆ ತುಂಬಾ ಜನ ಬರ್ತದೆ ಸರ್, ಎಲ್ಲ ಬರ್ತದೆ, ಎಲ್ಲ ಕಡೆ ಎಲ್ಲ ಧರ್ಮದವರು ಬರ್ತಾರೆ ಸರ್. ಈಗ ಅಥವಾ ವಿಚಾರಗಳನ್ನು ಹೇಳಿದವರಿಗೂ ಕೂಡ ಅದೇ ಪ್ರತಿಕ್ರಿಯೆ ಬರ್ತದೆ. ಈಗ ನಿಮ್ಮ ಪ್ರಕಾರ ಈಗ ಬುರ್ಕಾ ಹಾಕಿದ್ರು ಕೂಡ ಏನೋ ಭಯಂಕರ ಸಂಚಲನ ಸಾರ್ವಜನಿಕ ಆಗ್ತದೆ ಅಂತಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ಜೀನತ್ ಅಮ್ಮಾನ್ ಫಸ್ಟ್ ಬಾರಿಗೆ ಬಿಕಿನಿ ಧರಿಸಿದ್ದು ಭಾರತದಲ್ಲಿ. ನಿಮ್ಮ ಪ್ರಕಾರ ಸಾಧನೆ ಇರ್ಬೋದು, ಅದ ಸಾಧನೆ ಅಂತ ತಿಳ್ಕೊಂಡು ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತೇನೆ ನಾನು ಆ ವಿಚಾರದಲ್ಲಿ. ಇವತ್ತಿಗೂ ಕೂಡ ಭಾರತದಲ್ಲಿ ಅತ್ಯಂತ ಹೆಚ್ಚು ಉರ್ಫಿ ಜಾವೇದ್ ಬಟ್ಟೆ ಕಳಿಸು. ಈಗ ಹಿಂದೂ ಹೆಣ್ಮಗಳು ಬಂದಿದ್ದಾಳೆ, ನಿಮ್ಮಲ್ಲಿ ಏನು ಅಶ್ಲೀಲತೆ ಕಾಣ್ತಾ ಇದೆ? ಎಲ್ಲಿ ಅಶ್ಲೀಲತೆ ಕಾಣ್ತಾ ಇಲ್ವಲ್ಲ? ಈ ತರ ಬಟ್ಟೆ ಅವಕಾಶ ಕೊಟ್ಟಿದ್ದೀರಾ? ನಿಮ್ಮ ಧರ್ಮದಲ್ಲಿ ಈ ತರ ಬಟ್ಟೆ ಹಾಕ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ಅಶ್ಲೀಲತೆ ಅಲ್ಲ ಅಲ್ವಾ? ಅಲ್ಲ ಸರ್, ಅಶ್ಲೀಲತೆ ಅಲ್ಲ ಅಲ್ವಾ ಅದು? ನೀವು ಅವಕಾಶ ಕೊಟ್ಟಿದ್ದೀರಾ? ಅಲ್ಲ, ತಮ್ಮಿಂದ ಬರೋ ಅಭಿಪ್ರಾಯ ಬಲವಂತ ಇಷ್ಟೇ. ತಾವು ಹೋಗ್ತಾ ಇರೋದು ಬಲವಂತವಾಗಿ ನಾವು ಇದು ಮಾಡ್ತಾ ಇದೀವಿ ಅಂತ ತಮ್ಮ ಅಭಿಪ್ರಾಯ. ನಮ್ದು ಇದು ಬಲವಂತತೆ ಇಲ್ಲ ಅಂತ ನಮ್ದು ಇದು. ಇಲ್ಲೇನೊಂದು ಕಾನ್ಫ್ಲಿಕ್ಟಿಂಗ್ ಆಗ್ತಾ ಇದೆ, ಇಷ್ಟೇ. ಧರ್ಮದ ನಿಯಮಗಳ ಪ್ರಕಾರ ಬಲವಂತವಾಗಿ ಹಾಕ್ತಾ ಇದ್ದೀರಾ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಎರಡನೇ ಅಭಿಪ್ರಾಯ, ಇವರ ಮನಸ್ಸಲ್ಲಿರುವುದು
ಮುಖ ಮುಚ್ಚುವುದು ಬುರ್ಕಾ ಅನ್ನೋದು. ಇದು ಅವರ ಸ್ವಾತಂತ್ರ್ಯವನ್ನು, ಅವರ ವೈಯಕ್ತಿಕವಾದ ಸ್ವಾತಂತ್ರ್ಯವನ್ನು ನೀವು ಬಲವಂತವಾಗಿ ಆ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅವ್ರನ್ನು ಹೌದು ಅಂತ ಹೇಳುವ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾರವಾಡಿಗೆ ಬರ್ರಿ, ಈ ಸೆರೆ ಇಲ್ಲಿ ತನಕ ಬಂದಿರ್ತದೆ. ನಾನೀಗ ಮದ್ವೆ ಆಗಿದ್ದೀನ, ಮದ್ವೆ ಆಗಿಲ್ವಾ ಹೇಳಿ? ನನಗೆ ಮದ್ವೆ ಆಗಿದೆ, ಕರಿಮಣಿ ಹಾಕಲ್ಲ, ಕಾಲುಂಗ್ರ ಹಾಕಲ್ಲ, ಏನಂತೀರಾ? ನಂಗೆ ಹೇಳ್ತಾರೆ, ನಂಗೆ ಟೀಸ್ ಮಾಡ್ತಾರೆ. ಹೆಣ್ಣು, ಒಂದು ಮುಸ್ಲಿಂ ಹೆಣ್ಣು ಹೊರಗಡೆ ಹಿಜಾಬ್ ಹಾಕದೆ ಹೋದ್ರೆ ಅವಳ ಬಗ್ಗೆ ಎಷ್ಟು ಮಾತಾಡೋದನ್ನ ಕೇಳಿದೀವಿ, ಅವಳಿಗೆ ಬಗ್ಗೆ ಎಷ್ಟು ಟೀಕೆಗಳನ್ನು ಮಾಡೋದನ್ನ ನಾವು ಕೇಳಿದೀವಿ. ಅಂದ್ರೆ ಒಂದು ಇಸ್ಲಾಂ ಧರ್ಮ ಪಾಲಿಸಬೇಕಾದವಳು ನೀನ್ ಈ ತರ ಓಡಾಡ್ತೀಯಲ್ಲ. ಈಗ ಎಲ್ಲಿ ಹಿಂದೂ ಹೆಣ್ಮಕ್ಕಳು ಯಾವತ್ತು ಸ್ವಲ್ಪ ಸೀರೆಯನ್ನು ಬಿಟ್ಟು ಈ ತರ ಚೂಡಿದಾರದ ವೆಸ್ಟರ್ನ್ ಕಲ್ಚರ್ನ ಅವಲಂಬಿಸಿದ್ರು, ಅವತ್ತು ಎಲ್ಲ ಹಿಂದೂ ಧರ್ಮದ ಒಂದು ತುಂಬಾ ಸನಾತನಿಗಳೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ಒಂದು ಹೆಣ್ಣು ಸೀರೆ ಹಾಕೊಂಡು ಮೈ ತುಂಬಾ ಬಟ್ಟೆ ಹಾಕೋಬೇಕು ಅನ್ನೋದನ್ನ. ಸೊ ಅದರಿಂದ ಹೊರಗಡೆ ಬಂತು ಹಿಂದೂ ಸಮಾಜ, ಪರಿವರ್ತನೆ ಆಗ್ತಾ ಬಂತು. ಆದ್ರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನಿಯಂತ್ರಣ ಯಾವ ರೀತಿ ಇದೆ ಅಂದ್ರೆ, ಸಣ್ಣ ಮಗು ಇದ್ದಾಗಲೇ ನೀನು ಹೊರಗಡೆ ಹೋದ್ರೆ ಹೀಗಾಗುತ್ತೆ, ಹೊರಗಡೆ ಹೋದ್ರೆ ಹೀಗಾಗುತ್ತೆ, ಅವಳ ಭಯದ ವಾತಾವರಣದಲ್ಲೇ ನೀವು ಬೆಳೆಸಿ ಅವಳನ್ನ, ಮತ್ತೆ ನೀವು ದೊಡ್ಡಳಾದ್ಮೇಲೆ ಅವಳ ಅಭಿಪ್ರಾಯ ಕೇಳಿ ಅಂದ್ರೆ ಏನ್ ಹೇಳ್ತಾಳೆ ಸರ್? ಅಲ್ಲ, ಇದು ಅಭಿಪ್ರಾಯ ಎಲ್ಲಿಂದ ಬರ್ತದೆ? ಅಲ್ಲ, ಒಂದು ವಿಷಯ, ಈ ಅಭಿಪ್ರಾಯ ಬೆಳೆಸಿ 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 ಯಾರು ಹೇಳಿದ್ರು? ಇದು ಯಾರು ಹೇಳಿದ್ರು? ಯಾವ ಮನೆಯಲ್ಲಿ ಹೇಳಿ ನೋಡಿ, ನೀವು ಹೊರಗಿನಿಂದ ಗ್ರಹಿಸ್ತಾ ಇದ್ದೀರಿ. ಮನೆ ಹೆಣ್ಮಕ್ಳಿಗೆ ನೀವು ಇಲ್ಲ ಬುರ್ಕ ನಿನ್ನ ಇಷ್ಟ, ನೀವು ಬುರ್ಕ ಹಾಕೊಂಡು ಹೋಗ್ಬೋದು, ಹಾಕೊಳ್ಳದೆ ಹೋಗ್ಬೋದು ಅಂತ ನೀವು ಅಭಿಪ್ರಾಯ ಹೇಳಿದ್ದೀರಾ. ನಮ್ಮ ಮನೆ ಹೇಳಿಕೊಡ್ತೇವೆ. ಇದು ವ್ಯಾಲ್ಯೂ, ಇದೊಂದು ವ್ಯಾಲ್ಯೂ. ಆ ವ್ಯಾಲ್ಯೂಸ್ ಹೇಳಿಕೊಡುವ ರೈಟ್ ಪ್ರತಿಯೊಬ್ಬ ತಂದೆಗೂ ಇದೆ. ಮತ್ತು ನೀವೇನ್ ಹೇಳ್ತಾ ಇದ್ದೀರಿ, ಇದು ಹೀಗೆ ಭಯದ ವಾತಾವರಣ, ಅದೆಲ್ಲ ನಿಮ್ಮ ಭ್ರಮೆಗಳು ಮಾತ್ರ. ಅಲ್ಲ, ವ್ಯಾಲ್ಯೂಸ್ ಕ್ರಿಶ್ಚಿಯನ್ಸ್ಗಳು ನಾವು ಏನು ಬುರ್ಕ ಹಾಕ್ತೇವೆ ನಮ್ಮ ಅದೇ ರೀತಿ ಇಡೀ ಡ್ರೆಸ್ ಹಾಕ್ತಾರೆ. ಅವರೊಂದಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಅವರು ಪವಿತ್ರರು ಅಂತ. ನಾವೇನು ಹೇಳ್ತಾ ಇದ್ದೇವೆ, ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಪವಿತ್ರರೇ. ಸಮಸ್ಯೆ ಬಗ್ಗಿದ್ದಲ್ಲ ಸರ್. ಭಾರತಕ್ಕೆ ಆಕ್ರಮಣಶೀಲ ಮನಸ್ಥಿತಿಯನ್ನು ಇಟ್ಕೊಂಡು ಎಷ್ಟೋ ಧರ್ಮದವರು ಬಂದ್ರು, ಕ್ರಿಶ್ಚಿಯನ್ಸು ಬಂದ್ರು, ಡಚ್ಚರು ಮತ್ತೆ ಇಸ್ಲಾಂ ಎಲ್ಲರೂ ಬರ್ತಾರೆ. ಓಕೆ, ಆದ್ರೆ ಇಲ್ಲಿ ಇವತ್ತಿಗೂ ಕೂಡ ವೈರತ್ವವನ್ನು ಬೆಳೆಸಿರೋರು, ಟಾರ್ಗೆಟ್ ಆಗಿರೋರು ಮುಸ್ಲಿಮರು. ಅದರಲ್ಲಿ ಪ್ರತ್ಯೇಕವಾಗಿ ನಾವು ಹೇಳೋದಾದ್ರೆ, ಸೊ ಯಾಕೆ ಅಂದ್ರೆ ಮುಸ್ಲಿಮರೇ ಇಲ್ಲಿ ಟಾರ್ಗೆಟ್ ಆದ್ರು ಅಂದ್ರೆ ಅದರೊಟ್ಟಿಗೆ ಎಲ್ಲ ಧರ್ಮದವರು, ಈಗ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಹೆಚ್ಚು ಮತಾಂತರ ಮಾಡಿದ ಧರ್ಮ ಇನ್ನೊಂದಿಲ್ಲ. ಅಷ್ಟು ಮತಾಂತರವನ್ನು ಮಾಡ್ತಾ ಬಂದಿದೆ ಭಾರತದಲ್ಲೂ ಕೂಡ. ಆದರೆ ಹಿಂದೂಗಳಿಗೆ ಯಾವತ್ತೂ ಮುಸ್ಲಿಮರು ಕ್ರಿಶ್ಚಿಯನ್ಸರು ಟಾರ್ಗೆಟ್ ಆಗಲಿಲ್ಲ, ಬರೀ ಮುಸ್ಲಿಮಸರು ಮಾತ್ರ ಟಾರ್ಗೆಟ್ ಆದರು. ಅಂದರೆ ಇಲ್ಲಿ ಎಲ್ಲಾದರೂ ಒಂದು ಭಾರತೀಯ ಮನಸ್ಥಿತಿಗೆ ಹೊಂದಿಕೊಳ್ಳೋಕೆ, ಅಂದರೆ ಹಿಂದೂಗಳಿಗೆ ಹೊಂದಿಕೊಳ್ಳುವ ಒಂದು ವಿಚಾರದಲ್ಲಿ ಏನಾದರೂ ಮುಸ್ಲಿಮರು ಫೇಲ್ಯೂರ್ ಆದ್ರಾ? ಆ ಒಂದು ಪ್ರಶ್ನೆ. ಎಸ್ ಮುಸ್ತಕ್, ಒಳ್ಳೆಯ ಪ್ರಶ್ನೆ. ನೋಡಿ, ಭಾರತದಲ್ಲಿ ಮುಸ್ಲಿಂ ದ್ವೇಷಕ್ಕೆ ಎರಡು ಮೇಜರ್ ಕಾರಣಗಳಿವೆ, ಬಹಳ ಪ್ರಮುಖ ಕಾರಣಗಳು. ಒಂದು ಯಾವುದಂತ ಹೇಳಿದರೆ ಭಾರತದ ಒಕ್ಕೂಟ ವ್ಯವಸ್ಥೆ, ಎರಡನೇದು ಹಿಂದೂಗಳ ಜಾತಿ ಮತ್ತು ವರ್ಣ ವ್ಯವಸ್ಥೆ. ನೋಡಿ, ಭಾರತದ ಒಕ್ಕೂಟ ವ್ಯವಸ್ಥೆ ಅತ್ಯಂತ ದುರ್ಬಲ ವ್ಯವಸ್ಥೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ವ್ಯವಸ್ಥೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಂಜಾಬ್ನಲ್ಲಿ ಬೇರೆ ದೇಶದ ಕೂಗು ಹೇಳ್ತದೆ, ತಮಿಳುನಾಡಲ್ಲಿ ಬೇರೆ ದೇಶದ ಕೂಗು ಹೇಳ್ತದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳ್ತದೆ. ಈ ಒಕ್ಕೂಟ ವ್ಯವಸ್ಥೆಯನ್ನು ಒಂದು ವ್ಯವಸ್ಥೆಯ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇಡಬೇಕಾದ್ರೆ ಯಾವುದಾದ್ರೂ ಒಂದು ಥ್ರೆಟ್ಟಿಂಗ್ ಇಶ್ಯೂ ಅನ್ನು ಇಡಬೇಕಾಗ್ತದೆ. ಯಾಕಂದರೆ ಒಂದು ವೇಳೆ ನೀವು ಬೇರೆ ಬೇರೆ ಆದರೆ ಸಮಸ್ಯೆಗಳು ಬರ್ತದೆ ಅನ್ನಲಿಕ್ಕೆ ಮುಸ್ಲಿಂ ದ್ವೇಷವನ್ನು ಮೇಜರ್ ಆಗಿ ಮಾಡ್ತಾರೆ. ಯಾಕಂದರೆ ಮುಸ್ಲಿಮರಿಗೆ ಕಾಮನ್ ಶತ್ರುಗಳನ್ನು ಎಲ್ಲ ರಾಜ್ಯಗಳು ಸೃಷ್ಟಿಸ್ತಾರೆ. ಎರಡನೇದಾಗಿ ಭಾರತದ ಹಿಂದೂಗಳಲ್ಲಿ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಸಮುದಾಯಗಳು ಇರುವುದರಿಂದ, ಒಂದು ಕೆಳವರ್ಗ, ಈ ವರ್ಣ ವ್ಯವಸ್ಥೆಗಳು ಇರುವುದರಿಂದ ಮುಸ್ಲಿಂ ದ್ವೇಷವನ್ನು ಮಧ್ಯ ತಂದು ಇಡುವುದರಿಂದ ಈ ವರ್ಣ ವ್ಯವಸ್ಥೆಯ ಈ ಶ್ರೇಣೀಕೃತ ವ್ಯವಸ್ಥೆ ಏನಿದೆ ಇದನ್ನು ಮರೆತು ಮುಸ್ಲಿಮರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಈ ಎರಡು ಕಾರಣದಿಂದ ಮುಸ್ಲಿಂ ದ್ವೇಷ. ಮೂರನೇದಾಗಿ ಇನ್ನೊಂದು ಸಣ್ಣ ಕಾರಣದ ಮುಸ್ಲಿಮರ ಸಾಮಾಜಿಕ ನಡವಳಿಕೆಗಳು. ಇಡೀ ಜಗತ್ತಿನಲ್ಲಿ ಮುಸ್ಲಿಮರ ಸಾಮಾಜಿಕ ನಡವಳಿಕೆಗಳು ಭಾರತದಲ್ಲಿ ಅತ್ಯಂತ ಕಳಪೆ, ಇಡೀ ಜಗತ್ತಿನಲ್ಲಿ. ಯಾಕಂದರೆ ನಾವು ಅಷ್ಟಾಗಿ ಸ್ವಲ್ಪ ಮಟ್ಟಿಗೆ ಗೊತ್ತಿರುವ ಹಾಗೆ ಭಾರತದ ದಲಿತ ಸಮುದಾಯ ಮತ್ತು ಭಾರತದ ಮುಸಲ್ಮಾನ ಸಮುದಾಯ ಸ್ವಲ್ಪ ಮಟ್ಟಿಗೆ ಆಳ್ವಿಕೆಯ ಮನಸ್ಥಿತಿ ಇರುವ ಸಮುದಾಯ ಅಲ್ಲ. ಇವತ್ತಿಗೂ ಕೂಡ ಭಾರತದಲ್ಲಿ ದಲಿತ ಸಮುದಾಯ ಮೇಜರ್ ಕಮ್ಯುನಿಟಿ ಹಾಗೂ ಯಾಕೆ ಆಡಳಿತ ಮಾಡುವುದಿಲ್ಲ ಅಂತೇಳಿದರೆ, ಆಡಳಿತದ ಮನಸ್ಥಿತಿ ಇರುವ ಸಮುದಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶವನ್ನು ನನ್ನ ಸಮುದಾಯವರಾದ ದಲಿತರು ಆಳ್ಬೇಕಂತ ರೀತಿಯಲ್ಲೇ ರೂಪಿಸಿರೋದು. ಆದರೆ ಆಳ್ತಾ ಇಲ್ಲ ದಲಿತರು. ಯಾಕಂತೇಳಿ ಅಷ್ಟು ಸಂವಿಧಾನವನ್ನು, ಆ ಒಂದು ಏನು ಹೇಳಿದ್ರೆ ಉದ್ದೇಶವನ್ನು ಅವರಲ್ಲಿಲ್ಲ. ಭಾರತೀಯ ಮುಸಲ್ಮಾನರು ಕೂಡ ಹಾಗೆ.
ಭಾರತೀಯ ಮುಸಲ್ಮಾನರು ಸರಿಯಾಗಿ ಇಸ್ಲಾಮಿನ ನೀತಿ ನಿಯಮಗಳ ಪ್ರಕಾರ ಸರಿಯಾಗಿ ಇಲ್ಲದ ಕಾರಣಕ್ಕೋಸ್ಕರ ಅವಕಾಶವನ್ನು ಕೊಟ್ಟರಾಗಿದ್ದಾರೆ. ಈ ಕಾರಣಗಳು ಇರುವುದರಿಂದ ಮುಸಲ್ಮಾನ ಸಮುದಾಯ ಒಂದು ಮೇಜರ್ ಇದು ಮೈನಾರಿಟಿ. ಇಷ್ಟು ದೊಡ್ಡ ಮೈನಾರಿಟಿ ಸಮುದಾಯ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ಮುಸಲ್ಮಾನ ಸಮುದಾಯ ಸ್ವಲ್ಪ ಮಟ್ಟಿಗೆ ಮುಸಲ್ಮಾನೇತರ ಸಮುದಾಯಗಳ ನಡುವೆ ಭಿನ್ನತೆಗಳು ಬಂದು ಏನು ಒಡಕಾದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮುಸಲ್ಮಾನರಲ್ಲಿ ಏನು ಒಂದು 20-25 ಕೋಟಿ ಇದೆ, ಅವರೇ ಸ್ವಲ್ಪ ಮೇಜರ್ ಪವರಿಗೆ ಬಂದ್ಬಿಡ್ತಾರೆ. ಈಗ ಉದಾಹರಣೆ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮುಸಲ್ಮಾನ ವಿರೋಧ ಚಟುವಟಿಕೆಗಳು ಕಡಿಮೆ ಆದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಮುಸಲ್ಮಾನರು ಒಂದು ಪೊಲಿಟಿಕಲ್ ಪವರಿಗೆ ಬಂದುಬಿಡ್ತಾರೆ, ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏರಿಯಾಕ್ಕೆ ಬಂದುಬಿಡ್ತಾರೆ. ಆವಾಗ ಅದನ್ನು ನಿಯಂತ್ರಿಸಲಿಕ್ಕೋಸ್ಕರ ಅಜೆಂಡಾಗಳನ್ನು ಮಾಡ್ತಾರೆ. ನೀವು ನೋಡಿರ್ಬೋದು, ಪ್ರಸ್ತುತ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿರ್ಬೋದು. ನೋಡಿ, ಅಲ್ಲಿ ಎಲ್ಲಿಯೂ ಕೂಡ ಮುಸಲ್ಮಾನರಿಲ್ಲ. ನೋಡಿ, ಅಲ್ಲಿ ಅಕ್ಯೂಸ್ಡ್ ಕೂಡ ಮುಸಲ್ಮಾನ ಇದ್ದಾನೆ. ಒಬ್ಬ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಬ್ಬ ಮುಸಲ್ಮಾನ, ಹೌದು, ಆದಮ್ ಅಂತ, ಅಕ್ಯೂಸ್ಡ್ ಮುಸ್ಲಿಂ. ಆಮೇಲೆ ಒಬ್ಬ ಯೂಟ್ಯೂಬರ್ ಸಮೀರ್ ಮುಸ್ಲಿಂ. ನೋಡಿ, ಅಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅದು ನಮ್ಮ ಸಮಾಜದ ಭಾಗವಾಗಿ ಹಾಗೆಲ್ಲ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ನೋಡಿ, ಎಲ್ಲಿ ಒಂದು 10 ಜನ ಇದ್ದಾರೆ, ಅಲ್ಲೊಬ್ಬ ಮುಸಲ್ಮಾನ, ಆ ರೀತಿಯಲ್ಲಿ ಅವರಿದ್ದಾರೆ. ಆದರೆ ಆ ಪ್ರಕರಣವನ್ನು ತಿರುಗಿಸುತ್ತಿರೋ ರೂಟ್ ನೋಡಿ, ಎಲ್ಲಿಯೂ ಕೂಡ ಸಂಬಂಧ ಇಲ್ಲದ, ಎಲ್ಲಿಯೂ ಕೂಡ ಟಚ್ ಇಲ್ಲದ, ಏನೂ ಕೂಡ ಅದ್ರ ಬಗ್ಗೆ ಹೆಚ್ಚು ಮಾತನಾಡದ ಇದ್ರೂ ಕೂಡ ಯಾಕಂದ್ರೆ ಮುಸಲ್ಮಾನ ಸಮುದಾಯ ಬಂದರೆ ಮಾತ್ರ ಇಲ್ಲಿ ಕೆಲವು ಮೇಜರ್ ಚೇಂಜಸ್ ಆಗ್ತದೆ, ಮೇಜರ್ ಪವರ್ ಬರ್ತದೆ. ಇವತ್ತಿಗೂ ಕೂಡ ಈ ದೇಶವನ್ನು ಆಳ್ತಾ ಇರೋರು ಮುಸ್ಲಿಂ ದೇಶಗಳು. ಒಂದು ವೇಳೆ ಮುಸಲ್ಮಾನರು ಇಲ್ಲದೇ ಇದ್ದರೆ ಅವರು ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಗೆಲ್ಲುವುದಿಲ್ಲ. ಈ ಭಾಷೆ ಕನ್ನಡ ಇರ್ಬೋದು. ನಮ್ಮ ಹಳ್ಳಿಗಳು ಎಷ್ಟು ಜನ ಗೊತ್ತಿಲ್ಲ, ಅಯ್ಯೋ ಕನ್ನಡದಲ್ಲ ಕನ್ನಡ ಸಾಬ್ರು ಅಂತಾರೆ. ಸಾಬ್ರು ಕನ್ನಡದೊಂದು ಗೊತ್ತೇ ಇಲ್ಲ. ಸಾಬ್ರು ಕನ್ನಡದವ್ರದ್ದು ಗೊತ್ತಿಲ್ಲ ಅವ್ರಿಗೆ. ಅವ್ರು ಕನ್ನಡದವರಲ್ಲ, ಸಾಬ್ರು ಅಂದ್ರೆ ಸಾಬ್ರು ಆದ್ರೂ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳ್ತಾರೆ. ಕರೆಕ್ಟ್. ಸಾಬ್ರಾದ್ರೂ ಒಳ್ಳೆಯವರು ಅಂತ ನಾವು ಪಾಪ ಏನೋ ಹೇಳ್ತಾರಲ್ಲ, ನೀವೇ ಹೇಳಿದ್ರಲ್ಲ, ಜನಪ್ರಿಯ ಒಂದು ಇದೆಯಲ್ಲ ಎಂಥದ್ದು, ಮುಸ್ಲಿಮ್ರೆಲ್ಲರೂ ಟೆರರಿಸ್ಟ್ಗಳಲ್ಲ, ಟೆರರಿಸ್ಟೆಲ್ಲ ಮುಸ್ಲಿಮ್ರು ಅಂತ. ಆದರೆ ಪ್ರಜ್ಞಾ ಠಾಕೂರು ಮತ್ತೊಂದು ಮಗದೊಂದು ಯಾರೆಲ್ಲ ನಾವೇ ಹೇಳಿದ್ವಿ, ನಿಮ್ಮಿಂದ ಚೆನ್ನಾಗಿ ನಾವೇ ಹೇಳಿದ್ದೀವಿ. ಆದರೆ ಇವತ್ತು ಮೈನ್ ಸ್ಟ್ರೀಮಿಗೆ ಬರ್ತಾ ಇಲ್ಲ ಈ ಕನ್ನಡ. ಇವರು ಸರ್ ಹೇಳಿದ್ರು, ನಂಗೆ ಖುಷಿಯಾಗೋಯ್ತು. ಉರ್ದು ಇದು ಕುರಾನ್ನ ಕನ್ನಡದಲ್ಲಿ ಹೇಳ್ತಾರೆ. ನನ್ನ ಹತ್ರ ಇದೆ ಸರ್ ಕುರಾನ್, ತಂದಿಟ್ಟಿದ್ದೀನಿ, ಓದಿಲ್ಲ, ಕನ್ನಡದಲ್ಲೇ ಇದೆ. ನನಗೆ ಇಂಗ್ಲೀಷು ಬರಲ್ಲ, ಉರ್ದು ಬರಲ್ಲ, ಆ ಕಾರಣಕ್ಕೆ. ಆದರೆ ಬೇರೆ ಬೇರೆ ವಿಚಾರಗಳು ಇನ್ಸಿಡೆಂಟ್ ಆದಾಗ ಮೇನ್ ಸ್ಟ್ರೀಮಿಗೆ ಬರಲ್ಲ, ಮುಸ್ಲಿಮರು ಬರ್ತಾ ಇಲ್ಲ. ಇನ್ಸಿಡೆಂಟ್ ಅನ್ನೋ ಒಂದು ಅತ್ಯಾಚಾರ ಆಯಿತು, ಅದರ ಪ್ರತಿಭಟನೆಯಲ್ಲಿ ಮೇನ್ ಸ್ಟ್ರೀಮ್ಗೆ ಬರಬೇಕು, ದೊಡ್ಡ ಮಟ್ಟದ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಒಳ್ಳೆ ಅದು ಬಹಳ ಪ್ರಮುಖ. ಭಾಷೆ ವಿಚಾರದಲ್ಲಿ ಭಾಷೆ ವಿಚಾರ CAA NRC ಟೈಮಲ್ಲಿ ಜೋರಾಗಿ ಬಂದರು, ಸಂವಿಧಾನ ಹಿಡ್ಕೊಂಡ್ ಬಂದ್ರಿ ನೀವು, ಅವರಿಂದ ಬಾಬಾ ಸಾಹೇಬ್ರು ಹೇಳ್ತಾ ಇರೋದು ಖುಷಿ ಆಗುತ್ತೆ. ಅದೇ ಥರ ಕನ್ನಡ ಮತ್ತೊಂದು ಬೇರೆ ಬೇರೆ ವಿಚಾರ ಬಂದಾಗ ನಿಮ್ಗೆ ಗೊತ್ತಿದೆ, ಒಬ್ಬ ನಿಸಾರ್ ಅಹಮದ್ ಇರ್ಬೋದು, ಅಬ್ದುಲ್ ಕರೀಂ ಖಾನ್ ಇರ್ಬೋದು, ಶರೀಫಾ ಇರ್ಬೋದು, ಇವತ್ತು ನಿಮ್ಮನ್ನು ಒಳಗೊಂಡು ತುಂಬ ಜನ ಲೇಖಕರ ಹೆಸರನ್ನು ಒಳಗೊಂಡು. ಆದರೆ ಭಾಷೆ ವಿಚಾರ ಬಂದಾಗ, ನಾಡಿನ ವಿಚಾರ ಬಂದಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಯುವ ಜನಾಂಗ ಇದೆಯಲ್ಲ, ಇದು ಒಳಗೊಳ್ತಾ ಇಲ್ಲ ಅನ್ನೋದು ವಾಸ್ತವ. ಪ್ರಮುಖವಾಗಿ ಕೃಷಿ ಹೋರಾಟಗಾರರಾಗಿರಲಿ ಅಥವಾ ನೆಲ ಜಲ ಈ ನಿಟ್ಟಿನ ಹೋರಾಟಗಳಲ್ಲಾಗಿರಲಿ ಅಥವಾ ಜನಪರ ಹೋರಾಟಗಳಲ್ಲಿ ಯಾವುದರಲ್ಲೂ ಮುಸ್ಲಿಮರು ಭಾಗವಹಿಸಿಲ್ಲ ಅನ್ನುವಂಥದ್ದು ಬಹಳ ಕಡಿಮೆ. ತಮಗೆ ನಾನು ಹೇಳ್ತೇನೆ, ಇದು ಧರ್ಮಸ್ಥಳದ ವಿಚಾರದಲ್ಲಿ ಅಲ್ ಜಜೀರಾದವರು ಒಂದು ನ್ಯೂಸ್ ಮಾಡಿ ಕಳಿಸಿದರು. ಆಮೇಲೆ ಸಮೀರ್ ಅವರು ಒಂದು 3-4 ವಿಡಿಯೋ ಮಾಡಿದರು. ಅದು AI ಯೂಸ್ ಮಾಡಿ ಹೌದು ಈ ಇನ್ಸಿಡೆಂಟ್ ಟು ಪ್ಲೇಸ್ ಅಂತೇಳಿ ಮಾಡಿದರು. ನಮ್ಮ ವಿರೋಧ ಪಕ್ಷದ ನಾಯಕರು, ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಇದಕ್ಕೊಂದು ಸ್ಟೇಟ್ಮೆಂಟೇ ಕೊಟ್ಬಿಟ್ರು. ಇದು ಮುಸ್ಲಿಮರ ಒಂದು ಕುತಂತ್ರ, ಕೇರಳ ಸರ್ಕಾರದ ಒಂದು ಕುತಂತ್ರ ಅಲ್ಲ. ಅವರು ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಂದರೆ ಅವರು ಒಂದು ಸಮಾಜದಲ್ಲಿ ಒಂದು ಇದು ಇರ್ತದೆ. ಅಂದ್ರೆ ಯಾವ ರೀತಿ ಇದು ಈಗ ನೀವು ಹೇಳಿದ ಪ್ರಕಾರ ಇನ್ನೂ ಒಂದು 10 ಮುಸ್ಲಿಮರು ಬಂದು ಸತ್ಯ ಸಂಗತಿಯನ್ನು ಹೊರಗೆ ತಂದರೆ ಇದು ಮತ್ತೆ ಬೇರೆನೇ ಆಗ್ಬಿಡ್ತಿತ್ತು. ನಿಜವಾದ ಸಂಗತಿಯನ್ನೇ ಇವರು ಇದೇ ಒಂದು ತಮ್ಮ ಸನ್ಮಾರ್ಗ ನ್ಯೂಸ್ದಲ್ಲಿ ಅಲ್ಲಿ ನಿಜವಾಗಿ ಏನು ನಡೆದಿದೆ ಅಂತ ಒಂದು ಸುದ್ದಿಯನ್ನು ಏನಾದರೂ ಪ್ರಚಾರ ಮಾಡಿದರೆ ಅದರದ ಪರಿಣಾಮ ಬೇರೆನೇ ಆಗ್ತದೆ. ರೈತರು ಭಾಷೆಯ ವಿಚಾರದ ಸಾಮಾಜಿಕ ಪಿಡುಗಿದೆಯಲ್ಲ, ಆ ವಿಚಾರದಲ್ಲಿ ಒಳಗೊಳ್ಳಬೇಕು. ಅದು ನಾನು ಖಂಡಿತ ಒಪ್ತೇನೆ. ಅದು ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ, ಸಾಮಾಜಿಕವಾಗಿ ಯಾವುದೇ ಒಂದು ಸಮಸ್ಯೆ ಇದ್ರೆ ನಾವು ಅದರಲ್ಲಿ ಭಾಗಿಯಾಗಬೇಕು, ಜೊತೆಯಾಗಿ ನಾವು ಹೋರಾಟ ಮಾಡಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕು. ಅದು ನಮ್ದು ಕೊರತೆ ಇದೆ ನಮ್ಮ ಸಮಾಜದಲ್ಲಿ. ಸಾಮಾಜಿಕ ನಡವಳಿಕೆಗಳಿಗೆ ಇದು ಬಂತು, ಅದು ಒಳಗೊಂಡಿಲ್ಲ. ಈಗ ಒಳಗೊಳ್ಳಿಕ್ಕೆ ಕಾರಣ ನಮ್ಮ ಕಮ್ಯುನಿಕೇಶನ್ ಇಲ್ಲ. ಉದಾಹರಣೆಗೆ ನೋಡಿ, ಮುಸಲ್ಮಾನರು ಒಕ್ಕಲಿಗರಿಗೆ ಓಟ್ ಹಾಕ್ತಾರೆ. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿರುವುದರ ಹಿಂದೆ ಮುಸಲ್ಮಾನ ಸಮಾಜ ದೊಡ್ಡ ಕೊಡುಗೆ. ಮುಸಲ್ಮಾನರು ಲಿಂಗಾಯತರಿಗೆ ಓಟ್ ಹಾಕ್ತಾರೆ. ಲಿಂಗಾಯತರ 10 ಜನ ಮುಖ್ಯಮಂತ್ರಿಗಳು ಈ ರಾಜ್ಯ ಒಳದ್ರೆ ಮುಸಲ್ಮಾನರ ಇದಿದೆ. ಈ ಕರ್ನಾಟಕದ ಅಷ್ಟೂ ಸಮುದಾಯಗಳಿಗೆ ಮುಸಲ್ಮಾನರು ರಾಜಕೀಯ ಪವರ್ ಕೊಟ್ಟಿದ್ದಾರೆ. ಆದರೆ ಅದೇ ಸಮುದಾಯಗಳು ಮುಸಲ್ಮಾನ ಒಬ್ಬ ಗ್ರಾಮ ಪಂಚಾಯತ್ ನಿಂತರೂ ಓಟ್ ಹಾಕೋದಿಲ್ಲ.
ಯಾಕೆ ಸಮಸ್ಯೆ ಅಂತ ಹೇಳಿದ್ರೆ ಕರ್ನಾಟಕದ ಜನರು ಆ ಥರ ಮನಸ್ಥಿತಿ ಇರುವವರಂತಲ್ಲ, ಕೆಲವರು ಇರ್ಬೋದು, ಒಂದು ಸಮ್ ಪರ್ಸೆಂಟೇಜ್ ಇದ್ದಾರೆ. ಇದು ಸಮಸ್ಯೆ ಎಲ್ಲಿಂದ ಬರ್ತದೆ? ಮುಸಲ್ಮಾನ ಸಮುದಾಯ ಮತ್ತು ಉಳಿದ ಸಮುದಾಯದ ನಡುವೆ ಒಂದು ಕಮ್ಯುನಿಕೇಶನ್ ಇಲ್ಲ. ನೋಡಿ ಈ ತರ ನಾವು ಇದು ಕೂತ್ಕೊಂಡಿದ್ದೇವೆ. ಮುಸ್ಲಿಮರು ಮತ್ತು ಹಿಂದೂಗಳು ಯಾಕೆ ಕಮ್ಯುನಿಕೇಷನ್ ಕಡಿಮೆ ಇದೆ, ಸಂವಹನ ಕಡಿಮೆ ಆಗಿದೆ ಅಂತ ಹೇಳಿದರೆ, ಒಂದಿದೆ, ಮುಸ್ಲಿಮರ ಬಗ್ಗೆ ಈಗಾಗಲೇ ಕೆಲವು ನರೇಟಿವ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದು, ನೀವು ಬಹುದೇವಾರಾಧಕರನ್ನು ಕೊಲ್ಲಿರಿ ಅಂತಲೇ ಹೇಳ್ತೀರಿ. ನೀವು ಹಿಂದೂ ಸಮುದಾಯವನ್ನು ನಿಮ್ಮ ಧರ್ಮಗ್ರಂಥವೇ ಹೇಳುತ್ತೆ, ಮತ್ತು ನಿಮ್ಮ ಜೊತೆ ಹೇಗೆ ಕಮ್ಯುನಿಕೇಷನ್ ಮಾಡೋದು ಅಂತ ನಿಮ್ಮ ಉದ್ದೇಶವೇ ಅದಿದೆ. ನೀವು ಜಿಹಾದ್ ಮಾಡ್ತೀರಾ ಅಂತ ಹೇಳ್ತೀರಾ, ಇನ್ಯಾವುದೇ ಹೇಳ್ತೀರಿ. ಈ ನರೇಟಿವ್ಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರದಲ್ಲಿ ಕೂಡ ಇದೆ. ಅಂದರೆ ನೀವು ಇಂಥದ್ದನ್ನೆಲ್ಲ ಇಟ್ಕೊಂಡು ನೀವು ಅವರೊಟ್ಟಿಗೆ ಹೇಗೆ ಕಮ್ಯುನಿಕೇಷನ್ ಮಾಡ್ತೀರಿ ಅಂತ. ಧರ್ಮಗ್ರಂಥದಲ್ಲಿ ನೋಡಿ, ಬಹುದೇವಾರಾಧಕರನ್ನು ಕೊಲ್ಲಿ ಅಂತ ಹೇಳ್ಕೊಂಡು ಒಂದು ಸೆಂಟೆನ್ಸ್ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟಿಗೆ ಇರೋದು. ಈಗ ಸುಮಾರು 1400 ವರ್ಷಗಳ ಹಿಂದೆ ಒಂದು ಒಪ್ಪಂದ ಆಗ್ತದೆ. ಒಪ್ಪಂದ ಉಲ್ಲಂಘಿಸಿದ ಅವರು ಒಂದು 12 ಜನರ ವಿರುದ್ಧ ಒಂದು ಸೂಕ್ತ ಅವತರಣವಾದ ಪರ್ಟಿಕ್ಯುಲರ್ ಒಂದು ಆ ಯಾವುದೇ ದೇಶವನ್ನು, ಯಾವುದೇ ಪಂಗಡವನ್ನು ಮತ್ತು ಯಾವುದೇ ಒಂದು ವ್ಯಾಪ್ತಿಯನ್ನು ಇಲ್ಲದ ಒಂದು 12 ಜನರನ್ನು ಉದ್ದೇಶಿಸಿ ಒಂದು ಸೂಕ್ತ ಇರೋದು. ಅದನ್ನೇ ಇಡೀ ಸಮುದಾಯಕ್ಕೆ, ಇಡೀ ಜಾಗತಿಕ ಸಮುದಾಯಕ್ಕೆ ಹೇಳಿದಂತ ಬಿಂಬಿಸ್ತಾ ಇರೋದು. ಯಾಕಂದ್ರೆ ಅಂಥದ್ದು ಈಗ ಯಾವುದಾದ್ರೂ ಒಂದು ಜನರಿಗೆ ಅರ್ಥ ಆಗೋದು. ಈಗ ಕುರಾನಲ್ಲಿ ಸೂಕ್ತಗಳಿರುತ್ತೆ ಒಂದು ಸ್ಟೇಟ್ಮೆಂಟ್ಗಳ ರೂಪದಲ್ಲಿ. ಅದು ಯಾವ ಸಂದರ್ಭದಲ್ಲಿ, ಯಾವ ಕಾಲಕ್ಕೆ, ಯಾವ ವ್ಯಕ್ತಿಗೆ, ಯಾವುದಕ್ಕೆ ಉಪಯೋಗ ನೋಡಬೇಕಿದ್ರೆ ಅದಕ್ಕೆ ಉಳಿದ ವಿವರಣೆಗಳನ್ನು ನಾವು ನೋಡಬೇಕು. ಇದನ್ನೆಲ್ಲ ಬಳಸಿಕೊಂಡು, ಅಂದರೆ ಧರ್ಮಗ್ರಂಥ, ನಿಮ್ಮ ಧರ್ಮಗ್ರಂಥದಲ್ಲಿ ಹೀಗಿದೆ, ನಿಮ್ಮ ಧರ್ಮಗ್ರಂಥದಲ್ಲಿ ಮಧ್ಯೆ ಈ ಥರ ಇದೆ ಅಂತ ಹೇಳಿಕೊಂಡು ಮುಸ್ಲಿಮೇತರ ಸಮುದಾಯವನ್ನು ಉದ್ರೇಕಿಸಿ ಅವರಿಂದ ಮುಸ್ಲಿಮರನ್ನು ದೂರ ಮಾಡಿ, ಅಂದರೆ ನಮ್ಮನ್ನೊಂಥರ ಐಸೋಲೇಟ್ ಮಾಡಿ ರಾಜಕೀಯ ಪವರನ್ನು ಕೊಡಲಿಕ್ಕೆ ಅದು ಮಾಡ್ತಾ ಇರೋದು. ನಿಜವಾಗಿ ಧರ್ಮಗ್ರಂಥದ ಪ್ರಾಥಮಿಕ ಜ್ಞಾನ ಎನ್ನುವುದು ಮುಸ್ಲಿಮೇತರ ಸಮುದಾಯ ಮತ್ತು ಮುಸ್ಲಿಮರಿಗೆ ಬಂದರೆ ಅದು ಸುಳ್ಳು ಅಂತ ಈಸಿಯಾಗಿ ಗೊತ್ತಾಗ್ತದೆ. ನನಗೆ ಅದು ಸ್ವಲ್ಪ ಕ್ಲಾರಿಫೈ ಕೊಡೋದು, ಈ ಏನು ಬಹುದೇವಾರಾಧಕರನ್ನು ಕೊಲ್ಲಿರಿ ಅಂತ ನಾನು ಪುಸ್ತಕ ಬರೆದಿದ್ದೇನೆ. ಅದರಲ್ಲಿ ಹಿನ್ನೆಲೆ ಏನಂತ ಹೇಳಿದರೆ, ಮದೀನದಲ್ಲಿ ಪ್ರವಾದಿ ಇರ್ತಾರೆ, ಮಕ್ಕಾದಲ್ಲಿ ಅವರ ವಿರೋಧಿಗಳು ಬಹುದೇವಾರಾಧಕರು ಎಲ್ಲರೂ ಇದ್ದದ್ದು. ಅವರ ನಡುವೆ ಒಂದು ಒಪ್ಪಂದ ಆಗುತ್ತೆ, ಹುದೈಬಿಯಾ ಅಂತ ಹೇಳ್ತಾರೆ. 10 ವರ್ಷ ನಾವು ಯುದ್ಧ ಮಾಡಬಾರ್ದು ಅಂತ ಹೇಳಿ ಆ ಒಪ್ಪಂದ ಮಾಡ್ಕೊಳ್ತಾರೆ ಈ ಬಹುದೇವಾರಾಧಕರು ಮತ್ತು ಇವರು ಏಕದೇವಾರಾಧಕರು. ಅದಕ್ಕಾಗಿ ಬಹುದೇವಾರಾಧಕರದ್ದು ಹೀಗೆ ಆದದ್ದು. ಆದರೆ 3 ವರ್ಷಗಳಲ್ಲಿ ಒಪ್ಪಂದ ಉಲ್ಲಂಘಿಸ್ತಾರೆ. ಇವರ ಒಪ್ಪಂದದಲ್ಲಿ ಭಾಗಿಯಾಗಿದ್ದ ಒಂದು ಬುಡಕಟ್ಟಿನ ಮೇಲೆ ಯುದ್ಧ ಸಾರ್ತಾರೆ ಈ ಬಹುದೇವಾರಾಧಕರು. ಆಗ ಆ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ, ಯುದ್ಧದ ಒಪ್ಪಂದವನ್ನು ಉಲ್ಲಂಘಿಸಿದರೆ ಅದು ಯುದ್ಧದ ಘೋಷಣೆ ಅಂತ ಲೆಕ್ಕ. ಆಗ ಆ ವಚನ ಅವತ್ತಿನ ಅದೇನೆಂದ್ರೆ, ಬಹುದೇವರಾಧಕರು ಅಂತ ಹೇಳಿದರೆ ನಿಮ್ಮ ಒಪ್ಪಂದವನ್ನು ಉಲ್ಲಂಘಿಸಿದವರು, ನಿಮ್ಮ ವಿರುದ್ಧ ಯುದ್ಧ ಸಾರಿದವರ ವಿರುದ್ಧ ನೀವು ಯುದ್ಧ ಸಾರಿ ಅಂತ ಹೇಳಿದ್ದು. ಅಲ್ಲಿ ಕೊಲ್ಲಿರಿ ಅಂತ ಹೇಳಿದರೆ ಯುದ್ಧದ ಸಂದರ್ಭದಲ್ಲಿ ನಿಮ್ಮ ವಿರೋಧ ಏನು ಯುದ್ಧಕ್ಕೆ ಬಂದಿದ್ದಾರೆ ಅವರ ಜೊತೆಗೆ ಯುದ್ಧ ಮಾಡಿ ಅಂತ ಹೇಳಿದ್ದು. ಆದರೆ ಈಗ ಅದನ್ನು ಅತ್ಯಂತ ಡಿಫರೆಂಟ್ ಆಗಿ ವ್ಯಾಖ್ಯಾನ ಮಾಡ್ತಾರೆ ಮತ್ತು ಆಸ್ ಇಟ್ ಈಸ್ ಆ ವಚನವನ್ನು ಓದಿ ಹೇಳ್ತಾರೆ. ಎಸ್, ಓಕೆ. ಯಾವ ಧರ್ಮದಲ್ಲಿನೂ ನೀವು ಬೇರೆ ಧರ್ಮದವ್ರನ್ನ ಕೊಲ್ರಿ ಬಡೀರಿ ಅಂತೇಳಿ ಯಾವ ಧರ್ಮದಲ್ಲಿ ನಾನು ಗೀತಾ ಓದಿದ್ದೀನಿ, ಕುರಾನ್ ಎಲ್ಲ ಓದಿದ್ದೀರಿ. ನಾವು ಮಾನವ ಧರ್ಮವೇ ಶ್ರೇಷ್ಠ ಧರ್ಮ. ನೀವು ಬೇರೆಯವರ ಮನುಷ್ಯರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೀವು ಮನುಷ್ಯರೇ ಅಲ್ಲ. ನಾನು ಕರ್ನಾಟಕದಲ್ಲಿ ಉರ್ದು ಶಾಲೆಗಳನ್ನು ವಿರೋಧಿಸ್ತೇನೆ. ಯಾಕೆ ವಿರೋಧಿಸ್ತೇನೆ ಅಂತ ಹೇಳಿದ್ರೆ, ಉರ್ದು ಶಾಲೆಗಳಿಂದಾಗಿ ಭಾಷೆಯ ನಡುವೆ ಅಂತರ ಬೆಳೆದಿದೆ. ಕರ್ನಾಟಕದಲ್ಲಿ ಈ ಮುಸಲ್ಮಾನರು, ನಾನು ನೋಡಿ ಒಂದು ಮೇಜರ್ ಸ್ಟೇಟ್ಮೆಂಟ್ ಅಂತ ನಿಮ್ಗೆ ಹೇಳಿದ್ರೆ, ಕರ್ನಾಟಕದ ಮುಸಲ್ಮಾನರು ಯಾರಿಗೂ ದ್ರೋಹ ಮಾಡಿಲ್ಲ. ಆದರೆ ಕನ್ನಡಕ್ಕೆ ಕರ್ನಾಟಕದ ಮುಸಲ್ಮಾನರಿಂದ ದ್ರೋಹ ಆಗಿದೆ. ಯಾಕಂದ್ರೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೋಡಿ, ಕೇರಳದಲ್ಲಿ ಅಲ್ಲಿಯ ರಾಜ್ಯ ಭಾಷೆಯನ್ನು ಮುಸಲ್ಮಾನರು ಮಾತಾಡ್ತಾರೆ, ತಮಿಳುನಾಡಲ್ಲಿ ಅಲ್ಲಿಯ ರಾಜ್ಯ ಭಾಷೆಯನ್ನು ಮಾತಾಡ್ತಾರೆ. ಆ ಮಟ್ಟದಲ್ಲಿ ಇಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಬಿಟ್ಟು ಹೆಚ್ಚು ಕೂಡ ಮಾತಾಡುವುದಿಲ್ಲ. ಇದು ಬೇಕಂತಲೇ ಮಾಡಿರುವಂಥದ್ದಲ್ಲ, ಮುಸಲ್ಮಾನರಲ್ಲಿ ಪರಂಪರಾಗತವಾಗಿ ಬಂದಂಥ ಒಂದು ಸಮಸ್ಯೆ. ಅದು ದೊಡ್ಡ ಸಮಸ್ಯೆ ಆಗಿದೆ. ಅದು ನಮಗಿವತ್ತು ನಾವು ಐಸೋಲೇಟ್ ಆಗಿರೋದು ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಮತಾಂಧ ಶಕ್ತಿಗಳು ವಿಜೃಂಭಿಸಲಿಕ್ಕೆ ಕಾರಣವಾಗಿರೋದೇ ಆ ಪಾಯಿಂಟ್ಗಳು. ಈಗ ನಾವು ಒಪ್ತೇವೆ. ಈಗ ನೀವು ಮೇಜರ್ ಪಾಯಿಂಟ್ ನಾವು ಮುಂದಿನ ಒಪ್ಪೋದಿಲ್ಲ ಅಂತಲ್ಲ, ನಾವು ಗಾಂಧಿಯನ್ನು ಒಪ್ಪಿದ್ದೇವೆ, ನಾವು ಬಾಬಾ ಸಾಹೇಬರನ್ನು ಒಪ್ಪಿದ್ದೇವೆ, ನಾವು ಎಲ್ಲರನ್ನೂ ಒಪ್ಕೊಂಡು ಬರ್ತಾ ಇದ್ವಿ, ಲಂಕೇಶ್ವರನ್ನು ಒಪ್ಪಿದ್ದೇವೆ, ನಿಮ್ಮನ್ನು ಕೂಡ ಒಪ್ಪಿದ್ದೇವೆ. ಇನ್ನು ಎಲ್ಲಿ ಒಪ್ಪಬೇಕು ಅಂತ ಭಾಷೆ ಕೊರತೆ ಇದೆ. ಈಗ ನಾನು ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ದು. ಈ ನಮ್ಮ ಈಗ ಯುವ ಜನತೆ ಏನಿದೆ ಅಲ್ಲ, ಉರ್ದು ಮೀಡಿಯಂನಲ್ಲಿ ಕಲ್ತಿದ್ದವ್ರದ್ದು ಅವ್ರದ್ದು ಒಂದು ಇದನ್ನೇ ಬೇರೆ ಇರ್ತದೆ, ವಿಚಾರಧಾರೆಗಳು, ಅವರ ಫ್ರೆಂಡ್ಶಿಪ್ ಅದೆಲ್ಲ ಬೇರೆನೇ ಇರ್ತದೆ. ಈಗ ನಾವು ಎಲ್ಲರೂ ಕೂಡಿ ನಾವು ಕನ್ನಡದಲ್ಲಿ ಎಲ್ಲ ಧರ್ಮದವ್ರು ಕೂಡಿ ಕಲಿತಿರ್ತೀವಲ್ಲ, ಅದು ಒಂದಕ್ಕೊಂದು ಸಮಭಾವ, ಅದು ನಾವು ಸಮರ್ಥನೆ ಮಾಡಲಿಕ್ಕೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಒಂದು ಎದ್ದು ಕಾಣ್ತದೆ. ಆದ್ರೆ ಈಗ ಇದು ಒಂದು ಕೊರತೆ ಇದೆ. ಇವ್ರು ಮುಸ್ತಾಕ್ ಅವರು ಎಲ್ಲ ಕಡೆ ಹೋಗಿ ಅದನ್ನೇ ಹೇಳ್ತಾರೆ, ನೀವು ಕನ್ನಡದಲ್ಲಿ ಕನ್ನಡ ಭಾಷೆ ಕಲೀರಿ, ಕನ್ನಡ ಭಾಷೆ ಮಾತಾಡ್ರಿ. ಮುಗಿಸುವ ಬಹುಶಃ ನಾನು ಏಕೆ ಬೌದ್ಧ ಧರ್ಮಕ್ಕೆ ಮತಾಂತರ ಆದೆ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದರಲ್ಲಿ ಪ್ರವಾದಿಯನ್ನು ಅವ್ರು ತುಂಬಾ ಆರಾಧಿಸಿದ್ದಾರೆ. ಅದ್ರ ಬಗ್ಗೆ ಏನು ಇದಿಲ್ಲ, ಅವ್ರಿಗೆ ಪಾಸಿಟಿವ್ ಒಪಿನಿಯನ್ ಇದೆ. ಬಟ್ ಬೌದ್ಧಕ್ಕೆ ಏನಕ್ಕೆ ಹೋದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮುಸ್ತಾಕ್ ಅವರೇ, ನೀವು ರಾಜಕೀಯದ ಬಗ್ಗೆ ಒಂದಷ್ಟು ಜಾಸ್ತಿ ಮಾತಾಡ್ತೀರಿ. ಮುಸ್ಲಿಮರಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಇತ್ತೀಚಿನ ದಿನಗಳಲ್ಲಂತೂ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಮುಗಿದಾಗ ಕಡಿಮೆ ಪ್ರಾತಿನಿಧ್ಯ ಸಿಗ್ತಾ ಇದೆ.
ಇದಕ್ಕೆ ಸಾಮಾನ್ಯವಾಗಿ ಒಂದು ಆರೋಪ ಹೊರಿಸುವುದಿದೆ, ಒಂದು ಪಕ್ಷ, ನಿರ್ದಿಷ್ಟ ಪಕ್ಷ ಅದು ಮುಸ್ಲಿಮರಿಗೆ ಟಿಕೆಟೇ ಕೊಡೋದಿಲ್ಲ, ಅವರನ್ನು ಟಾರ್ಗೆಟ್ ಮಾಡಿಯೇ ಸೋಲಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಆದರೆ ಒಂದು ಪಕ್ಷವನ್ನು ಆರೋಪಿಸಿಕೊಂಡು ಮುಸ್ಲಿಮರಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿಕೊಂಡು ಮುಸ್ಲಿಮರು ಸ್ವಯಂ ಅದನ್ನು ತೃಪ್ತಿಪಟ್ಟುಕೊಳ್ಳೋದು ಸರಿಯಾ, ಅಥವಾ ಮುಸ್ಲಿಮರಿಗೆ ಇಂಥ ಒಂದು ಟಾರ್ಗೆಟ್ ನಡೀತಾ ಇದೆಯಾ ಅಂತ? ಟಾರ್ಗೆಟ್ ನಡೀತಾ ಇದೆ. ಮೂಲಭೂತವಾದ ಸಮಸ್ಯೆ ಇದೆ ಈ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಭಾರತೀಯ ಸಂವಿಧಾನದಲ್ಲಿ, ಭಾರತೀಯ ಕಾನೂನುಗಳಲ್ಲಿ ಅಥವಾ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಮಟ್ಟದ ಸಮಸ್ಯೆ ಮುಸ್ಲಿಮರಿಗೆ ಮಾಡಲಾಗಿದೆ. ಏನಂತ ಹೇಳಿದರೆ, ಉದಾಹರಣೆಗೆ 2005ರಲ್ಲಿ ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ವರದಿ ಮಂಡನೆ ಆಗುತ್ತೆ. ಆ ವರದಿಯಲ್ಲಿ ಏನಿದೆ ಅಂತ ಹೇಳಿದರೆ, ಮುಸಲ್ಮಾನರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಎನ್ನುವುದು ದಲಿತರಿಗಿಂತ ಭಾರತದಲ್ಲಿ ಕೆಳಗಿದೆ ಅಂತ. ಆದರೆ ಈ ಪರಿಸ್ಥಿತಿ ಬರೀ ಆ ಕಾಲಘಟ್ಟದಲ್ಲಿ ಮಾತ್ರ ಇದ್ದಿದ್ದಲ್ಲ, 2010ರಲ್ಲಿ ಇದ್ದಿದ್ದಲ್ಲ, ಸ್ವಾತಂತ್ರ್ಯ ಆಗುವಾಗಲೇ ಇತ್ತು. ದಲಿತರಿಗಿಂತ ಕೆಳಗೆ ಇದ್ರು ಮುಸಲ್ಮಾನ, ಸ್ವಾತಂತ್ರ್ಯ ಬರುವಾಗಲೂ ಕೂಡ ಇತ್ತು. ಆದರೆ ಭಾರತೀಯ ಸಂವಿಧಾನ ಏನು ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಏನು ಆಯ್ಕೆಗಳನ್ನು ನೀಡಿತು, ಮೀಸಲಾತಿಯಾಗಲಿ, ರಾಜಕೀಯ ಮೀಸಲಾತಿಯಾಗಲಿ, ಮುಸಲ್ಮಾನರಿಗೆ ಕೊಡಲಿಲ್ಲ. ಇವತ್ತಿಗೂ ಕೂಡ ಮುಸಲ್ಮಾನರಿಗೆ ಆ ನೋವಿದೆ. ಯಾಕಂದರೆ ಭಾರತೀಯ ಸಂವಿಧಾನ ದಲಿತರಿಗೆ, ದಲಿತ ಮೀಸಲಾತಿಯ ಕ್ಷೇತ್ರಗಳು ಇವತ್ತು ತುಂಬ ಕಡೆ ಇದೆ, ಆದರೆ ಕೊಡಲಿಲ್ಲ. ಕರ್ನಾಟಕದಲ್ಲಿ 2005ರಲ್ಲಿ ನಾವು ಮುಸಲ್ಮಾನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಬರ್ತದೆ. 1994 ಇಸ್ವಿಯಲ್ಲಿ ಬಹುಶಃ ದೇವೇಗೌಡರು ಕೊಟ್ಟಿದ್ದಂತ ಕಾಣ್ತದೆ, ಮುಸಲ್ಮಾನ ಬರ್ತದೆ. ಈ ವಿಚಾರದಲ್ಲಿ ಭಾರತೀಯ ಸಂವಿಧಾನವೇ ನಮಗೆ ಸಮಸ್ಯೆ ಮಾಡಿದೆ. ಈ ವಿಚಾರದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಾಗ್ತೇವೆ, ಆದರೆ ಎಲ್ಲೋ ಒಂದು ಕಡೆ ಮುಸಲ್ಮಾನರನ್ನು ಸ್ವಲ್ಪ ಮಟ್ಟಿಗೆ ದಲಿತರಿಗಿಂತ ಕೆಳಮಟ್ಟದಲ್ಲಿ ಇದ್ದರೂ ಕೂಡ ಪ್ರಯಾರಿಟಿಯಾಗಿ ಪರಿಗಣಿಸಲಿಲ್ಲ ಎಂತಕ್ಕಂಥ ನೋವು ಇವತ್ತಿಗೂ ಕೂಡ ಮುಸಲ್ಮಾನರಿದೆ. ಅದರಿಂದಾಗಿ ನಮಗೆ ರಾಜಕೀಯವಾಗಿ ದೊಡ್ಡ ಹೊಡೆತ ಬಿದ್ದಿದೆ, ಸಾಮಾಜಿಕವಾಗಿ ಸಹಜವಾಗಿ ಹೊಡೆತ ಬಿದ್ದಿದೆ. ಹಾಗಾಗಿ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಯಾಕೆ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಕಾರಣ ಅದೇ. ಮುಸಲ್ಮಾನರ ವಿರುದ್ಧ ನರೇಷನ್ಸ್ಗಳನ್ನು ಕ್ರಿಯೇಟ್ ಮಾಡೋದು, ಮುಸಲ್ಮಾನರು ಪ್ರತಿಯೊಂದರಲ್ಲೂ, ಈಗ ಧರ್ಮಸ್ಥಳ ಪ್ರಕರಣ ಮೊದಲೇ ಹೇಳಿದೆ ನಾನು, ಪ್ರತಿಯೊಂದರಲ್ಲೂ ನರೇಷನ್ಸ್ ಕ್ರಿಯೇಟ್ ಮಾಡೋದು. ಇನ್ನೊಂದು ಮುಸಲ್ಮಾನ ಸಮುದಾಯವನ್ನು ಉಳಿದ ಸಮುದಾಯಗಳನ್ನು ಪ್ರತ್ಯೇಕಿಸುವುದು, ಮತ್ತು ಮುಸಲ್ಮಾನ ಸಮುದಾಯವನ್ನು ಒಂದು ಅಪರಾಧಿಕ ಸಮುದಾಯ ಅಂತ ಜಾಗತಿಕ ಮಟ್ಟದ ವಿಚಾರಗಳನ್ನು ಹೇಳಿಕೊಂಡು ಅದನ್ನು ಸ್ಥಾಪಿಸುವುದು, ಅದು ದೊಡ್ಡ ಸಮಸ್ಯೆ. ಅದರ ಜೊತೆಗೆ ನಾನು ಆರಂಭದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದೆ, ಮುಸಲ್ಮಾನರಿಗೆ ಎಲ್ಲರಿಗೂ ಒಕ್ಕಲಿಗರು, ಲಿಂಗಾಯತರು, ಬಂಟರು, ಬಿಲ್ಲವರು, ಬ್ರಾಹ್ಮಣರು, ಈಡಿಗರು ಎಲ್ಲ ಸೇರಿದಂತೆ ಎಲ್ಲ ಸಮುದಾಯಗಳು ಮುಸಲ್ಮಾನರ ರಾಜಕೀಯ ರಣದಲ್ಲಿವೆ. ಯಾಕಂದರೆ ಈ ಎಲ್ಲ ಸಮುದಾಯಗಳನ್ನು ಪೋಷಿಸಿದ ಒಂದು ಇತಿಹಾಸ ಮುಸಲ್ಮಾನರು. ಆದರೆ ಮುಸಲ್ಮಾನರಿಗೆ ಆ ಸಮುದಾಯಗಳು ಕೊಡುವುದಿಲ್ಲ. ಈಗ ನೋಡಿ, ದೇಶದ ಇಷ್ಟು ದೊಡ್ಡ ದೇಶ, 25 ಕೋಟಿ ಭಾರತದ ಜನಸಂಖ್ಯೆ ಮುಸಲ್ಮಾನರಿದೆ. ಇಡೀ ಜಗತ್ತಿನಲ್ಲಿ ಸುಮಾರು 10 ದೇಶಗಳಲ್ಲಿರುವ ಜನಸಂಖ್ಯೆ ಅದು. ಇವತ್ತಿಗೂ ಕೂಡ ಆ ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ತನ್ನ ಅರ್ಥವನ್ನು ಕಳೆದುಕೊಳ್ಳುವುದಂದರೆ ಹೀಗೆ ನೋಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ವೀಕ್ ಆಗಿದೆ. ವೀಕ್ ಆಗಲಿಕ್ಕೆ ನಾನು ರಾಜಕೀಯ ಪಕ್ಷಗಳನ್ನು ದೂರುವುದಿಲ್ಲ. ಇದು ನಮ್ಮ ಸಂವಿಧಾನದಲ್ಲಿರುವ ವೀಕ್ನೆಸ್, ಇದು ನಮ್ಮ ಸಾಂವಿಧಾನಿಕ ವೀಕ್ನೆಸ್ ಇದೆ. ಯಾಕಂದರೆ ನೀವು ನೋಡಿದ್ರೆ 2005 ರಾಜೇಂದ್ರ ಸಚ್ಚಾರ್ ಅವರು ವರದಿ ಕೊಟ್ಟಾಗ ದಲಿತರಿಗಿಂತ ಮುಸಲ್ಮಾನರು ಪರಿಸ್ಥಿತಿ ಕಡಿಮೆ ಇದೆ ಅಂದಾಗ ಹೊಸತಾಗಿ ಆಗಿದ್ದಲ್ಲ ಅದು ಯಾಕಂದ್ರೆ ಆರಂಭದಲ್ಲಿ ಆಗಿತ್ತು. ಹಾಗಾದ್ರೆ ಯಾಕಿಲ್ಲ? ಮುಸ್ಲಿಮರ ಒಳಗಡೆ ಏನು ಪ್ರಯತ್ನ ನಡೆದಿದೆ ಅಂತ ನೀವು ಯಾವಾಗಲೂ ಕೂಡ ಇತರರಿಗೆ ಕೈ ತೋರಿಸೋದು. ಏನು ಸಮಸ್ಯೆ ಇದ್ರೂ ಮುಸ್ಲಿಮರು ಏನಲ್ಲ, ಅದು ಇತರರು ಅಂತ ಹೇಳಿ ನೀವು ಹೀಗೆ ಕೈ ತೋರಿಸ್ತೀರಿ. ಮುಸ್ಲಿಮರು ಏನು ಮಾಡಬೇಕಿತ್ತು, ಹೀಗೆ ಪ್ರಾತಿನಿಧ್ಯ ಸಿಗುವುದಕ್ಕೆ ಮುಸ್ಲಿಮರ ಪ್ರಯತ್ನ ಏನು ನಡೆದಿದೆ, ಮುಸಲ್ಮಾನರು ಏನು ಮಾಡಬಹುದು ಅಂತ. ಒಬ್ಬ ಆಂಗ್ಲ ನಾಟಕಕಾರ ಬರ್ನಾಡ್ ಶಾ ಒಂದು ಮಾತು ಹೇಳಿದ್ದಾನೆ, ಮುಸ್ಲಿಮ್ಸ್ ಆರ್ ದ ವರ್ಸ್ಟ್ ಫಾಲೋವರ್ಸ್ ಆಫ್ ದ ಬೆಸ್ಟ್ ರಿಲಿಜನ್ ಅಂತ, ಒಂದು ಒಳ್ಳೆಯ ಧರ್ಮದ ಕೆಟ್ಟ ಅನುಯಾಯಿಗಳಂತ ಹೇಳಿದ್ದಾನೆ ಆತ. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ರಾಜಕೀಯ ಪ್ರಜ್ಞೆಗಳೆಲ್ಲ ಈಗ ಸಮಸ್ಯೆ ಆಗ್ತಾ ಇದೆ. ಸಮುದಾಯಗಳೊಟ್ಟಿಗೆ ಸಂಪರ್ಕ ಮಾಡ್ಬೋದು. ಈಗ ಉದಾಹರಣೆಗೆ ನಮ್ಮ ಗೌಡ ಸಮುದಾಯ, ನಮ್ಮ ಒಕ್ಕಲಿಗ ಸಮುದಾಯದ ದೇವೇಗೌಡರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಆಗುವಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವಲ್ಲಿ ಮುಸಲ್ಮಾನ ಸಮುದಾಯ ದೊಡ್ಡ ಪಾತ್ರ ಇದೆ. ಇವತ್ತಿಗೂ ಕೂಡ ಒಕ್ಕಲಿಗ ಸಮುದಾಯ 45 ಲಕ್ಷ ಜನಸಂಖ್ಯೆಯಷ್ಟು ಹೊಂದಿದೆ. 45. ಆ ಸಮುದಾಯದಿಂದ ಪ್ರತಿ 1 ಲಕ್ಷಕ್ಕೆ ಒಬ್ಬ MLA ಬರ್ತಾನೆ. ನಮ್ಮ ಸಮುದಾಯ, ಮುಸಲ್ಮಾನ್ ಸಮುದಾಯ 88 ಲಕ್ಷ ಜನಸಂಖ್ಯೆ ಈಗಿನ ರೀಸೆಂಟ್ ಸೆನ್ಸಸ್ ಪ್ರಕಾರ ಇದೆ. ನಮ್ಮಲ್ಲಿ ಅದಕ್ಕೆ 10% ಅಷ್ಟು ಬರುವುದಿಲ್ಲ. ನಾವು ಆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಹೆಲ್ಪ್ ಮಾಡ್ತೇವೆ. ಒಕ್ಕಲಿಗ ಸಮುದಾಯಕ್ಕೆ ಉದಾಹರಣೆ ಹೇಳಿದ್ದು ದೊಡ್ಡ ಮಟ್ಟದ ಹೆಲ್ಪ್, ಆದರೆ ಆ ಸಮುದಾಯ ನಮಗೆ ಹೆಲ್ಪ್ ಮಾಡೋದು. ಇದನ್ನು ಕನ್ವಿನ್ಸ್ ಮಾಡುವಲ್ಲಿ ನಾವು ಮುಸಲ್ಮಾನರು ಹೇಳಿದ್ದೇವೆ, ಅವರು ಅರಿತುಕೊಳ್ಳಲು ಅವರು ಎಡವಿದ್ದಾರೆ ಅಂತ. ಅಲ್ಲ ಸರ್, ನಾನು ಹೇಳಿದ್ದು ನಿಮ್ಗೆ ಅದು ನೀವೇ ಉತ್ತರ. ಅವ್ರು ನಾವು ಏನು ಕೇಳಿದ್ವಲ್ಲ, ಚಳವಳಿ ಕನ್ನಡ ಮತ್ತೊಂದು ಕೇಳೋದಕ್ಕೆ ಇದು ಉತ್ತರ ಅಂತ ಅನ್ಕೋತೀನಿ. ನಿಮಗೆ ಗೊತ್ತು, BJP ನೇರವಾಗಿ ಹೇಳಲ್ಲ, ಆ ಒಂದು ಪಕ್ಷ ನೇರವಾಗಿ ಮಾತಾಡೋದು. BJP ಕೊಡಲ್ಲ, ಟಿಕೆಟ್ ಕೊಡಲ್ಲ. JDS BJP ಜೊತೆ ಹೋದ್ರೂ ಕಾರಣಕ್ಕೆ ಇಡೀ ಮುಸ್ಲಿಮರು ಸೇರ್ಕೊಂಡು ಕಾಂಗ್ರೆಸ್ ಕೋಟ್ ಹಾಕಿದ್ರು ಇದೆ ಅಲ್ವಾ? ನಿಜ. ಕಾಂಗ್ರೆಸ್ ಏನಪ್ಪ ಅಂದರೆ ನಮ್ಮನ್ನು ಬಿಟ್ಟು ಏನು ಎಲ್ಲೋಯ್ತಾರೆ ಇವರು, ಬಿಡು ಅವ್ರಿಗೆ ಕೊಡಬೇಕು ಅಂತಾರೆ. ಯಾವ ಮುಸ್ಲಿಮರು ಟಿಪ್ಪು ಜಯಂತಿಯನ್ನು ಕೇಳಿರಲಿಲ್ಲ.
ಯಾರೂ ಕೇಳಿರಲಿಲ್ಲ. ಇವ್ರು ಮಾಡಿ ಇವರು ರಾಜಕೀಯ ತೆವಲಿಗೋಸ್ಕರ ಮಾಡ್ಕೊಂಡು ಹಾಳು ಮಾಡಿದ್ರು. ನೀವು ಹೇಳಿದ್ರೆ ನನಗೆ ಅನ್ಸೋದು ಸರ್, ನೀವು ಒಳಗೊಳ್ಳಿಲ್ಲ ಅನ್ನೋದೇ ಕಾರಣ. ಸಾಮಾಜಿಕ ಒಂದು ಭಾಷೆ ವಿಚಾರದಲ್ಲಿ ಒಳಗೊಂಡಾಗ ಖಂಡಿತವಾಗಿಯೂ ಏನು 45 ಲಕ್ಷ ಮಕ್ಕಳಿಗೆ ಹೇಳಿದ್ರಲ್ಲ, ಅದನ್ನ ಯಾರು ಬೇಜಾರು ಮಾಡ್ಕೊತಾರೆ, ಅವರೇ 1 ಕೋಟಿ ಅಂತ ಹೇಳ್ಕೊತಾರೆ. ಕಾಂತರಾಜ್ ಬರ್ತಿದ್ವಲ್ಲ ಇವಾಗ ಅದು ಬೇರೆ. ಮತ್ತು ನೀವು ಮತ್ತೆ ಹೆಚ್ಚು ಹಾಕೋದು ಬೇಡ. ಕಾಂಗ್ರೆಸ್ದವರು ನೀವು ಹೇಳಿದ ಪ್ರಕಾರ ಇವ್ರು ಎಲ್ಲಿ ಹೋಗ್ತಾರ, ನಮಗೆ ಓಟ್ ನಮ್ಮ ಬಿಟ್ಟು ಎಲ್ಲಿ ಇರ್ತಾರೆ ಇವರು ಒಂದು. ಇನ್ನೊಂದು, ಟಿಕೆಟ್ ಕೊಟ್ಟರು ನಾಮಕೆ ವ್ಯವಸ್ಥೆ ಕೊಡ್ತಾರೆ, ಟಿಕೆಟ್ ಒಳ್ಳೆ ವ್ಯಕ್ತಿ ಕೊಡೋದಿಲ್ಲ ಅವರು. ಒಬ್ಬ ನೀರ್ ಸಾಬ್ರು ಸರ್, ನಜೀರ್ ಸಾಬ್ರು ಅವತ್ತಿನ ಸಾಹಿತ್ಯ ವಲಯ ಹೇಳ್ತಾ ಇತ್ತು, ಮುಖ್ಯಮಂತ್ರಿ ಆಗಕ್ಕೆ ಇವರು ಅಂತ ಹೇಳ್ಬಿಟ್ಟು. ಅದಕ್ಕೆ ರಾಜಕಾರಣಿಗಳು ಸರ್ ಅಷ್ಟೇ, ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇವತ್ತಿನ ರಾಜಕಾರಣಿಗಳು. ಅದರಲ್ಲೂ ಮುಸ್ಲಿಮರು ರಾಜಕೀಯ ಪ್ರಾತಿನಿಧ್ಯ ಹೆಚ್ಚು ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳೋದು, ನೀವು ಖಂಡಿತ ಸಾಮಾಜಿಕ ಒಳಗೊಳ್ಬೇಕು ಸರ್. ಅದು ಭಾಷೆ ವಿಚಾರದಲ್ಲಿ, ಸಾಮಾಜಿಕ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಒಳಗೊಂಡಾಗ ಅದು ನೀವು ಹೇಳ್ದಂಗೆ ಓಟ್ ಹಾಕ್ತಾರೆ. ಇಲ್ಲಾಂದ್ರೆ ನೀವು ಇವತ್ತು ಮೀಸಲಾಯ್ತಿ ಇಲ್ಲಾಂದ್ರೆ ಪಾಪ ಒಂದು ಗ್ರಾಮ ಪಂಚಾಯತಿ ಇರಲಿ, ಬೇಕಾದ್ರೆ ನಿಮಗೆ ಒಂದು ತಾಲೂಕ್ ಪಂಚಾಯತ್ನ ದಲಿತರು ಗೆಲ್ಲಕ್ಕಾಗಲ್ಲ. ಬೇರೆ ಬೇರೆ ಮೇಲ್ಜಾತಿಯವ್ರು ಜಾಸ್ತಿ ಇದ್ದಾಗ, ತಳಜಾತಿ ಕಮ್ಮಿ ಇದ್ದಾಗ ಮೀಸಲಾಯ್ತಿ ಕಾರಣಕ್ಕೆ ಅದು ಗೆಲ್ತಾ ಇರೋದು. ಅದು ಇಲ್ಲ. ಕೆಲವರು ಹೇಳ್ತಾರೆ ನಮ್ಗೆ ಯಾಕೆ ಮೀಸಲಾಯ್ತಿ ಅಂತ, ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಾನು ಹೇಳೋದೇನು ಗೊತ್ತಾ, ಮುಸ್ಲಿಂ ರಾಜಕೀಯ ಲೀಡರ್ಗಳು ಇವತ್ತು ಪ್ರಜ್ಞೆಯರಂತರ ಇಲ್ಲ, ಇವತ್ತು ಪ್ರಬುದ್ಧರಲ್ಲ. ಯಾಕಂದ್ರೆ ಈ ಸಮುದಾಯವನ್ನ ಪ್ರತಿನಿಧಿಸಬೇಕಿದ್ರೆ ಈ ಸಮುದಾಯಕ್ಕೆ ಬಹಳಷ್ಟು ಸವಾಲುಗಳಿವೆ. ಈ ಸವಾಲುಗಳನ್ನು ಪ್ರತಿನಿಧಿಸಬೇಕಾದ್ರೆ ಒಬ್ಬ ಅಜಿತ್ ಶೇಟ್ ಅಂತ ನಾಯಕ ಬೇಕು. ನಮ್ಮ ಮುಸಲ್ಮಾನರ ಸಮಸ್ಯೆ ಇದ್ರೆ ನಾಯಕ ಇಲ್ಲದೆ ಇರೋದು. ಇವತ್ತು ಒಳ್ಳೆಯ ನಾಯಕತ್ವ ಇದ್ರೆ, ಇವತ್ತು ಉದಾಹರಣೆಗೆ ಜಾಫರ್ ಶರೀಫ್ ಇದ್ದಿದ್ರೆ ಇವತ್ತು ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಮತ್ತು ಸಾರ್ವಜನಿಕವಾಗಿರುವಂಥ ಒಂದು ಅಭಿಪ್ರಾಯ ಕೂಡ ಅದೇನಂತ ಹೇಳಿದರೆ, ನೀವು ನಮ್ಮ ಬೆಳಗ್ಗಿನ ಏನು ನಿದ್ದೆ ಇದೆಯಲ್ಲ ಅದನ್ನು ತಡೀತೀರಿ, ನೀವು ಮೈಕಿನಿಂದ ಯಾಕೆ ಬಾಂಗ್ ಕೊಡಬೇಕು, ಇದು ಕೋರ್ಟ್ ಕೂಡ ಹೇಳಿದೆ. ಕೋರ್ಟ್ ಒಂದು ಹಂತದವರೆಗೆ ಡೆಸಿಬಲನ್ನು ಕಡಿಮೆ ಮಾಡಲಿಕ್ಕೆ ಹೇಳಿದೆ. ಆದರೆ ಮುಸ್ಲಿಮರು ಬೆಳಿಗ್ಗೆ ಎದ್ದು ಮಸೀದಿಯಿಂದ ಬಾಂಗ್ ಕೊಡ್ತಾರೆ, ನಮ್ಮ ನಿದ್ದೆಯನ್ನು ಹಾಳು ಮಾಡ್ತಾರೆ. ನಿಮಗೆ ಈಗ ಮೊಬೈಲ್ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ, ನಿಮಗೆ ಅಲಾರ್ಮ್ ಇಡಬಹುದಲ್ಲ, ಯಾಕೆ ಮಸೀದಿಯಿಂದ ನೀವು ಒಂದು ಸೆಕೆಂಡ್ ಆಗಲಿ 2 ಸೆಕೆಂಡ್ ಆಗಲಿ ನಮ್ಮ ನಿದ್ದೆಯನ್ನು ನೀವು ಯಾಕೆ ಇದು ತಡೀತೀರಿ ಅಂತ ಹೇಳುವಂಥ ಪ್ರಶ್ನೆಗಳಿರುತ್ತೆ. ಅದಲ್ಲದೆ ಒಂದೇ ಕಡೆ 4 ಮಸೀದಿ ಇದ್ದರೆ 4 ಕಡೆಯೂ ಬೆಳಿಗ್ಗೆ ಒಮ್ಮೆಲೆ ಕೊಡ್ತಾರೆ. ಇದು ಕೂಡ ಇದೆ. ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತ, ಅದು ಬಹಳ ಅಗತ್ಯವ, ಹೇಗೆ ರಿಯಾಕ್ಟ್ ನೋಡಿ. ಮಸೀದಿಲಿ ಆದಾನ್ ಅಂತ ಏನಾಗ್ತಾ ಇದೆ, ಅದು ನಮಾಜಿನ ಸಮಯ ಆಯಿತು ಅಂತ ನೆನಪಿಸುವ ಒಂದು ಪ್ರಕ್ರಿಯೆ. ಅದು ಮೈಕಿನಲ್ಲಿ ಕೊಡಬೇಕೆಂಬುದು ಧರ್ಮದ ಭಾಗ ಏನೂ ಅಲ್ಲ. ಮೈಕಿನಲ್ಲಿ ಕೊಡಬೇಕು ಅಂತ ಎಲ್ಲೂ ಹೇಳಲಾಗಿ ಕೂಡ ಇಲ್ಲ. ಈಗ ಎಲ್ಲರಲ್ಲೂ ಮೊಬೈಲ್ ಇದೆ, ಎಲ್ಲರಲ್ಲೂ ಸವಲತ್ತುಗಳಿವೆ. ನಮಾಜಿನ ಸಮಯ ಆದಾಗ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ದರಿಂದ ಮೈಕಿನಲ್ಲಿ ಕೊಡಬೇಕಾದ ಅಗತ್ಯ ಖಂಡಿತ ಇಲ್ಲ. ಮತ್ತೆ ಇಲ್ಲಿ ಚರ್ಚೆ ಇರುವುದು ಬೇರೆ ಎಲ್ಲಾ ರೀತಿಯ ಶಬ್ದ ಮಾಲಿನ್ಯಗಳು ನಡೀತಾ ಇದೆ ಸಮಾಜದಲ್ಲಿ. ಅದು ಅದಕ್ಕೆ ರಾತ್ರಿ 12 ಗಂಟೆ 1 ಗಂಟೆಯ ವ್ಯತ್ಯಾಸ ಇಲ್ಲದೆ ಹಲವು ರೀತಿಯ ಶಬ್ದ ಮಾಲಿನ್ಯಗಳೆಲ್ಲ ನಡೆಯುವಾಗ ಆದಾನ ಬಗ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇರುವುದು ಒಂದು ಪೂರ್ವಗ್ರಹ, ಅದು ಒಂದು ಅಜೆಂಡಾ. ಅಲ್ಲದೆ ಆದಾನನ್ನು ಮಸೀದಿ ಇದು ಮೈಕಿಯಲ್ಲಿ ಕೊಡಬೇಕು ಅಂತ ಮುಸ್ಲಿಮರು ಏನು ಬೀದಿಗಿಳಿದು ಹೋರಾಟ ನಡೆಸ್ತಾ ಇಲ್ಲ. ಈಗ ನಾಳೆ ಕೊಡಬೇಡಿ ಅಂತ ಹೇಳಿದ್ರೆ ಅವರೆಲ್ಲ ನಮಗೆ ಕೊಡಲೇಬೇಕು ಅಂತ ಯಾವ ಹೋರಾಟಗಳು ಭಾರತದಲ್ಲಿ ಎಲ್ಲೂ ನಡೆಯುವುದಿಲ್ಲ. ಯಾಕಂದ್ರೆ ಅದು ಮೈಕಿನಲ್ಲಿ ಕೊಡಬೇಕೆಂಬುದು ನಮ್ಮ ಧಾರ್ಮಿಕ ನಂಬಿಕೆಯಲ್ಲ, ಧಾರ್ಮಿಕ ವಿಚಾರಗಳ ಭಾಗವಲ್ಲ. ಒಂದು ನೆನಪಿಸುವಿಕೆ ಮಾತ್ರ ಆದಾನ ಅಂದ್ರೆ. ಅದರಿಂದ ಆದಾನ ನೀವು ಬಹಳ ಸೈಲೆಂಟ್ ಆಗಿ ಕೊಡಿ. ಈಗದ ಕಾಲದಲ್ಲಂತೂ ಎಲ್ಲರಲ್ಲೂ ವ್ಯವಸ್ಥೆ ಇದೆ, ನಮಾಜಿನ ಸಮಯ ಗೊತ್ತಾದ. ಅದರಿಂದ ಆದಾನ ಕೊಡಬೇಕೆಂಬುದೆಲ್ಲ ಚರ್ಚೆ ಇರೋದು. ಬೇರೆಲ್ಲ ಮಾಲಿನ್ಯಗಳನ್ನು ವಿರೋಧಿಸುವುದಾದರೆ ಇದು ಕೂಡ ಒಂದು ಶಬ್ದ ಮಾಲಿನ್ಯ, ಇದರಿಂದಾಗಿ ಸಮಸ್ಯೆಗಳಾಗ್ತದೆ ಎಂದು ತಿಳ್ಕೊಳ್ಳುವುದು ಒಂದು ಡೆಮೋಕ್ರಸಿಯಲ್ಲಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ವಿಷಯ. ಅದು ಒಂದು ರಚನಾತ್ಮಕವಾದ ಚಿಂತನೆ ಅಲ್ಲ, ಬೇರೆಲ್ಲವೂ ಇರಲಿ, ಇದು ಮಾತ್ರ ಇರಬಾರದೆಂಬುದು ಒಂದು ರೀತಿಯ ಪಕ್ಷಪಾತಿ ಧೋರಣೆ ಎಂಬುದು ಮಾತ್ರ ನಮ್ಮ ನಿಲುವು. ಸುಳ್ಳಲ್ಲ, ನಿಮ್ಗೆ 5:30 ಬೆಳಿಗ್ಗೆ ಎಲ್ಲ ಹಾಕಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ನಮ್ಮನೆ ಹತ್ರ ಇದಿಲ್ಲ, ಯಾವುದು ಮಸೀದಿ ಯಾವುದಿಲ್ಲ. ಆದ್ರೆ ನಾನು ಹೋಗಿ ನಮ್ಮಲ್ಲಿ ಒಂದು ಮಂದಿರ ಇದೆ, ಅಲ್ಲೇ ಹೋಗಿ ಕೇಳಿದೆ. ಅವನು ಟಕ್ಕಂತ ನನಗೆ ಏನು ಆನ್ಸರ್ ಕೊಟ್ಟ ಅಂತಂದ್ರೆ, ನಿಮ್ಗೆ ಅಲ್ಲಿ ಕೇಳಲಿಕ್ಕೆ ಆಗ್ತದಾ ಅಂತ ಹೇಳ್ದ. ಅಲ್ಲೋಗಿ ಕೇಳ್ತೀರಾ? ನಾನು ಹೇಳಿದೆ ನಮ್ಮೂರಲ್ಲಿ ಅದಿಲ್ಲ, ಮಸೀದಿ ನಮ್ಮೂರಲ್ಲಿ ಇಲ್ಲ, ಇದ್ದಿದ್ದು ಅಲ್ಲೂ ಹೋಗಿ ಕೇಳ್ತಿದ್ದೆ ಅಂತ ಹೇಳಿದೆ. ಹಾಗೆ ಅದು ಸಹಜವಾಗಿ ಹಾಗೆ. ನೀನು ಭ್ರಷ್ಟಾಚಾರಿ ಅಂತ ಹೇಳಿದ್ರೆ ನೀನು ಮಾಡಿಲ್ವಾ ಅಂತಲೇ ಕೇಳೋದು. ಈಗಿನ ಎಲ್ಲ ವ್ಯವಸ್ಥೆ ಹಾಗೆ ಇದೆ, ಟಾರ್ಗೆಟೇ ಮಾಡೋದು. ಮ್ಯೂಸಿಕ್ ಮತ್ತೆ ಸ್ವಲ್ಪ ಈ ಆಭರಣಗಳು ಇವೆಲ್ಲ ಹರಾಮ್ ಅನ್ನುವ ನಂಬಿಕೆ ಇದೆ ಅಂತ ಹೇಳ್ತಾರಲ್ಲ, ಇದನ್ನ ಒಂದು ಸ್ವಲ್ಪ ಅಂದರೆ ಮ್ಯೂಸಿಕ್ ಎಂಜಾಯ್ ಮಾಡಬಾರ್ದು ಮನುಷ್ಯ ಅನ್ನೋದ್ರ ಬಗ್ಗೆ ಏನು ಹೇಳುತ್ತೆ ಕುರಾನ್ ಅಂತ? ಹೆಂಗಸರು ಎಷ್ಟು ಬೇಕಾದ್ರೂ ಉಪಯೋಗಿಸಬಹುದು. ಹೆಂಗಸರಿಗೆ ಆಭರಣ ಧರಿಸಿದಕ್ಕೆ ಮೇರೆ ಮಿತಿ ಅಂತ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದರಲ್ಲೂ ಗಂಡಸರು ಧರಿಸಬಾರದು, ಹೆಂಗಸರು ಎಷ್ಟು ಬೇಕಾದ್ರೂ ಆಭರಣ ಧರಿಸಬಹುದು. ಮತ್ತೆ ಅತಿ ಹೆಚ್ಚು ಆಭರಣ ಧರಿಸುವವರು ಮುಸ್ಲಿಂ ಹೆಂಗಸರೇ. ಮ್ಯೂಸಿಕ್ ಬಗ್ಗೆ, ಮ್ಯೂಸಿಕ್ ಹರಾಮ್ ಎಂಬುದು ಇಸ್ಲಾಮಿನ ನಿಯಮ ಅಲ್ಲ. ಮ್ಯೂಸಿಕ್ನಲ್ಲಿ ಹಲವು ರೀತಿಯ, ನಾನು ಒಂದು ಬೇಸಿಕ್ ಕಾನ್ಸೆಪ್ಟ್ ಹೇಳಿದ್ದೆ. ನೀವು ಯಾವುದನ್ನು ಫಿಲ್ಮ್ ಇಸ್ಲಾಮಿನಲ್ಲಿ ಹರಾಮ್ ಅಂತ ಏನಿಲ್ಲ. ಒಂದು ಫಿಲ್ಮ್ ನೋಡುವುದು ಹರಾಮ್ ಅಂತ ಇಲ್ಲ. ಒಳ್ಳೆಯ ಫಿಲ್ಮ್ ಆದರೆ ನೀವು ಖಂಡಿತ ನೋಡ್ಬೋದು. ಅದು
ನಿಮ್ಮ ಭಾವನೆಗಳನ್ನು ಕೆರಳಿಸ್ತದೆ, ಅದು ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಇದ್ರೆ ಅದು ನೋಡಬಾರ್ದು. ಮ್ಯೂಸಿಕ್ ಕೂಡ ಹಾಗೆ, ಕೆಲವು ಮ್ಯೂಸಿಕ್ಗಳು ನಮ್ಮನ್ನು ಉದ್ರೇಕಗೊಳಿಸುವ ಮ್ಯೂಸಿಕ್ಗಳಿವೆ, ವಿಪರೀತವಾಗಿ ಮನುಷ್ಯನನ್ನು ಉದ್ರೇಕಗೊಳಿಸುವ, ಭಾವನೆಗಳನ್ನು ಕೆರಳಿಸುವ ರೀತಿಯಲ್ಲಿದ್ದರೆ ಅದು ಅವಾಯ್ಡ್ ಮಾಡಬೇಕು. ಅಲ್ಲದೆ ಮ್ಯೂಸಿಕ್ಗಳೆಲ್ಲವೂ ಹರಾಮ್ ಎಂಬುದು ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ. ಅಲ್ಲಿ ಸೂಫಿಗಳನ್ನು ಕೆಲವು ಕಟ್ಟರ್ ಅಂದರೆ ಮೂಲಭೂತವಾದಿ ಇಸ್ಲಾಮಿಯವರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೂಫಿಸಮ್ ಅಂತ ಹೇಳುವಂಥ ತುಂಬ ಕಡೆ ಟಾರ್ಗೆಟ್ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಮ್ಯೂಸಿಕ್ ಅನ್ನ ಜಾಸ್ತಿ ಇದು ಮಾಡ್ತಾರೆ. ಮ್ಯೂಸಿಕ್ ಅನ್ನು ಅವರು ಉಪಯೋಗಿಸುವುದರಿಂದ ಅವರ ಮೇಲೆ ಈ ಕಟ್ಟರ್ ಅಂದ್ರೆ ಹೇಗೆ ನಿಮ್ಮ ಯಾವ ಭಾಷೆ ಅಂದ್ರೆ ಅವ್ರು ಹೆಚ್ಚು ನಮಾಜ್ ಮಾಡ್ತಾರೆ, ಟೊಪ್ಪಿ ಹಾಕ್ತಾರೆ, ಗಡ್ಡ ಇಡ್ತಾರೆ, ಅದು ಕಟ್ಟಾರಲ್ಲ, ಬೇರೆ ಏನಾದ್ರೂ ಇದೆಯಾ ಅಂತ ಹಾಗೆ ಅದು ಹೇಗೆ ಹೇಳಿ ಅಂತ ಸ್ವಲ್ಪ ವಿವರಣೆ ಮಾಡಿ ಅಂತ. ಅಂದ್ರೆ ಧಾರ್ಮಿಕವಾಗಿ ಚೆನ್ನಾಗಿದ್ದಾರೆ ಅವರು ಕಟ್ಟರಾಗುದಾ ಅಥವಾ ಬೇರೆ ಏನಾದ್ರೂ? ಕರ್ಮಟರ್ ಅಂದ್ರೆ ಅವರು ದರ್ಗಾದ ಇದು ಎಲ್ಲ ಮಾಡ್ತಾರೆ ಅಲ್ಲ ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ನೋ ಎಸ್ ಅಲ್ಲ, ನಾನು ಕ್ಲಾರಿಫೈ ಸ್ವಲ್ಪ ವಿವರಣೆ ಬಂದ್ರೆ ಅದು ಇವರು ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅದಕ್ಕಾಗಿಯೇ ನಾನು ಕೇಳಿದ್ದು. ಎಸ್ ಅಂದ್ರೆ ಒಬ್ಬ 5 ಸಲ ಕರೆಕ್ಟ್ ನಮಾಜ್ ಮಾಡ್ತಾನೆ, ಅವ 30 ದಿನ ಚೆನ್ನಾಗಿ ಉಪವಾಸ ಮಾಡ್ತಾನೆ, ಅವ ಮೂಲಭೂತವಾದಿ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇದೆ ಸಮಾಜದಲ್ಲಿ. ಅದು ಮೂಲಭೂತವಾದ ಅಲ್ಲ. ಧರ್ಮವನ್ನೊಬ್ಬ ನಿಷ್ಠೆಯಿಂದ ಪಾಲಿಸುವುದು ಮೂಲಭೂತವಾದ ಅಲ್ಲ. ಅದು ಕಟ್ಟರ ಅಂತ ಎಕ್ಸ್ಟ್ರೀಮ್ ಚಿಂತನೆಗಳು ಖಂಡಿತ ಇದೆ. ಎಕ್ಸ್ಟ್ರೀಮ್ ಅನ್ನು ನಾವು ವಿರೋಧಿಸಬೇಕು. ಮೂಲಭೂತವಾದ ಆಗುವಾಗ ಧರ್ಮವನ್ನು ಪಾಲಿಸುವುದು ಮೂಲಭೂತವಾದ ಅಂತ. ಇಸ್ಲಾಮಿನಲ್ಲಿ ಮೂಲಭೂತವಾದವೇ ಇಲ್ಲ. ಇಸ್ಲಾಮಿನಲ್ಲಿ ಎಲ್ಲವೂ ನೈಸರ್ಗಿಕವಾದ ಸಹಜವಾದ ವಾದಗಳೇ ಇರುವುದು. ಮುಸ್ಲಿಮರಲ್ಲಿ ಇದೆ, ಇಸ್ಲಾಂನಲ್ಲಿ ಇಲ್ಲ. ಇಸ್ಲಾಮಿನಲ್ಲಿ ಆದರೆ ಇಸ್ಲಾಮಿನಲ್ಲಿ ಕೆಲವೊಂದು ವಾದ್ಯಗಳು, ಈಗ ಉದಾಹರಣೆಗೆ ಪ್ರವಾದಿ ಮೊಹಮ್ಮದರು ಮಕ್ಕಾದಿಂದ ಮದೀನಾಕ್ಕೆ ಹೋಗುವಾಗ ಈ ತಬ್ಲಾ ಥರ ಒಂದು ದಫ್ ಥರ ನುಡಿಸ್ತಾರೆ ಅಲ್ಲಿಯವರು. ನಮ್ಮ ಇಸ್ಲಾಮಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಅಬ್ಬರದ ಮತ್ತು ಅಶ್ಲೀಲ ಸಾಹಿತ್ಯ ಇರುವ ಅಥವಾ ಧ್ವನಿ ಇರುವ ಸಂಗೀತ ನಿಷೇಧಿಸಬೇಕಾದ್ರೆ. ಯಾಕಂದರೆ ಸಂಗೀತ ಮನಸ್ಸನ್ನು ಹೆಚ್ಚು ಉತ್ತೇಜಿಸ್ತದೆ, ಸಂಗೀತ ಮನುಷ್ಯನನ್ನು ಭ್ರಮೆಯಲ್ಲಿ ಮುಳುಗಿಸ್ತದೆ, ಸಂಗೀತ ಕೆಲವೊಂದು ಸರಿ ಮನುಷ್ಯನ ಚಿಂತನೆಗಳನ್ನು ಬದಲಿಸ್ತದೆ, ಉನ್ಮಾದದಲ್ಲಿ ಮಾಡಿ ಕೆಲವೊಂದು ಸರಿ ನಿರ್ದಿಷ್ಟವಾದ ಕೆಲವೊಂದು ಸಂಗೀತದ ಪ್ರಕಾರಗಳು ಬಿಟ್ಟರೆ ಹಾಡುಗಳಾಗಲಿ ಅದು ಯಾವುದೂ ಇಲ್ಲ. ಮುಸ್ಲಿಮರ ನಾತುಗಳನ್ನು ಭಾಳ ಚೆನ್ನಾಗಿ ಹಾಡ್ತಾರೆ. ನಾತುಗಳು ಅಂತ ಪ್ರವಾದಿಯ ಗುಣಗಾನ ಮಾಡುವುದು, ಮತ್ತು ಒಂದು ದೇಶದ ಗುಣಗಾನ ಮಾಡುವುದು, ವ್ಯಕ್ತಿತ್ವವನ್ನು ಗುಣಗಾನ ಮಾಡೋದು, ಇದೆಲ್ಲ ತುಂಬ ಇದೆ. ಹಾಗೇನಿಲ್ಲ, ಅವರವರ ಚಾಯ್ಸ್ಗಳು. ಚರ್ಚೆಯಲ್ಲಿ ಒಂದು ಭಾಗ ಏನು ಅಂತ ಹೇಳಿದರೆ ಜಿಹಾದಿಗಳು ಅನ್ನೋದು, ಜಿಹಾದ್ ಅನ್ನೋದು. ನಾನು ಅದನ್ನು ವಿವರಣೆ ಮಾಡುವುದಿಲ್ಲ. ಏನು ಜಿಹಾದ್ ಅಂದರೆ ಏನು, ಯಾಕೆ ಮುಸ್ಲಿಮರು ಜಿಹಾದಿಗಳಾಗ್ತಾರೆ, ಅಲ್ಲಲ್ಲಿ ಸ್ಫೋಟಿಸ್ತಾರೆ, ಬೇರೆ ಬೇರೆ ಎಲ್ಲೆಲ್ಲೆಲ್ಲ ಅಂತ ಹೇಳಿದರೆ ಮಸೀದಿಯಲ್ಲಿ ಸ್ಫೋಟಿಸ್ತಾರೆ, ಚರ್ಚಲ್ಲಿಯೂ ಸ್ಫೋಟಿಸ್ತಾರೆ, ಸಾರ್ವಜನಿಕ ಪ್ಲೇಸಲ್ಲಿಯೂ ಸ್ಫೋಟಿಸ್ತಾರೆ. ಅಂತಿಮವಾಗಿ ಅದರ ಆರೋಪಿ ಯಾರು ಅಂತ ಹೇಳಿದರೆ ಮುಸ್ಲಿಮನೇ ಆಗಿರುತ್ತಾನೆ. ನೀವು ಏನು ಹೇಳಿದರೂ ಕೂಡ ಅವನು ಸರಿಯಾದ ಮುಸ್ಲಿಂ ಅಲ್ಲ, ಇವನು ಸರಿಯಾದ ಮುಸ್ಲಿಂ ಅಲ್ಲ ಅಂತ ಹೇಳಿದರು, ಸ್ಫೋಟಿಸಿದ್ದು ಮುಸ್ಲಿಂ ಹೌದಲ್ಲ. ಯಾಕೆ ಮುಸ್ಲಿಮರು ಇಂತಹ ಕೃತ್ಯಗಳಲ್ಲಿ ಪದೇ ಪದೇ ಕಾಣಿಸ್ತಾರೆ, ಭಾಗಿಯಾಗ್ತಾರೆ? ಮತ್ತು ನೀವು ಜಿಹಾದ್ ಅಂತ ಹೇಳಿದಾಗ ಅದು ಕೊಲ್ಲುವ ಹೆಸರಲ್ಲ, ಅದು ಕೊಲ್ಲುವ ಪದ ಅಲ್ಲ ಅಂತಲೂ ನೀವೇ ಹೇಳ್ತೀರಿ. ಈ ಎರಡನ್ನು ಹೇಗೆ ನೀವು ಸಂಭಾಳಿಸ್ತೀರಾ ಅಂತ? ಜಿಹಾದ್ ಎಂಬುದು ಕಡ್ಡಾಯ ಅಂತ ಹೇಳಲಾಗಿದೆ ಕುರಾನ್ನಲ್ಲಿ. ಮುಸ್ಲಿಮರು ಜಿಹಾದ್ ಮಾಡಲೇಬೇಕು ಅಂತ. ಜಿಹಾದ್ ಅಂದರೆ ಪರಿಶ್ರಮ ಅಂತ ಅರ್ಥ. ನೀವು ಒಳಿತಿಗಾಗಿ ಮಾಡಬೇಕಾದ ಎಲ್ಲ ಕೆಲಸಗಳು. ನೀವು ಸುಮ್ಮನೆ ಇದ್ದುಕೊಂಡು ನಿಮ್ಮಷ್ಟಕ್ಕೆ ನೀವು ಒಳ್ಳೆಯವರಾದರೆ ಸಾಕಾಗುವುದಿಲ್ಲ. ಇಸ್ಲಾಂ ಅದು ಬಯಸುವುದಿಲ್ಲ. ಇಸ್ಲಾಂ ಹೇಳುವುದು ನೀವು ಒಳ್ಳೆಯವರಾಗುವುದರ ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ನಿಮ್ಮ ದೇಶ, ಇದರಲ್ಲೆಲ್ಲ ನಿಮಗೆ ಜವಾಬ್ದಾರಿ ಇದೆ. ಅದರ ಒಳಿತಿಗಾಗಿ ನಿಮಗೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡ್ತಾ ಇರಬೇಕು. ಆ ಪ್ರಯತ್ನಗಳು ಖಂಡಿತ ನಡೀತಾ ಇರಬೇಕು. ನಾನೊಬ್ಬ ಮಾತ್ರ ನನ್ನಷ್ಟಕ್ಕೆ ಮಸೀದಿಗೆ ಹೋಗುವುದು, ಆಚೆ ನೋಡುವುದಿಲ್ಲ, ಈಚೆ ನೋಡುವುದಿಲ್ಲ, ನಾನೊಬ್ಬ ಸಾತ್ವಿಕನಾಗಿ ಇರುವುದು, ಒಬ್ಬ ಸಜ್ಜನನಾಗುವುದು, ಆ ಕಾನ್ಸೆಪ್ಟ್ ಇಸ್ಲಾಮಿನಲ್ಲಿ ಇಲ್ಲ. ನೀವೆಲ್ಲರನ್ನೂ ಒಳ್ಳೆಯವರಾಗಿ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಮಾಡಬೇಕು. ಜಿಹಾದಿನ ವಿಶಾಲವಾದಂತಹ ಅರ್ಥ ಅದು ಪರಿಶ್ರಮ. ಈ ರೀತಿಯ ಪರಿಶ್ರಮ ನಿಮಗೆ ಕಡ್ಡಾಯ ಅಂತ ಹೇಳಲಾಗಿದೆ. ಇನ್ನು ಜಿಹಾದ್ನ ಒಂದು ಕೊನೆಯ ಹಂತ ಯುದ್ಧ ಕೂಡ. ಯುದ್ಧ ಇಸ್ಲಾಮಿನಲ್ಲಿ ಇಲ್ಲ ಅಂತ ಅಲ್ಲ. ಧರ್ಮ ಯುದ್ಧಗಳು ಎಲ್ಲ ಧರ್ಮದಲ್ಲೂ ಪವಿತ್ರವಾದದ್ದು. ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಧರ್ಮ ಯುದ್ಧದ ಬಗ್ಗೆ ಪ್ರಸ್ತಾಪ ಇದೆ. ಅನ್ಯಾಯ, ಹಿಂಸೆ, ಅದನ್ನು ತಡೆಗಟ್ಟಲಿಕ್ಕೆ ಬೇರೆ ಮಾರ್ಗವೇ ಇಲ್ಲದ, ದಾರಿಗಳೇ ಇಲ್ಲದ ಒಂದು ಹಂತದಲ್ಲಿ ಮನುಷ್ಯನ ಬದುಕನ್ನು ಉಳಿಸುವುದಕ್ಕೆ, ನ್ಯಾಯವನ್ನು ಸ್ಥಾಪಿಸುವುದಕ್ಕೆ ಧರ್ಮ ಯುದ್ಧಗಳು ನಡೆದಿದೆ. ಅದು ಯಾವ ರೀತಿ ಅಂದರೆ ನಮ್ಮ ಸಮಾಜದಲ್ಲಿ ಈಗ ಕರ್ಫ್ಯೂ ವಿಧಿಸುವ ಹಾಗೆ ಅಥವಾ 144 ಸೆಕ್ಷನ್ ವಿಧಿಸುವುದು ಅಪರಾಧ ಆಗುವುದಿಲ್ಲ. ಅದು ಒಂದು ನಿಯಮದ ಭಾಗ. ಇನ್ನು ಜಿಹಾದಿಗಳು ಅಂತ ಏನಿದೆ, ಇದೆಲ್ಲ ಒಂದು ಇಸ್ಲಾಮೋಫೋಬಿಯಾದ, ನಾನು ಹೇಳಿದಲ್ಲ ಆರಂಭದಲ್ಲಿ, ಇಸ್ಲಾಮೋಫೋಬಿಯಾದ ಅಂದರೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮನನ್ನು ಕೊಂದರೆ ಅಲ್ಲಿ ಯಾವುದೇ ಒಂದು ಧರ್ಮ ಚರ್ಚೆ ಆಗುವುದಿಲ್ಲ. ಆದರೆ ಒಬ್ಬ ಮುಸ್ಲಿಂ ಒಬ್ಬ ಹಿಂದೂವನ್ನು ಕೊಲ್ಲುವುದು ಯಾಕೆ ಅಂದರೆ ಅವರದೇ ಆದ ವೈಯಕ್ತಿಕ ಕಾರಣಗಳಿರ್ತದೆ. ಯಾರೋ ರೌಡಿಗಳಿರ್ತಾರೆ, ಅಥವಾ ಯಾವುದೋ ಲವ್ ಅಫೇರ್ಸ್ ಇರ್ತದೆ, ವ್ಯವಹಾರದ ಸಮಸ್ಯೆಗಳಿರ್ತದೆ, ಏನಿರ್ತದೆ. ಯಾವುದೋ ಕಾರಣಕ್ಕಾಗಿ ಸಮಾಜದಲ್ಲಿ ಕೊಲೆಗಳು ನಡೆಯುವಾಗ ಒಂದು ಮುಸ್ಲಿಂ ಒಬ್ಬ ಅವನ ಧರ್ಮ ಅಲ್ಲದವನನ್ನು ಕೊಂದರೆ ಅದು ಒಂದು ಜಿಹಾದಿ, ಅದೊಂದು ಧರ್ಮದ ಶಿಕ್ಷಣ, ಈ ರೀತಿಯ
ಒಂದು ವಾತಾವರಣವನ್ನು ಬೆಳೆಸ್ತಾ ಇರೋದು ಅದೊಂದು ಪೊಲಿಟಿಕಲ್ ಅಜೆಂಡಾ. ಈಗ ನೋಡಿ, ಜಗತ್ತಿನಲ್ಲಿ 2 ಜಾಗತಿಕ ಯುದ್ಧಗಳು ನಡೆದಿದೆ. 1ನೆಯ ಜಾಗತಿಕ ಯುದ್ಧದಲ್ಲಿ 80 ಲಕ್ಷ ಜನರು ಸತ್ತು ಹೋಗಿದ್ದಾರೆ. 2ನೆಯ ಜಾಗತಿಕ ಯುದ್ಧದಲ್ಲಿ 5 ಕೋಟಿ ಜನರ ಹತ್ಯೆಯಾಗಿದೆ. ಆ ಯುದ್ಧ ಮಾಡಿದವರಿಗೆ ಒಂದು ಧರ್ಮ ಇತ್ತು. ಆ ಧರ್ಮ ಎಲ್ಲೂ ಹೈಲೈಟ್ ಆಗಲಿಲ್ಲ. ಅದೊಂದು ಧಾರ್ಮಿಕ ಭಯೋತ್ಪಾದನೆ ಆಗಲಿಲ್ಲ. ಹಿಟ್ಲರ್ ಸುಮಾರು 1 ಕೋಟಿ ಜನರನ್ನು ಕೊಂದಿದ್ದಾನೆ, 60 ಲಕ್ಷ ಯಹೂದಿಗಳನ್ನು ಕೊಂದಿದ್ದಾನೆ. ಹಿಟ್ಲರ್ ಯಾವಾಗಲೂ ಒಂದು ಧರ್ಮದ ಚಿಹ್ನೆಯೊಂದಿಗೆ ನಡೆದಾಡ್ತಾ ಇದ್ದದ್ದು. ಹಿಟ್ಲರ್ ಒಂದು ಧರ್ಮವನ್ನು ಬಹಳ ಪ್ರೀತಿಯಿಂದ ಪಾಲಿಸ್ತಾ ಇದ್ದ. ಆದರೆ ಹಿಟ್ಲರ್ನ ಧರ್ಮ ಜಗತ್ತಿನಲ್ಲಿ ಎಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ. ಹಿಟ್ಲರ್ ಒಬ್ಬ ಕೊಲೆಗಾರ. ಹೀಗೆ ನೀವು ಎಲ್ಲ ನೋಡಿ, ಈಗ ಅಲ್ ಕಾಯಿದಾ ಒಂದು ದೊಡ್ಡ ಭಯೋತ್ಪಾದಕ ಸಂಘಟನೆ ಅಂತ ಜಗತ್ತಿನಲ್ಲಿ ಚರ್ಚೆ ಆಯಿತು. ಅಲ್ ಕಾಯಿದಾದಿಂದ ಜಗತ್ತಿನಲ್ಲಿ ಸತ್ತವರ ಸಂಖ್ಯೆ 6,000 ಅಂತ ಅಧಿಕೃತವಾದ ಲೆಕ್ಕ. ಅಲ್ ಕಾಯಿದಾ ಜಗತ್ತಿನಲ್ಲಿ ಕೊಂದವರ ಸಂಖ್ಯೆ 6,000. ಅಲ್ ಕಾಯಿದಾದ ಹೆಸರಲ್ಲಿ ಇರಾಕ್ ಮತ್ತು ಅಫ್ಘಾನ್ನಲ್ಲಿ 4.5 ಮಿಲಿಯನ್ ಜನರನ್ನು ಕೊಲೆ ಮಾಡಲಾಗಿದೆ. ಅದು ಚರ್ಚೆ ಆಗಲಿಲ್ಲ ಎಲ್ಲೂ ಕೂಡ. ಈ 6,000 ಜನರನ್ನು ಕೊಂದವರು, ಅದು ಒಂದು ಧರ್ಮ, ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ, ಒಂದು ಕುರ್ಆನ್, ಒಂದು ಪ್ರವಾದಿ, ಅದೆಲ್ಲ ಚರ್ಚೆ ಆಯಿತು. ಅಂದ್ರೆ ಏನು ನಡೀತಾ ಇದೆ, ಇಸ್ಲಾಮೋಫೋಬಿಯಾವನ್ನು ಬಹಳ ವ್ಯವಸ್ಥಿತವಾಗಿ ಬೆಳೆಸಲಾಗಿದೆ. ಶತ್ರುಗಳು ಬೇಕು ಆಧುನಿಕ ಜಗತ್ತಿಗೆ ಆಡಳಿತ ನಡೆಸಲಿಕ್ಕೆ, ಮಿಡ್ಲ್ ಈಸ್ಟ್ನ ಸಂಪತ್ತನ್ನು ಕಬಳಿಸುವುದಕ್ಕೆ, ಮಿಡ್ಲ್ ಈಸ್ಟ್ನಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚು ಹೆಚ್ಚು ಸ್ಥಾಪಿಸುವುದಕ್ಕೆ ಶತ್ರುಗಳು ಖಂಡಿತ ಬೇಕು. ಮಿಡ್ಲ್ ಈಸ್ಟ್ ಯಾವಾಗಲೂ ಅದು ಒಂದು ರೀತಿಯಲ್ಲಿ ಶಾಂತಿಯ ನೆಮ್ಮದಿಯ ಕೇಂದ್ರ ಆಗಬಾರದು. ಅಲ್ಲಿ ಪಾಶ್ಚಾತ್ಯ ಹಿತಾಸಕ್ತಿಗಳು ಖಂಡಿತ ಇದೆ. ಭಾರತದಲ್ಲಿ ಏನಾಗ್ತಾ ಇದೆ ಅಂದ್ರೆ ಧ್ರುವೀಕರಣ ಬಹಳ ಚೆನ್ನಾಗಿ. ಇಲ್ಲಿ ನಡೆಯುವ ಸ್ಫೋಟಗಳ ಬಗ್ಗೆ ಮೊನ್ನೆ ಒಬ್ಬರು ಹೇಳಿಕೆ ಕೊಟ್ಟಿದ್ರಲ್ಲ, 2008 ತನಕ ನಡೆದ ಹೇಳಿಕೆ, ಸ್ಫೋಟಗಳ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂದ್ರೆ, ಆ ಸ್ಫೋಟಗಳಿಂದ ಭಾರತದಲ್ಲಿ ನಡೆದಿರುವುದು ಧ್ರುವೀಕರಣದ ಅಜೆಂಡಾದೊಂದಿಗೆ ಭಾರತದಲ್ಲಿ ಸ್ಫೋಟಗಳು ನಡೆದಿದೆ. ಇಲ್ಲಿನ ತನಕ ನಡೆದ ಬಾಂಬ್ ಸ್ಫೋಟಗಳ ಪೈಕಿ ಅಪರಾಧ ಸಾಬೀತಾದದ್ದು ಅತ್ಯಂತ ವಿರಳ. ಎಲ್ಲರನ್ನು 10-20 ವರ್ಷದಲ್ಲಿ ಜಡ್ಜಿದ್ದಾರೆ. ನಮ್ಮ ಇದರಲ್ಲಿ ಕೂತ್ಕೊಂಡು 10-20 ವರ್ಷ ಜೈಲಿನಲ್ಲಿ ಇಡ್ತಾರೆ, ಯಾವುದೇ ಪ್ರೂಫ್ ಇಲ್ಲ. 45,000 ಪೇಜಿ ಬರೆದಿದ್ದಾರೆ ಮೊನ್ನೆ ಬೊಂಬೆಯಲ್ಲಿ ರಿಲೀಸ್ ಆದವರ ಬಗ್ಗೆ. ಆದರೆ ಒಂದು ಸಾಬೀತಾಗ್ತಾ ಇಲ್ಲ. ಅಂದರೆ ಈ ಸ್ಫೋಟಗಳ ಹಿನ್ನೆಲೆಯಲ್ಲಿ ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ ಮತ್ತು ಜಗತ್ತಿನಲ್ಲಿ ಯಾವುದೆಲ್ಲ ಹತ್ಯಾಕಾಂಡಗಳು ನಡೀತಾ ಇದೆ. ಇದಕ್ಕೆ 2 ಕಾರಣ ಇರುವುದು, ಒಂದು ರಾಜಕೀಯ ಕಾರಣ, ಒಂದು ಆರ್ಥಿಕ ಕಾರಣ. ಯಾವುದೇ ಧಾರ್ಮಿಕ ಕಾರಣಗಳು ಯಾವ ಅನಾಹುತಗಳಿಗೂ ಖಂಡಿತ ಇಲ್ಲ, ಇರಲೇಬಾರದು. ನೀವು ಯಾವುದೊಂದು ಬೇಕಾದರೂ ನೋಡಿ, ಯಾವ ಹತ್ಯಾಕಾಂಡ, ಕೊಲೆ, ಸ್ಫೋಟ ಯಾವುದೇ ಇರಲಿ, 2 ಕಾರಣ ಇರುತ್ತೆ. ಒಂದು ರಾಜಕೀಯ ಕಾರಣ ಇದೆ, ಇನ್ನೊಂದು ಆರ್ಥಿಕ ಕಾರಣ ಇದೆ. ಅದಕ್ಕೆ ಕೆಲವೊಮ್ಮೆ ಧರ್ಮದ ಮುಖವಾಡ ತೋರಿಸುವ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ಅರ್ಥ ಮಾಡುವಂತಹ ಬುದ್ಧಿಶಕ್ತಿ ನಮ್ಮಲ್ಲಿ ಖಂಡಿತ ಇರಬೇಕು. ಇಷ್ಟು ಮಾಡ್ತಾರಂದ್ರೆ, ನೀವು ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಸ್ಫೋಟ ಆಗಿದೆ, ಇನ್ನೂ ಇಲ್ಲಿ ಪೊಲೀಸರು FIR ರಿಜಿಸ್ಟರ್ ಮಾಡಿ ಇನ್ನೂ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದಾರೆ, ಇನ್ನೂ ಅವ್ರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಮಾನಸಿಕ ಅಸ್ವಸ್ಥ ಇದ್ದಾರೆ ಅಂತ. ಇದು ಏನಾಗ್ತದೆ ಅಂದ್ರೆ, ಇಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಇಲ್ಲ, FIR ಆಗಿ ಇನ್ನೂ ಇನ್ವೆಸ್ಟಿಗೇಷನ್ ಆಯೋ ರಿಪೋರ್ಟು ಇಲ್ಲ, ಏನೂ ಇಲ್ಲ, ಅಲ್ಲಿ ಸ್ಟೇಟ್ಮೆಂಟ್ ಬಂದ್ಬಿಡ್ತದೆ. ಅಂದರೆ ಇಮಿಡಿಯೇಟ್ಲಿ ಮೈಂಡ್ ಡೈವರ್ಟ್ ಆಗಿಬಿಡ್ತದೆ, ಜನರ ಭಾವನೆಗಳನ್ನು ಬೇರೆ ಕಡೆಗೆ ತಿರುಗಿಸ್ಬಿಡ್ತಾರೆ. ಇಲ್ಲಿ ಇನ್ನೂ ಬಾಂಬ್ ಸ್ಫೋಟ ಆಗಿರೋದಿಲ್ಲ ಮುಸ್ಲಿಂ ಜಾತಿಯಿಂದ. ವ್ಯಕ್ತಿ ಅಪರಾಧಿ, ಅವ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಅಪರಾಧಿನಿಗೆ ಶಿಕ್ಷೆ ಆಗಲೇಬೇಕು. ಇದು ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತಾರೆ ಅದಕ್ಕೆ. ಅದು ಯಾವುದು ನೋಡಬಾರ್ದು. ಆದರೆ ಈಗೇನಾಗಿದೆ, ಅಪರಾಧಿಗಳು ಯಾವ ಧರ್ಮದವರ ಆಧಾರದ ಮೇಲೆ ಹೇಮಂತ್ ಕರ್ಕರಿಗೆ ಯಾಕೆ ಕೊಂದ್ರು? ಹೇಮಂತ್ ಕರ್ಕರೆ ವಾಸ್ ವೆರಿ ಸೀರಿಯಸ್ ಇನ್ವೆಸ್ಟಿಗೇಷನ್ ಆಫೀಸರ್. ಕಂಪ್ಲೀಟ್ಲಿ ಹಿ ಡೈವರ್ಟೆಡ್ ದ ಇನ್ವೆಸ್ಟಿಗೇಷನ್. ವೈ ಹೇಮಂತ್ ಕರ್ಕರೆ ವಾಸ್ ಕಿಲ್ಡ್ ಅಂತ ಒಂದು IGP ಒಂದು ಬುಕ್ ಬರೆದಿದ್ದಾರೆ, ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಬಡಿ ಈಸ್ ರೆಡಿ ಟು ಕೇಕ್. ಒಬ್ಬರ IPS ಆಫೀಸರ್ ಒಂದು 99 ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಆಗಿದ್ದಂತೆ ಒಬ್ಬ ನಮ್ಮ ರಾಜಕೀಯ ಗುರು ಅವರಿಗೆ ಏನೋ ಹೇಳಿದ್ರಂತೆ, ಅವ್ರಿಗೆ ಜೈಲಲ್ಲಿ ಕೊಯ್ತಾ ಇದ್ದಾರೆ ಗುಜರಾತ್ನಲ್ಲಿ. IPS ಆಫೀಸರ್. ವಿ ಶುಡ್ ನಾಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ನೋಡಿ, ಇಂತಿಂಥ ಕೇಸ್ನಲ್ಲಿ ಬೇಲ್ ಆಗ್ತದೆ. 30 ವರ್ಷ ಹಿಂದಿನ ಕೇಸಿಂದು ಯಾವುದೋ ಒಂದು ಆಗಿ ಬೇಲ್ ಇಲ್ಲ ಅಂದ್ರೆ ಪಾಪ IPS ಆಫೀಸರ್ ಓನ್ಲಿ ಬಿಕಾಸ್ ಈ ಕಂಟೆಸ್ಟೆಡ್ ಎಲೆಕ್ಷನ್ ಅಗೇನ್ಸ್ಟ್ ಎ ಪರ್ಟಿಕ್ಯುಲರ್ ಪರ್ಸನ್. ಅವ್ರದ್ದು ಬುಕ್ ಇದೆ. ರವಿಕುಮಾರ್ ಅಂತ ಶ್ರೀಕುಮಾರ್ ಅಂತ ಒಬ್ರು IPS ಆಫೀಸರ್ ವಾಟ್ ಹ್ಯಾಪನ್ಡ್ ಇನ್ ಗುಜರಾತ್ ಅಂತ ಬುಕ್ ಬರ್ತಿದ್ದಾರೆ, ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂತರ್ಧಾರ್ಮಿಕ ವಿವಾಹಗಳ ಬಗ್ಗೆ ಇಸ್ಲಾಂ ಏನು ಹೇಳುತ್ತೆ? ಯಾಕಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಂತರ್ಜಾತಿ ವಿವಾಹನ ಅಂದರೆ ಹಿಂದೂ ಧರ್ಮದಲ್ಲಿರುವಂತಹ ಒಂದು ಜಾತಿ ವ್ಯವಸ್ಥೆಯನ್ನು ಅಳಿಸಾಕಬೇಕನ್ನೋ ದೃಷ್ಟಿಕೋನದಿಂದ ಅಂತರ್ಜಾತಿ ವಿವಾಹನ ಪ್ರೋತ್ಸಾಹಿಸ್ತಾರೆ. ಯಾಕೆ ನಾನು ಇಸ್ಲಾಮಲ್ಲಿ ಅಂತರ್ಧಾರ್ಮಿಕ ವಿವಾಹಗಳಿಗೆ ಬೆಂಬಲ ಇದೆಯಾ ಅನ್ನೋ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಮುಸ್ಲಿಂ ಯುವತಿಯನ್ನು ಒಬ್ಬ ಹಿಂದೂ ಹುಡುಗ ಪ್ರೀತಿ ಮಾಡಿದ್ರೆ, ಅವನು ಮದುವೆಯಾದರೆ ಅವನನ್ನು
ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡು ಬಿಡ್ತಾರೆ ಅನ್ನೋ ಒಂದು ಕಲ್ಪನೆ ಇದೆ. ಅಂದರೆ ಅವ್ರು ಮಾತ್ರ ಈ ಕಡೆ ಧರ್ಮಕ್ಕೆ ಬರಲ್ಲ, ಒಂದು ಹುಡುಗಿಯನ್ನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡು ಜೀವನ ಮಾಡ್ಲಿಕ್ಕೆ ಬರಲ್ಲ, ಅವನನ್ನೇ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಕಲ್ಪನೆ ಇದೆ ಹೊರಗಡೆ ಸಮಾಜದಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಶಾರುಖ್ ಖಾನ್ ಅವರ ಹೆಂಡತಿ ಗೌರಿ ಖಾನ್ ಆಗೇ ಇದ್ದಾರೆ. ಅದಕ್ಕಿಂತ ಮುಂಚೆ ಅಮೀರ್ ಖಾನ್ ಅವರ ಹೆಂಡತಿ ರೀನಾ ರಾಯ್ ಅಂತ ಅವ್ರು ಹಾಗೇ ಇದ್ದಾರೆ. ಅಜರುದ್ದೀನ್ ಅವರ ಹೆಂಡತಿ ಸಂಗೀತಾ ಬಿಜ್ಲಾನಿ ಅವರು ಹಾಗೇ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಇಸ್ಲಾಂ ಧರ್ಮದ ಪ್ರಕಾರ ಯಾರಾದರೂ ಒಂದು ಮಹಿಳೆ ಬೇರೆ ಧರ್ಮದವರು ಮದುವೆ ಆದರೆ ಅವರು ಗಂಡನ ಧರ್ಮವನ್ನು ಅನುಸರಿಸಬೇಕಂತ ಇರುವುದು ಹೌದು. ಯಾಕೆ ಅಂತ ಹೇಳಿದರೆ, ಮನೆಯ ಒಳಗೆ ಎರಡು ಧರ್ಮಗಳಿದ್ದಾಗ ಕೆಲವೊಮ್ಮೆ ಸಂಘರ್ಷಗಳು ಏರ್ಪಡ್ತವೆ. ಮತ್ತು ಮದುವೆ ಆಗುವವನು ಕೂಡ ನ್ಯಾಯಬದ್ಧವಾಗಿ ಮದುವೆ ಆಗಬೇಕು ಮತ್ತು ನ್ಯಾಯಬದ್ಧ ನೀತಿ ನಿಯಮಗಳ ಪ್ರಕಾರ ಆಗಬೇಕು ಎನ್ನುವುದು ಇಸ್ಲಾಂ ಧರ್ಮದ ನಿಯಮ ಇರುವುದು ಹೌದು. ಆದರೆ ಬಸವಣ್ಣನವರ ವಿಚಾರ ಬಂದಾಗ ತಾವು ಹೇಳಿದ್ದು ಅವರು ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸಿ, ಅಂತರ್ಧರ್ಮೀಯ ವಿವಾಹಗಳಲ್ಲ. ಅಂತರ್ಜಾತೀಯ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹಗಳ ನಡುವೆ ವ್ಯತ್ಯಾಸ ಇದೆ. ಕೆಲವೊಂದು ಸರಿ ಯಾಕಂದರೆ ಶ್ರೇಣೀಕೃತ ವ್ಯವಸ್ಥೆಯನ್ನು ತೊಡಗಿಸಬೇಕೆನ್ನುವ ವಿಚಾರದಿಂದಾಗಿ ಅವರು ಅದನ್ನು ಪ್ರೋತ್ಸಾಹಿಸಿದ್ದು. ಈಗ ಅದನ್ನ ಧರ್ಮಗಳ ಮಧ್ಯೆ ಇರುವ ಕಂದಾಚಾರಗಳನ್ನ ಅಳಿಸಿ ಹಾಕಬಹುದಲ್ಲ ಅಂತ. ಈಗ ಧರ್ಮಗಳ ವೈವಾಹಿಕ ಸಂಬಂಧಗಳಾದಾಗ ಮತ್ತಷ್ಟು ಬಾಂಧವ್ಯ ಅವರವರ ಆಯ್ಕೆ. ಈಗ ಉದಾಹರಣೆಗೆ ನೀವು ಒಂದು ಮುಸ್ಲಿಂ ಹುಡುಗಿಯನ್ನು ಮದುವೆ ಆದರೆ ನಿಮ್ಮ ಇಬ್ಬರ ನಡುವಿನ ಆಯ್ಕೆ ಅದು ಧರ್ಮ ಒಂದು ಸಿದ್ಧಾಂತವನ್ನು ಹೀಗೆ ಹೇಳ್ತದೆ, ನೀವು ಸುಖವಾಗಿರ್ಬೇಕಿದ್ರೆ ಆ ಧರ್ಮವನ್ನು ಸ್ವೀಕರಿಸಿ. ಏನಾಗ್ತದೆ ಸಮಾಜದಲ್ಲಿ ಮೀಡಿಯಾ ಈ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನಿಗೆ ಮದುವೆ ಆದರೆ ಅಷ್ಟು ಇದು ಮಾಡೋದಿಲ್ಲ. ಹಿಂದೂ ಹುಡುಗಿ ಏನಾದರೂ ಮುಸ್ಲಿಂ ಹುಡುಗನ ಮದುವೆ ಆದರೆ ಅದೊಂದು ಲವ್ ಜಿಹಾದ್, ಅದೊಂದು ಹೆಸರು ಕೊಟ್ಬಿಟ್ಟಿದ್ದಾರೆ. ಈಗ ಲವ್ ಜಿಹಾದ್ ಅನ್ನೋ ಪದಾನೇ ಇಲ್ಲ, ಎಲ್ಲೇ ಇಲ್ಲ. ಒಬ್ರು ಯಾರು ಕೊಟ್ಟರು ಅದರದ್ದು ದೊಡ್ಡ ಹಿಸ್ಟ್ರಿ ಇದೆ. ಅದು ಕೇರಳ ಹೈಕೋರ್ಟ್ ಅದು ಲವ್ ಜಿಹಾದ್ ಇದು ಅನ್ನೋಂಟು ಇದನ್ನೇ ಇಲ್ಲ ಅಂತ ಒಂದು ಜಜ್ಮೆಂಟು ಕೊಟ್ಟಿದೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಲವ್ ಜಿಹಾದ್ ಡೆಫಿನಿಷನ್ ಕೊಟ್ಟಿದ್ದೇ ತಪ್ಪು ಅಂತೇಳಿ ಆಯಿತು, ಎಲ್ಲ ಆಯಿತು. ಆದರೂ ಕೆಲವೊಂದು ಸಂಘಟನೆಗಳು ಇನ್ನೂ ಆದರೂ ಆ ಪದ ಬಳಸ್ತಾ ಇದ್ದಾರೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್, ಮುಸ್ಲಿಮರಲ್ಲಿ ಮದುವೆ ಆಗೋದಾದರೆ ಸಾಂಪ್ರದಾಯಿಕವಾಗಿ ನಿಮಗೆ ನಿಕಾ ಹೇಳಿ ಉಸ್ತಾದು ಕೂಳಿತ್ತು ಮದುವೆ ಮಾಡೋದಾದರೆ ಅವರ ಧರ್ಮ ಒಂದೇ ಆಗಿರಬೇಕು ಅಂತ. ಹೆಣ್ಣಿನ ಧರ್ಮ ಒಂದು, ಗಂಡಿನ ಒಂದು ಧರ್ಮ ಬೇರೆ ಬೇರೆ ಆದರೆ ಅಲ್ಲಿ ನಿಕಾ ಮಾಡೋದಿಲ್ಲ. ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ನಿಮಗೆ ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಧರ್ಮದ ಪ್ರಕಾರ ಮಾಡ್ಬೋದು. ನಿಮಗೆ ಸಾಂಪ್ರದಾಯಿಕವಾಗಿ ಬೇಕು, ಧಾರ್ಮಿಕವಾಗಿ ನಿಮಗೆ ಒಂದು ಮೊಹರು ಬೇಕು, ಮುದ್ರೆ ಬೇಕು, ಮತ್ತು ನಾವು ಬೇರೆ ಬೇರೆ ನಿಲ್ತೇವೆ ಅಂತ ಹೇಳಿದರೆ ಅವರು ನಿಕಾ ಮಾಡೋದಿಲ್ಲ ಮಸೀದಿಯ ಧರ್ಮಗುರು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈಗ ವಿಷಯ ಇರುವುದು ಹಾಗೆ. ಯಂಗ್ ಜನರೇಷನ್ ಇಸ್ ಡೂಯಿಂಗ್. ಯಾರು ಹಿಂದೂ ಮುಸ್ಲಿಮ್ಗೆ ಆಗ್ತಾರೆ, ಮುಸ್ಲಿಂ ಹಿಂದೂ ಹುಡುಗಿಗೆ ಮದುವೆ ಆಗ್ತಾರೆ. ಆಲ್ ದೇ ಆರ್ ಫಾಲೋಯಿಂಗ್ ದಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್. ಈಗ ನೀವೇ ಒಂದು ಮುಸ್ಲಿಂ ಹುಡುಗಿಯನ್ನು ಮದುವೆ ಆದರೆ ಆ ಮುಸ್ಲಿಂ ಹುಡುಗಿ ನಿಮ್ಮ ಧರ್ಮವನ್ನು ಸ್ವೀಕರಿಸ್ತಾರೆ. ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಎಲ್ಲ ಧರ್ಮದ ಹಾಗೆ ಇದೆ. ಅಲ್ಲ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ದೇರ್ ಇಸ್ ನೋ ಪ್ರೊವಿಷನ್ ದಟ್ ಕನ್ವರ್ಷನ್ ಕಂಪಲ್ಸರಿ ಅಂತ ಸ್ಪೆಷಲ್ ಮ್ಯಾರೇಜ್ ನಲ್ಲಿ ಆಕ್ಟ್ ನಲ್ಲಿ ಹೇಳಿದ್ದಾರೆ. ನೀವು ನಿಮ್ಮ ಧರ್ಮ ಪಾಲಿಸಬಹುದು. ನೀವು ಮ್ಯಾರೇಜ್ ಆಗಿ ನೀವು ನಿಮ್ಮ ಧರ್ಮ ಪಾಲಿಸಿ ನೀವು ಇರ್ಬೋದು. ಎಷ್ಟೋ ಜನ ಹಾಗೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ಮದುವೆ ಆಗಿ ಅವ್ರವ್ರ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ನಿಜಾಮುದ್ದೀನ್ ಅಂತ IPS ಆಫೀಸರ್ ಇದ್ರು, ಪೊಲೀಸ್ ಕಮಿಷನರ್. ಅವರು ಹಿಂದೂ, ಅವ್ರ ವೈಫ್ ಹಿಂದೂ, ಲಕ್ಷ್ಮೀ ನಿಜಾಮುದ್ದೀನ್ ಅಂತೇಳಿ ವೈಫ್ ಹಿಂದೂ ಇದ್ರು. ಅವರು ಎಷ್ಟೋ ಸಲ ಅವ್ರ ಲಂಕೇಶ್ ಪತ್ರಿಕೆನಲ್ಲೇ ಬಂದಿದೆ ನೋಡಿ ಇಂಟರ್ವ್ಯೂ. ಅವರು ಅಲ್ಲಿ ಪೂಜೆ ಮಾಡ್ತಿದ್ರು ಲಕ್ಷ್ಮೀ ನಿಜಾಮುದ್ದೀನ್, ಇವ್ರು ನಿಜಾಮುದ್ದೀನ್ ಅವ್ರ ಪ್ರೇಯರ್ ಮಾಸ್ಕ್ ಹೋಗ್ತಿದ್ರು ಅಂತೇಳಿ ಎಷ್ಟೋ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನಿದೆ, ಧರ್ಮ ಮನುಷ್ಯನನ್ನು ಎತ್ತಿ ಹಿಡಿಬೇಕು, ಒತ್ತಿ ಹಿಡಿಬಾರ್ದು ಅನ್ನುವುದಷ್ಟೇ ನಮ್ಮ ಆಸಕ್ತಿ. ಮತ್ತು ನಾವು ನಿಜ ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ನಾವು ನಂಬಿಟ್ಟಿದ್ದೀವಿ, ಆಯಿತಾ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವುದು ಕಾಮನ್ ಸೆನ್ಸ್ ಅಷ್ಟೇ, ಅದು ಧರ್ಮಕ್ಕಿಂತ ಮಿಗಿಲಾದದ್ದು ಅಂತ ನಮ್ಮ ನಂಬಿಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ವ್ಯಾಲ್ಯೂಸ್ ಅಂತ ಇದೆ, ಅದು ಬದಲಾಗುವುದಿಲ್ಲ ಯಾವಾಗಲೂ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಇದೆ, ಅದು ಸಾರ್ವಕಾಲಿಕ ಮೌಲ್ಯಗಳು. ಈ ಸಾರ್ವಕಾಲಿಕ ಮೌಲ್ಯಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಹೇಳಬೇಕೆಂಬುದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಲ್ಲ ಕಾಲದಲ್ಲೂ. ನಿನ್ನ ವಿರುದ್ಧ ನೋಡಿ, ಅಲ್ಲಲ್ಲ ಈಗ ಈ ಬದಲಾವಣೆಯ ವಿಷಯ ಬರುವುದು, ನಾವು ಇಂಥ ಹಲವಾರು ಚರ್ಚೆಗಳಲ್ಲಿ ಬದಲಾವಣೆ ವಿಷಯ ಬರುವುದೆಂದರೆ ಪುರುಷರು ಮತ್ತು ನಾವು ಒಟ್ಟಿಗೆ ಒಂದೇ ರೀತಿ ಇರಬೇಕು. ಇದರ ಹೊರತು ಬೇರೆ ಯಾವ ಬದಲಾವಣೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹೇಳ್ತೇನೆ ಸರ್, ನೀವು ಮಾಡಿ ಚರ್ಚೆ ಮಾಡಿ. ಈ ಒಂದು ಎರಡು ಮೂರು ವಿಷಯ ಬಿಟ್ರೆ ಬೇರೆ ಬದಲಾವಣೆ ನೋಡಿ, ಮಹಿಳೆಯರಿಗೆ ಮತ್ತು ಪುರುಷರಿಗೂ ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಹಿಳೆಯರಿಗೆ ಮತ್ತು ನಾನು ಹೇಳ್ತೇನೆ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ನ್ಯಾಯ ಎಂಬುದು ಇಸ್ಲಾಮಿನ ಕಾನ್ಸೆಪ್ಟ್. ಸಮಾನ ನ್ಯಾಯ ಸಿಗಬೇಕು. ಈಗ ಅವ್ರು ಹೇಳಿದ್ರಲ್ಲ 50% MP ಮಹಿಳೆಯರು, 50 ಏನು ಅಬ್ಜೆಕ್ಷನ್ ಇಲ್ಲ. ಇಸ್ಲಾಂ ನಾಳೆ ಬೇಡ ಅಂತ ಯಾರನ್ನು ಹೇಳ್ತಾ ಇಲ್ಲ. ಮಹಿಳೆಗೆ ಸಮಾನ ನ್ಯಾಯ ಸಿಗಬೇಕು, ಮಹಿಳೆಯರಿಗೆ ಗೌರವ ಇರಬೇಕು ಸಮಾಜದಲ್ಲಿ. ಇದರ ಹೊರತಾಗಿ ಪುರುಷ ಮತ್ತು ಮಹಿಳೆಯರು ನೀವು ಒಂದೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾನತೆ ಎಂಬುದು ಸಾಧ್ಯನೇ ಇಲ್ಲ. ಪ್ರಕೃತಿ
ಪ್ರಕೃತಿಯಲ್ಲಿ ದೇವ ಹುಟ್ಟಿಸಿದ್ದೇ ಬೇರೆ ರೀತಿ ಇರ್ತದೆ ನಮ್ಮನ್ನು. ಹೆಣ್ಣು ಒಟ್ಟಿಗೆ ಜೊತೆಗೆ ಬಿಡಲ್ಲ ಅಂದ್ರೆ ಈಗ ನೀವು ರಾಜಕೀಯ ಪ್ರಾತಿನಿಧ್ಯ ಕೇಳಿದ್ರಿ ಸರ್. ಅವಾಗ ರಾಜಕೀಯ ಪ್ರಾತಿನಿಧ್ಯ ಕೇಳೋರು ನಾಳೆ ಸಂಸತ್ತಿನಲ್ಲಿ ಆ ಪ್ರಾತಿನಿಧ್ಯತೆ ವಹಿಸಿರುವಂತ ಮಹಿಳೆ ಹೋಗಿ ಅಲ್ಲಿ ಸಂಸತ್ತಿನಲ್ಲಿ ಕೂತ್ಕೋಬೇಕು. ಅಲ್ಲಿ ಬಹುತೇಕ ಪುರುಷರು ಇರ್ತಾರೆ ಅಂತ ಅನ್ಕೊಳ್ಳಿ. ಅಲ್ಲಿ ಕೂತ್ಕೊಂಡಾಗ ಒಬ್ಬ ಮಹಿಳೆ ಅಲ್ಲಿ ಕೂತ್ಕೊಳ್ಳಕ್ ನೀವು ಒಪ್ತೀರಿ, ಒಂದು ಮದುವೆ ಸಮಾರಂಭದಲ್ಲಿ ಒಂದು ಗಂಡು ಹೆಣ್ಣು ಜೊತೆ ಕೂರಕ್ ನೀವು ಒಪ್ಪಲ್ಲ ಅಂತಂದ್ರೆ ಇದು ಯಾವ ನ್ಯಾಯ ಹಾಗಾದ್ರೆ? ಅಲ್ಲಲ್ಲ, ಪಾರ್ಲಿಮೆಂಟಿನಲ್ಲಿ ಕೂತುಕೊಳ್ಳೋ ವಿಷಯ ಅಲ್ಲ ಈಗ ಇರುವುದು. ಪಾರ್ಲಿಮೆಂಟಿನಲ್ಲಿ ಕೂತುಕೊಳ್ತಾರ, ಇನ್ನು ಹೆಚ್ಚು ಮಹಿಳೆಯರು ಹೋದ್ರೆ ಸಪರೇಟ್ ಸ್ಥಾನ ಮಾಡ್ತಾರ, ಅದೆಲ್ಲ ಬೇರೆ ವಿಷಯ. ಅದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟ ವಿಷಯ. ಇನ್ನು ಅಲ್ಲಿ ಹೆಚ್ಚು ಮಹಿಳೆಯರು ಹೋದಾಗ ಇಲ್ಲ ನಮಗೆ ಸಪರೇಟ್ ಕೂತ್ಕೊಳ್ಬೇಕು ಅಂತ ಅವರು ಬಯಸುವುದಾದ್ರೆ ಕೊಡ್ಬೇಕು. ಅದು ವಿರೋಧ ಮಾಡುವ ವಿಷಯ ಬೇರೆ. ಆ 20 ಮಂದಿ ನಾನು ಹೇಳ್ತೇನೆ ಸರ್, 20-25 ಮಂದಿ ಎಂಪಿಗಳು ಹೋಗಿ ನಮಗೆ ಇಲ್ಲ ಪುರುಷರ ಜೊತೆ ಆಗಲ್ಲ, ನಮಗೆ ಸಪರೇಟ್ ಬೇಕು ಅಂತ ಹೇಳಿದ್ರೆ ಕೊಡ್ಬೇಕು. ಮತ್ತೆ ಅಲ್ಲಿ ಮನಸ್ಥಿತಿ ಇದ್ದಾರೆ. ಅಸಮಾನತೆ ಅಲ್ಲ ಸರ್, ನಿಮ್ದು ಏನಾಗ್ತಾ ಇದೆ ಅಂದ್ರೆ ಈ ಲಿಬರಲಿಸಂ ಇದೆ ಅಲ್ಲ, ಅದು ಬಹಳ ಅಪಾಯ. ನಾವು ಹೇಳ್ತಾ ಇರೋದು ಅದೇ, ಈ ಚೌಕಟ್ಟು ಇಲ್ಲದಿದ್ದರೆ ಲಿಬರಲಿಸಂ ನಾನು ಹೇಳಿದೆ ಅಲ್ಲ, ಎಕ್ಸ್ಟ್ರೀಮಿಗೆ ಹೋದ್ರೆ ಒಟ್ಟಿಗೆ ಊಟ ಮಾಡ್ಬೋದು. ಒಟ್ಟಿಗೆ ನೋಡಿ, ಒಂದು ಮದುವೆಯಲ್ಲಿ ಸಾಕಷ್ಟು ಯುವಕರು ಯುವತಿಯರು ಎಲ್ಲ ಜನರು ಇರ್ತಾರೆ ಸರ್, ಎಲ್ಲಾ ಜನರು ಇರ್ತಾರೆ. ನೀವು ಸ್ವಲ್ಪ ಸಪರೇಟ್ ಆಗಿ ಅವರು ಫಸ್ಟ್ ತಪ್ಪಿದೆ, ಅದು ಒಳ್ಳೇದಲ್ಲ. ನಾನು ಕೇಳ್ತಾ ಇರೋದು ಕೆಟ್ಟದ್ದಲ್ಲ, ಗಂಡು ಹೆಣ್ಣನ್ನು ಏನು ಅಂತ ಯಾವುದು ಒಳ್ಳೆಯದಿದೆ ಅದನ್ನು ಪ್ರೋತ್ಸಾಹಿಸಿ ನೀವು. ಈಗ ಗಂಡು ಹೆಣ್ಣನ್ನು ಒಟ್ಟಿಗೆ ಸೇರೋ ನಿಮ್ಗೆ ಬಹಳ ಇಂಟ್ರೆಸ್ಟ್ ಇದೆ, ಗಂಡು ಹೆಣ್ಣನ್ನು ಒಟ್ಟಿಗೆ ಕೂರಿಸ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ. ಆಯ್ತು, ಅದು ಮುಖ್ಯವಾ? ಗಂಡು ಹೆಣ್ಣು ಒಟ್ಟಿಗೆ ಕೂತ್ಕೊಳ್ಳೋದು ಮುಖ್ಯವಾ? ಯಾಕೆ ಅಂತ ಉದಾಹರಣೆಗೆ ನೀವು ನಿಯಂತ್ರಣ ಮಾಡ್ತೀರಿ. ಹೆಣ್ಣು ಮಕ್ಕಳಿಗೆ ನೋಡಿ, ಅಲ್ಲಲ್ಲ, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು, ಆಸ್ತಿಯ ಹಕ್ಕನ್ನ ಮತ್ತು ವಿಧವಾ ವಿವಾದ ಹಕ್ಕನ್ನು ಮೊದಲು ಕೊಟ್ಟ ಧರ್ಮ ಇಸ್ಲಾಂ ಧರ್ಮ. ಅದು 3 ತೆಗೆದು ಇದು ಕೊಡಬಹುದಾ ಅಂತ? ಸಮಾನತೆ ಅಂದ್ರೆ ಒಟ್ಟಿಗೆ ಕೂತ್ಕೊಳ್ಳೋದಲ್ಲ, ಸಮಾನತೆ ಅಂದ್ರೆ ಹಕ್ಕು ಕೊಡುವುದು, ಸ್ವಾತಂತ್ರ್ಯಗಳನ್ನು ಕೊಡುವುದು ಸಮಾನತೆ. ಇದ್ರೆ ನೀವು ಒಟ್ಟಿಗೆ ಕೂತ್ ನೋಡಿ, ಈಗ ನಿಮ್ಮಲ್ಲೇ ಆಗುದಿಲ್ಲ. ಈಗ ನೋಡಿ, ನಾವು ಪಾರ್ಲಿಮೆಂಟ್ಗೆ 50% ಕೊಡ್ಬೋದಲ್ಲ, ಹಾಗಾದ್ರೆ ಒಟ್ಟಿಗೆ ನಮ್ ಚಿಕ್ಕಪ್ತಿರವರು ಈಗ ಮಹಿಳೆಯರು ಹೋಗ್ತಾರ, ನಾವು ಒಟ್ಟಿಗೆ ಕೂತ್ಕೊಳ್ತೇವೆ, ನೀವೇನು ಕೊಡೋದು ಬೇಡ ಅಂತ. ಈವರೆಗೆ ನೀವು 50% ಹೋರಾಟ ಮಾಡಿಲ್ಲ, ಈಗ ಮಾತಾಡಿದ ಮೇಲೆ 50% ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು ಮೊದಲೇ ಮಾಡ್ಬೇಕಿತ್ತು ಈ ಹೋರಾಟವನ್ನ, ಮೊದಲೇ ಮಾಡಿ ಮತ್ತೆ 50% ಕೊಡಿ ಅಂತ ಹೇಳ್ಬೋದಿತ್ತು. ನೀವು ಹೇಳಿಲ್ಲ ಈವರೆಗೆ. ಮನಸ್ಥಿತಿಯನ್ನು ಹೊಂದಿ ಎಲ್ಲರೊಟ್ಟಿಗೂ ಈ ತರ ಭಾಷೆ ಅಲ್ಲ, ನಿಮಗೆ ಸಂಬಂಧಪಟ್ಟಾಗ ನೀವು ಒಳಗೊಂಡಿದ್ದೀರಿ. 50% ಕಾನ್ಸೆಪ್ಟ್ ಈಗ ನಮ್ಮಲ್ಲಿ ಸಮಾನತೆ ಬರುವಾಗ ಯಾಕೆ ಬಂತು ಅಂತ ಮೊದಲೇ ಬರ್ಬೇಕಿತ್ತು ಅಂತ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ಬರ್ತದೆ. ನಾವು ಈ ಚರ್ಚೆಯನ್ನ ನೀವು ಆ ಥರ ಹೇಳ್ತಾ ಇದ್ರೆ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ನಮ್ಮ ಅನಿಸಿಕೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಈ ಇಂಟರ್ವ್ಯೂ ಇಂದ ಜ್ಞಾನೋದಯ ಆಗಕ್ಕೆ ಅಂತೂ ಬಂದಿಲ್ಲ ಸರ್. ಓಕೆ, ಇದಕ್ಕೆ ಮೊದಲೇ ಜ್ಞಾನೋದಯ ಚರ್ಚೆ ಇರುವಾಗ ಚರ್ಚೆಯ ರೂಪದಲ್ಲಿ ಎತ್ತಿಕೊಳ್ಬೇಕು. ಯಾವುದೋ ವೈಯಕ್ತಿಕ ಅಲ್ಲ ನಾನು ಹೇಳ್ತಾ ಇರೋದು. ನಾವು ಇದುವರೆಗೂ ಆ ಥರದ್ದು ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ತುಂಬಾ ಮುಂದೆ ಹೋಗ್ಬಿಟ್ಟಿದೀವಿ. ನಾವು ಗಮನಿಸಿಲ್ಲ. ಆಗಿರ್ಬೋದು. ಆದ್ರೆ ನಾವ್ ಹೇಳ್ತಾ ಇರೋದು, ನೀವು ಲಿಬರಲಿಸಮ್, ರಿಲಿಜಿಯಸ್ ಅಂತ ಹೇಳ್ತಿರೋ ಇಲ್ಲ ಲಿಬರಲಿಸಮ್ ಅಂತ ಹೇಳ್ತಿರೋ, ವಿ ಥಿಂಕ್ ಓನ್ಲಿ ಅಬೌಟ್ ಕಾಮನ್ ಸೆನ್ಸ್ ಅಷ್ಟೇ. ಸಾಮಾನ್ಯ ಜ್ಞಾನ, ಪ್ರಜ್ಞೆ ಅಷ್ಟೇ ನಮಗೆ ಬೇಕು. ಮುಗಿಸುವ. ತುಂಬ ದೀರ್ಘ ಸಮಯದ ಒಂದು ಚರ್ಚೆಯನ್ನು ಮಾತಾಡಿದ್ವಿ, ಬಹಳ ಮುಕ್ತವಾಗಿ. ನಾನು ಮೊದಲೇ ಹೇಳಿದ್ದೆ ಸ್ಕ್ರಿಪ್ಟ್ ಇಲ್ಲ ಅಂತ. ಸ್ಕ್ರಿಪ್ಟ್ ಇಲ್ಲದೆ ಈ ಚರ್ಚೆಯನ್ನು ನಾವು ನಡೆಸಿದ್ದೇವೆ. ದೀರ್ಘ ಸಮಯದ ಡಿಬೇಟ್ ಇದು. ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಈ ಇಡೀ ಚರ್ಚೆಯೊಂದಿಗೆ ನಮ್ಮ ಜೊತೆ ಸೇರಿಕೊಂಡಿದೆ. ಸಹಯೋಗದೊಂದಿಗೆ ನಮ್ಮ ಜೊತೆ ಈ ಕಾರ್ಯಕ್ರಮ ಏರ್ಪಡಿಸುವುದಕ್ಕೆ ಮುಂದಾಗಿದೆ. ಬಂದಿರುವ ನಿಮಗೂ, ಗೆಸ್ಟ್ಗಳಾಗಿರುವ ನಿಮಗೂ ಕೂಡ, ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.